पुराणानाम् आलयं करुणालयं भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः भगवत्पूज्यपादसद्गुरुभ्यो नमः। सच्चिदानन्दं यतिवर्यं महामहिं वेदान्तसारज्ञं सद्गुरुं महतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्मा अदृश्यो विश्वभक्तानां दृश्यो भवति यस्सदा वचिन्त्यमहिमान्वितम् आश्रये तीर्थसिद्धये। ओं नमो भगवते परमानन्दस्वरूपाय परमात्मने भक्तवराय नारदाय च। ಪರಮಾತ್ಮನೇ ಇಲ್ಲಿ ಏಕೆ ಭಗವದ್ಭಕ್ತರ ಪ್ರಾರ್ಥನೆ ಬಹಳ ಮಟ್ಟಿಗೆ ಇಲ್ಲಿವರೆಗೆ ಹೇಳಿದಂತಹ ಭಕ್ತಿ ವಿಚಾರದಲ್ಲಿ ಸಾಮಾನ್ಯವಾಗಿ ಎಲ್ಲ ವಿಚಾರವೂ ಬಂದಂಗಾಯಿತು ಅಂತ ನನಗನ್ನಿಸ್ತಾ ಇದೆ. ಭಕ್ತಿಯ ಗೌಣ ಭಕ್ತಿ ಯಾವುದು, ಮುಖ್ಯ ಭಕ್ತಿ ಯಾವುದು, ಎಷ್ಟು ತರಹ ಭಕ್ತಿಯ ದೃಷ್ಟಾಂತಗಳು, ಭಕ್ತಿಗೆ ಉಪಕಥೆಗಳು, ಭಕ್ತಿಯ ವಿಶೇಷತೆಗಳು, ಭಕ್ತಿಯಿಂದ ಆಗುವಂತಹ ಮನೋವಿಕಾರ ಭಾವನೆಗಳು ಎಷ್ಟೆಷ್ಟು ತರಹ ಅವ್ರಿಗೆ ಅನಿಸುತ್ತೆ, ಎಲ್ಲ ವಿಚಾರವನ್ನು ಕೂಡ ಬಹಳ ಮಟ್ಟಿಗೆ ಮುಗಿಸ್ಕೊಂಡು ಬಂದಿದ್ದಾರೆ. ಬೆಳಗಿನ ಪಾಠ 2ನೇ ಪಾಠದಲ್ಲಿ ಮುಖ್ಯ ಭಕ್ತಿಯ ವಿಚಾರವನ್ನು ಮುಗಿಸಿ ಆ ಮುಖ್ಯ ಭಕ್ತಿಯನ್ನು ಹೊಂದಿದಂತಹ ಮಹಾತ್ಮನ ಪಿತೃಗಳೆಲ್ಲ ಸದ್ಗತಿಯನ್ನು ಹೊಂದ್ತಾರೆ, ದೇವತೆಗಳೆಲ್ಲ ಸಂತುಷ್ಟರಾಗ್ತಾರೆ, ಅಖಂಡ ಭೂಮಂಡಲವೇ ಪವಿತ್ರವಾಗುತ್ತೆ ಅಂಥೇಳಿ ಆ ಮುಖ್ಯ ಭಕ್ತರಿಂದ ಆಗುವಂತಹ ಲೋಕೋಪಕಾರವನ್ನೆಲ್ಲ ಹೇಳಿ ಮುಗಿಸಿದೆ. ಬಹಳ ಮಟ್ಟಿಗೆ ಇನ್ನು ಭಕ್ತಿ ವಿಚಾರಕ್ಕೆ ಹೆಚ್ಚಿಗೆ ಹೇಳುವಂಥ ವಿಚಾರವನ್ನು ಉಳಿಸಿಲ್ಲ. ನನಗೆ ಅನ್ನಿಸ್ತಾ ಇರೋದು ಹಾಗೆ ಬಹಳವಾಗಿ ಭಕ್ತಿ ವಿಚಾರವನ್ನೇ ಮಾಡೋದು ಅನ್ನೋದು ಒಂದು ರೀತಿ ಬುದ್ಧಿ ಪ್ರಧಾನವಾದ ಕೆಲಸವಾಗುತ್ತೆ, ಅಥವಾ ಒಂದಷ್ಟು ಸತ್ಕಾಲಕ್ಕೆ ವಿಚಾರ ಆಗುತ್ತೆ. ಆದರೆ ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಅಳವಡಿಸ್ಕೊಂಡ್ವಿ, ಆ ಭಕ್ತಿಯನ್ನು ನಾವು ಎಷ್ಟು ಬೆಳೆಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿದ್ರೆ ಅದೊಂದು ರೀತಿ ಅದರ ಒಂದು ಗತಿ ಏನಿದೆ ಅದು ತಕ್ಕ ಹಾಗೆ ಹೋಗ್ತಾ ಇದ್ದೇನೆಯೇ ನಾವು ವಿಷಯ ತಿಳ್ಕೊಂಡಿದ್ದಕ್ಕೆ ಒಂದು ಪ್ರಯೋಜನ ಶಾಸ್ತ್ರಕ್ಕಿದೆ. ಕೇವಲ ಭಕ್ತಿಶಾಸ್ತ್ರವನ್ನು ಓದಿದ್ದೀವಿ, ಗ್ರಂಥ ಭಕ್ತಿ ಸಂಧಿಕೆ ನೋಡಿದ್ವಿ, ನಾವು ಕೂಡ ಅದರಲ್ಲಿ ಬಹಳಷ್ಟು ವಿಚಾರ ಇದೆ ಅಂತ ತಿಳ್ಕೊಂಡಿವಿ ಅಂತಂದರೆ ಆ ವಿಚಾರ ಕೇವಲ ತಿಳ್ಕೊಂಡು ಮಾತ್ರ ಏನು ಪ್ರಯೋಜನ ಆಯಿತು? ಆ ಭಕ್ತಿಯನ್ನು ಬೆಳೆಸ್ಕೋಬೇಕಲ್ವೇ, ಭಕ್ತಿಯನ್ನು ಉಳಿಸ್ಕೋಬೇಕಲ್ವೇ, ಅಥವಾ ನಮಗೆ ನಿರಂತರ ಈ ಭಕ್ತಿಯಲ್ಲೇ ಉಳಿಬೇಕು ಅನ್ನುವಂತಹ ಉತ್ಕಟ ಹಂಬಲ, ತೀವ್ರ ಇಚ್ಛೆ ಬಂದು ಇನ್ನು ಮುಂದಾದರೂ ನಾನು ಇದೇ ಭಕ್ತಿಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಎನ್ನುವಂತಹ ಒಂದು ಬುದ್ಧಿಯಲ್ಲಿ ಬರೋದು. ಅದನ್ನು ಮಧ್ಯಾಹ್ನ ಯೋಚನೆ ಮಾಡ್ತಿದ್ದೆ. ಇನ್ನು ಭಕ್ತಿಶಾಸ್ತ್ರವನ್ನು ಕುರಿತು ವಿಶೇಷ ವಿಚಾರ ಮಾಡೋಕ್ಕೆ ಬದಲು ಇನ್ನು ಮುಂದಿನ ಸಪ್ತಾಹಗಳಲ್ಲಿ ಒಂದು 3 ದಿವಸವೋ 5 ದಿವಸವೋ ಕೇವಲ ಒಂದು 10-20-25 ಜನ ಸೇರಿಕೊಂಡು ಬೆಳಗ್ಗೆ ಸಂಜೆವರೆಗೂ ಒಂದು ಕಾರ್ಯಕ್ರಮ ಗೊತ್ತು ಮಾಡ್ಕೊಳ್ಳೋದು. ಏನು ಅಂದರೆ ಒಂದಷ್ಟು ಹೊತ್ತು ಸಾಮೂಹಿಕ ಭಜನೆ, ಒಂದಷ್ಟು ಹೊತ್ತು ಸಾಮೂಹಿಕ ಪಾರಾಯಣ, ಒಂದಷ್ಟು ಹೊತ್ತು ಆ 20-25 ಜನ ಯಾರಿಗೆ ದೈವದತ್ತವಾದ ಒಳ್ಳೆ ಸುಶ್ರಾವ್ಯ ಕಂಠ ಇರುತ್ತೋ ಅವರಿಂದ ಒಳ್ಳೊಳ್ಳೆ ನಾಮವನ್ನು ಹೇಳಿಸಿ ಕೇಳೋದು ಬಾಕಿಯವರು. ಇವು 10-15 ಜನ ಅವನು ಹೇಳೋದು. ಆಮೇಲೆ 1 ಗಂಟೆ ಕಾಲ ಭಾಗವತದಲ್ಲಿ ಬರುವಂತಹ ಭಕ್ತಿ ಪ್ರಧಾನವಾದ ಭಕ್ತಿ ಉದ್ಬೋಧಕವಾಗಿರ್ತಕ್ಕಂತಹ ಪ್ರಸಂಗವನ್ನು ತಗೊಂಡು 1 ಗಂಟೆ ಕಾಲ ಪ್ರವಚನ ಮಾಡೋದು. ಈ ರೀತಿ ಒಂದು ಎಕ್ಸ್ಪರಿಮೆಂಟ್ ತರಹ, ಅಂದರೆ ಅದು ನಿಜವಾಗಿಯೂ ಅದು ಭಕ್ತಿ ಬೆಳೆಗೆ ಕಾರಣವಾಗಿರುವಂಥದ್ದು. ಆ ತರಹ ಒಂದು ಪಂಚಾಹವ ತ್ರಿರಾತ್ರಿಯೋ ಪಂಚರಾತ್ರಿ ಸಪ್ತರಾತ್ರಿಯೋ ನಮಗೆ ಎಷ್ಟು ಅನುಕೂಲ ಇದೆ, ಎಷ್ಟು ಜನ ಸೇರ್ಕೋಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ತರಹ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೇಗಿರುತ್ತೆ ನಮಗೆ ವಿಷಯ ಬಂದು ಮಧ್ಯಾಹ್ನ. ಅಂದರೆ ಕಣ್ಣೂರಲ್ಲಿ ಭಾಳ ಚೆನ್ನಾಗಿ ಭಜನೆ ಮಾಡ್ತಾರೆ, ಭಾಳ ತುಂಬ ಖುಷಿಯಾಯಿತು. ಆ ತರಹ ಒಂದು ಭಜನೆ ವಾತಾವರಣವನ್ನು ಮೂಡಿಸ್ಕೋಬೇಕು. ಅಂದರೆ ಯಾವ ಅಲ್ಲಿ ಬುದ್ಧಿ ಪ್ರಧಾನವಾದ ಕಸರತ್ತು ಯಾವುದೂ ಇಲ್ಲ, ಯಾವ ಗ್ರಂಥವೂ ಬೇಕಿಲ್ಲ, ಏನೂ ಇಲ್ಲ. ಅಲ್ಲಿ ಏನಿದ್ರೂ ಬಾಕಿ ಟೈಮಲ್ಲಿ ಎಲ್ಲರೂ ಮೌನ, ಬಾಯಿ ಬಿಟ್ಟರೆ ಭಗವನ್ನಾಮದಲ್ಲಿ ಬಾಯಿ ಬಿಡಬೇಕು. ಬಾಯಿ ಬಿಟ್ಟಾಗಲೆಲ್ಲ ಏನಾದರೂ ಒಂದು ಎಲ್ಲರೂ ಸೇರಿದಾಗಲ್ಲ ಬೆಳಗ್ಗೆ ಒಂದು 6:30ಯಿಂದ 7:30ವರೆಗೆ ಒಂದು ಪೂಜೆ ವಿಶ್ವಾಸ ಸಾಮಾನು ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ 9-9:30ವರೆಗೂ ಉಪಹಾರ ಸಮಯದವರೆಗೂ
ಒಂದು ಸಾಮೂಹಿಕ ಒಂದು ಪಾರಾಯಣವೋ ಭಜನೆಯೋ ಮಾಡಿಬಿಡೋದು. ಆಮೇಲೆ ಮತ್ತೆ ಉಪಹಾರ ಆದಮೇಲೆ 10 ಗಂಟೆಯಿಂದ 12 ಗಂಟೆವರೆಗೂ ಅದೇ ಮತ್ತೆ. ಆಮೇಲೆ ಮಧ್ಯಾಹ್ನ ಕೂಡ ನಾವು ನಿರಂತರ ಒಂದು 3 ದಿವಸ ಇಟ್ಕೊಂಡಾಗ ಮತ್ತೆ ವಿಶ್ರಾಂತಿ ಏನು ಬೇಕಿಲ್ಲ. ಬೇಕಾದರೆ ಒಂದು 10 ಜನ ಟರ್ನ್ ಮಾಡಿಕೊಂಡು ವಯಸ್ಸಾದ ಒಂದು ಸ್ವಭಾವ ಇರ್ತದೆ, ವಯಸ್ಸಾದ ಜನರು ಇರ್ತಾರಲ್ಲ ಅವರಿಗೆ ಆಯಾಸ ಅಂತ ಆದಾಗ ಅವರು ಒಂದು 10 ಜನ ಹೋಗಿ ವಿಶ್ರಾಂತಿ ಮತ್ತೆ 3-4 ಗಂಟೆ ಬರೋದು. ಈ ಸಂಜೆವರೆಗೂ ರಾತ್ರಿಯಿಂದ ಬೆಳಗಿನ ಸಂಜೆವರೆಗೂ ಕೂಡಿಸೋದು. ಈ ಒಂದು 3 ದಿವಸವೋ 5 ದಿವಸವೋ ಮಾಡಿದರೆ ಆವಾಗ ಆ ಒಂದು ಸತ್ಸಂಗದಿಂದ ಏನು ನಮ್ಮ ಮನಸ್ಸಿಗೆ ಪರಿಣಾಮ ಆಯಿತು, ಹೇಗಾಯಿತು ಅಂತ ಒಂದು ರೀತಿ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಅದನ್ನು ಮೊದಲು ಮಾಡೋಣ. ಒಂದು ಪಂಚಾಹ ಇಟ್ಕೊಂಡು ಸಪ್ತಾಹ ಕಷ್ಟ ಆಗ್ಬೋದು, 7 ದಿವಸ ಎಲ್ರಿಗೂ ಅವಕಾಶ ಇರ್ಬೋದು, 3 ದಿವಸವೋ 5 ದಿವಸವೋ ಇಟ್ಕೊಂಡು ಒಂದು ಭಜನಾ ಕಾರ್ಯಕ್ರಮ. ಭಜನೆ ಒಂದೇ, ಭಜನಾ ಸ್ತೋತ್ರ ಅದೇ ಇದು. ಅದನ್ನೇನೋ ಒಂದು ಭಕ್ತಿಬೋಧಕವಾದಂಥ ಒಂದು ಪ್ರಸಂಗ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಇರುತ್ತೆ ಹೊರತು ನೀನು ತೊಂದರೆ. ಈ ಥರ ಒಂದು ಮಾಡೋಣ ಅಂತ ಈ ವೇದಾಂತ ಶಿಬಿರಗಳು ಸಪ್ತಾಹಗಳು ನಡೀತಾ ಇರುತ್ತೆ, ಅದು ಬೇರೆ. ಇದಕ್ಕೆ ಆದಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ಒಂದು ವಿಷಯ ಬಂತು. ಇನ್ನು ಮುಂದಕ್ಕೆ ಇನ್ನೇನು 72ನೇ ಸೂತ್ರ, ಇನ್ನು 12 ಸೂತ್ರ ಇದೆ. ಇನ್ನು ಇವತ್ತು ಸಂಜೆ ಒಂದು, ನಾಳೆ 2 ಪ್ರವಚನ ಮಾಡಿದರೆ ಹೆಚ್ಚು ಮುಗಿದೋಗುತ್ತೆ. ಇವತ್ತಿನ ಸೂತ್ರದಲ್ಲಿ ಆ ಭಕ್ತಿಯ ಒಂದು ವಿಶೇಷತೆಯನ್ನು, ಭಕ್ತಿಯ ಸ್ಥಾನವನ್ನು ಗೊತ್ತು ಮಾಡೋಕ್ಕೋಸ್ಕರವಾಗಿ ಒಂದು ಸೂತ್ರ ಬಂದಿದೆ. ಇವಾಗಿ ಭಕ್ತನಾಗುವುದಕ್ಕೆ ಯಾವುದೇ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನಾಸ್ತಿ ತೇಷು ಜಾತಿ ವಿದ್ಯಾ ರೂಪ ಕುಲ ಧನ ಕ್ರಿಯಾದಿಭೇದ ಯತಸ್ತದೀಯಾ. 2 ಸೂತ್ರವನ್ನು ಸೇರಿಸ್ಕೊಂಡಿದ್ದಾರೆ ಗುರುಗಳು ವ್ಯಾಖ್ಯಾನಕ್ಕೆ. ಅಂದರೆ ತೇಷು ಅಂದರೆ ಭಕ್ತರ ವಿಷಯದಲ್ಲಿ, ಭಕ್ತರಾಗಬೇಕಾದವನ ಸಾಧಕನಲ್ಲಿ. ನಿಜವಾಗಿ ಭಕ್ತರಾಗಿರುವವರಲ್ಲೂ ಈ ನಿಯಮ ಇಲ್ಲ, ಭಕ್ತನಾಗಬೇಕು ಅಂದುಕೊಂಡವನಲ್ಲೂ ಈ ನಿಯಮಗಳಿಲ್ಲ. ಏನು ನಿಯಮಲ್ಲ? ಜಾತಿ ನಿಯಮ ಇಲ್ಲ. ಇದಕ್ಕೆ ಕರ್ಮಕ್ಕೆ ತುಂಬ ಜಾತಿ ನಿಯಮ ಬರುತ್ತೆ. ಮೊದಲು ನಾವು ಯಾರು ಅಂದ್ಕೊಂಡು ಯಾವ ಕರ್ಮಕ್ಕೆ ಅಧಿಕಾರಿಗಳು ಅಂತ ತೀರ್ಮಾನ ಆಗುತ್ತೆ. ಯಾಕೆಂದರೆ ಶಾಸ್ತ್ರೀಯ ಕರ್ಮವಲ್ಲ, ವರ್ಣಾಶ್ರಮದ ಚೌಕಟ್ಟಿಗೆ ಒಳಪಟ್ಟೇ ವಿಹಿತವಾಗಿರುತ್ತೆ. ವರ್ಣಾಶ್ರಮದ ಚೌಕಟ್ಟಿಗೆ ಒಳಪಟ್ಟು ವಿಹಿತಾದ ಮೇಲೆ ಅಗ್ನಿಹೋತ್ರ ಮಾಡ್ತೀನಿ ಅಂತಂದರೆ, ನಾನು ಬ್ರಹ್ಮಚಾರಿ ಅಂತಂದರೆ ಈ ಆಶ್ರಮದಲ್ಲಿ ಬ್ರಹ್ಮಚಾರಿ ಅಗ್ನಿಹೋತ್ರ ಮಾಡಕ್ಕೆ ಬರೋದಿಲ್ಲ. ಅದು ಗೃಹಸ್ಥನಿಗೆ, ಅದು ಬ್ರಾಹ್ಮಣಾದವನಿಗೆ, ಅಥವಾ ಕ್ಷತ್ರಿಯನಿಗೆ, ಅಥವಾ ವೈಶ್ಯನಿಗೆ. ಯಾರಿಗೆ ಉಪನಯನಾದಿ ಸಂಸ್ಕಾರ ಉಂಟೋ, ಯಾರು ವೇದಾಧ್ಯಯನಾದಿಗಳನ್ನು ಮಾಡಿರ್ತಾರೋ ಅವನಿಗೆ ಅಗ್ನಿಹೋತ್ರಾದಿ ಕರ್ಮ ಅಂತ ಬರುತ್ತೆ. ಇವತ್ತಿನ ಕಾಲದ ಅದು ಒಂದು ದೊಡ್ಡ ಕಲಹಕ್ಕೆ ವಿಷಯವಾದಂತಹ ವಿಚಾರವಾಗಿಬಿಟ್ಟಿದೆ. ಯಾಕೆ ಅಧಿಕಾರ ಇಲ್ಲ ವೇದಾಧಿಕಾರ, ಯಾಕೆ ಕರ್ಮಾಧಿಕಾರ ಇಲ್ಲ, ಯಾಕೆ ಶುದ್ಧಾದಿಗಳು ಕರ್ಮಾದಿಗಳು ಮಾಡಬಾರ್ದು, ವೇದಾಧ್ಯಯನ ಮಾಡಬಾರ್ದು ಅಂತ. ಇದು ನಿಜವಾಗಿ ಈ ಕಲಹಕ್ಕೆ ಅರ್ಥವಿಲ್ಲ. ಯಾಕೆ ಅಂತಂದರೆ ಲೋಕದ ಸ್ಥಿತಿಗಾಗಿ ವರ್ಣಾಶ್ರಮ ವ್ಯವಸ್ಥೆ ತಂದಿದ್ದಾರೆ. ಲೋಕದಲ್ಲಿ ಅನೇಕ ಕೆಲಸಗಳಿದೆ, ಲೋಕಸ್ಥಿತಿಗೋಸ್ಕರವಾಗಿ ಮಾಡುವಂತಹ ಕೆಲಸಗಳು ಅನೇಕ ಇದೆ. ಆ ಕೆಲಸಗಳನ್ನು ಎಲ್ಲವನ್ನೂ ಮಾಡಬೇಕು ಅಂದರೆ ಆಗದೇ ಇರೋದು. ಉದಾಹರಣೆಗೆ ಒಂದು ಕುಟುಂಬದಲ್ಲಿ 10-6 ಕೆಲಸ ಇರುತ್ತೆ. ಅಂದರೆ ಅಡುಗೆ ಮಾಡೋದು ಒಂದು ಕೆಲಸ, ಆಮೇಲೆ ಸಂಪಾದನೆ ಮಾಡೋದು ಒಂದು ಕೆಲಸ, ವಿದ್ಯಾಭ್ಯಾಸ ಮಾಡಿಸೋದು ಒಂದು ಕೆಲಸ ಮಕ್ಕಳಿಗೆ, ಹಾಗೆ ಇನ್ಯಾವುದೋ ಒಂದು ಇದು ಮಾಡೋದು ಬೇರೆ ಬೇರೆ ಅದಕ್ಕೆ ಸಹಕಾರ ಮಾಡುವಂತಹ ಕೆಲಸ ಇರುತ್ತೆ. ಎಲ್ಲವನ್ನೂ ಮಾಡಬೇಕು ಅಂದರೆ ಅರ್ಥ ಇದೆ ಅದಕ್ಕೆ. ಮನೆಯವರೆಲ್ಲ ಅಡುಗೆ ಮಾಡಬೇಕು, ಮನೆಯವರೆಲ್ಲ ತೋಟಕ್ಕೆ ಹೋಗಬೇಕು, ಮನೆಯವರೆಲ್ಲ ಆಫೀಸ್ಗೆ ಹೋಗಬೇಕು, ಮನೆಯವರೆಲ್ಲ ಇನ್ನೇನು ಮಾಡಬೇಕು ಅಂದರೆ ಏನು ಅರ್ಥ ಇದೆ ಅದಕ್ಕೆ? ಮನೆ ಅನ್ನುವಂತಹ ಒಂದು ಕುಟುಂಬ, ಒಂದು ಜೀವನ ನಡಿಬೇಕಾದ್ರೆ ತಾಯಿ ಅನ್ನುವಂಥವ್ರು ಅಡುಗೆ ಮನೆ ಇರ್ತಾಳೆ, ತಂದೆ ಅಂಥವ್ರು ದುಡಿಯೋಕ್ಕೆ ಹೋಗ್ತಾನೆ, ತಾತಂದರು ಅದರಿಂದ ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಡ್ತಾರೆ, ಮಕ್ಕಳು ಅನ್ನುವಂಥವ್ರು ತಂದೆ ತಾಯಿಗೆ ಅನುಕೂಲವಾಗಿ ನಡ್ಕೊಂಡಿರ್ತಾರೆ. ಹೀಗಿದ್ದಾಗ ಆ ಕುಟುಂಬ ಚೆನ್ನಾಗಿರುತ್ತೆ. ಅಲ್ಲಿ ಮೇಲಿಕ್ಕಿದ ಪ್ರಶ್ನೆ ಏನದರಲ್ಲಿ? ನಾನು ಅಡುಗೆ ಮಾಡೋದು ನಾನು ಹೆಚ್ಚು, ಅಥವಾ ನಾನು ದುಡಿಯೋದು ನಾನು ಹೆಚ್ಚು, ಅಥವಾ ನಾನು ಪಾಠ ಹೇಳೋದು ನಾನು ಹೆಚ್ಚು ಅಂತಂದರೆ ಅಡುಗೆ ಮಾಡದೆ ಹೋದರೆ ಇವ್ರು ಬದುಕೋಕ್ಕಾಗತ್ತಾ? ಅಥವಾ ಸಂಪಾದನೆ ಮಾಡಿಕೊಂಡು ತಡೆದೇ ಹೋದರೆ ಅಡುಗೆ ಮಾಡೋಕ್ಕಾಗತ್ತೆ? ಅಲ್ಲಿ ಹೆಚ್ಚು ಕಡಿಮೆ ವಿಚಾರ ತಗೊಂಬರೋದೇ ಕೇವಲ ಸಾಮಾನ್ಯ ಜನರ ಬುದ್ಧಿಯಲ್ಲಿ ರಾಗದ್ವೇಷ ಬಿತ್ತೋಕೋಸ ಮಾಡುವಂತಹ ಇದು ಕುತಂತ್ರ. ಇದು ಬ್ರಿಟಿಷರು ಆ ವಿಷ ಬೀಜನ ಬಿತ್ತಿದ್ರು. ಏನು ಶುದ್ಧಾದಿಗಳು ವೇದಾಧ್ಯಯನ ಮಾಡಿಕೊಡ್ದು ಅಂತಾರೆ, ಯಜ್ಞ ಮಾಡಬೇಕು ಅಂತಾರೆ. ಅಲ್ಲಪ್ಪ, ಯಾರಿಗೆ ಹೇಳಿದ್ರೆ ಪುಣ್ಯ ಶಾಸ್ತ್ರ ಹೇಳುತ್ತೋ ಅವ್ರು ಹೇಳಬೇಕಾ? ಇವಾಗ ನಾನು ಬ್ರಾಹ್ಮಣ ಆಗಿರ್ಬೋದು,
ನನಗೆ ಅಗ್ನಿಹೋತ್ರ ಮಾಡೋದು ನನಗೆ ಅಧಿಕಾರ ಇದೆ ಇದ್ಮೇಲೆ ನಾನು ಮಾಡಕ್ಕೆ ಹೋಗ್ತೀನಿ ಅನ್ನೋದು ಅರ್ಥ ಇಲ್ಲ. ಯಾತಕ್ಕೆ ಮಾಡಕ್ಕೆ ಹೋಗ್ಬೇಕು? ನಮ್ಮ ಪುಣ್ಯ ಇದೆ ಇದ್ಮೇಲೆ ಯಾತಕ್ಕೋಸ್ಕರ ಮಾಡಬೇಕು ವೈರಾಧ್ಯನ ಕರ್ಮವನ್ನು? ಪುಣ್ಯ ಪ್ರಾಪ್ತಿಗೆ. ಪುಣ್ಯ ಪ್ರಾಪ್ತಿ ಆಗುತ್ತೆ, ಪಾಪ ಪ್ರಾಪ್ತಿ ಆಗುತ್ತೆ ಅನ್ನೋಕ್ಕೆ ಪ್ರಮಾಣ ಯಾವುದು? ಶಾಸ್ತ್ರ ಗ್ರಂಥ. ಆ ಶಾಸ್ತ್ರ ಇವನು ಮಾಡಲಿ, ಇವನು ಪುಣ್ಯ ಬರುತ್ತೆ, ಮಾಡದೆ ಇದು ಬರುತ್ತೆ ಅನ್ನುವಾಗ ನಾವು ಯಾವುದಕ್ಕೆ ಅದು ವಿಷಯಕ್ಕೆ ಕೈ ಹಾಕಕ್ಕೆ ಹೋಗಬೇಕು ಅಲ್ವಾ? ಪುಣ್ಯ ಪಾಪ ಎರಡು ಅತೀಂದ್ರಿಯ, ಅಗೋಚರ, ಶಾಸ್ತ್ರಗಮ್ಯ. ಹೀಗಿರುವಾಗ ಅದಕ್ಕೆ ನಮ್ಮ ಲೌಕಿಕ ತರ್ಕ ಹಾಕ್ತಾರೆ ನಡೆಯುತ್ತೆ ಒಂದು. ಎರಡನೇದಾಗಿ ವೃತ್ತಿ ಪ್ರಧಾನವಾದ ವಿದ್ಯೆ ಇತ್ತು ಹಿಂದೆ. ವೃತ್ತಿ ಪ್ರಧಾನವಾದ ವಿದ್ಯೆಯಲ್ಲಿ ಹೇಗೆ ಅಂದರೆ, ಇವಾಗ ಬಡಗಿ ಕೆಲಸದವರೇ ಬಡಗಿ ಕೆಲಸ ಮಾಡ್ಕೊಂಡು ಹೋಗಬೇಕು, ಹಾಗೆ ಕುಂಬಾರರು ಕುಂಬಾರ ಕೆಲಸ ಮಾಡ್ಕೊಂಡು ಹೋಗಬೇಕು, ಬುಟ್ಟಿ ಹಣಿಯವರು ಬುಟ್ಟಿ ಕೆಲಸ ಮಾಡೋದು. ಹಿಂದೆ ಅವರಿಗೆ ಆ ಒಂದು ವೃತ್ತಿ ಕುಲಕಸುಬು ಅಂತ, ಆ ವೃತ್ತಿ ಪ್ರಧಾನವಾದಂತಹ ಅಂದರೆ ಬದುಕು ಅದಕ್ಕಂತಹ ವಿದ್ಯಾಭ್ಯಾಸ ಆಗಿತ್ತು. ಇವಾಗ ಎಲ್ಲರೂ ಬುಟ್ಟಿ ಹಣಿತೀನಿ, ಎಲ್ಲರೂ ಮಡಿಕೆ ಮಾಡ್ತೀನಿ, ಎಲ್ಲರೂ ಇದನ್ನು ಮಾಡ್ತೀನಿ ಅಂತ ಹೋದರೆ ಏನಾಗುತ್ತೆ ಗೊತ್ತಾ? ಆ ವೃತ್ತಿಯವನಿಗೆ ಆ ವೃತ್ತಿಗೆ ಉಪಘಾತ ಆಗುತ್ತೆ, ಅವನಿಗೆ ಡಿಮ್ಯಾಂಡ್ ಹೊರಟೋಗುತ್ತೆ, ಇವನು ತನ್ನ ಕೆಲಸ ಬಿಟ್ಟಂಗಾಗತ್ತೆ. ಈ ಬ್ರಾಹ್ಮಣನಿಗೆ ಒಂದು ಬದುಕಲ್ಲಿ ಹೇಳಿದ್ದಾರೆ. ಏನು ಬದುಕು? ಯಜ್ಞ ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹ. ಆ ಮೂರು ಬದುಕು, ಮೂರು ಲೋಕೋಪಕಾರವಾಗಿರ್ತಕ್ಕಂತಹ ನಡವಳಿಕೆ. ತನ್ನ ಆತ್ಮೋದ್ಧಾರಕ್ಕಾಗಿಯೂ ಲೋಕದ ಒಂದು ಜನರಿಗೆ ಜ್ಞಾನವನ್ನು ಕೊಡೋದಕ್ಕಾಗಿಯೂ ಇರುವಂತಹ ಮೂರು ವೃತ್ತಿ. ತಾನು ಅಧ್ಯಾಪನ ಮಾಡಿಸೋದಿದೆಯಲ್ಲ, ಅಂದರೆ ವಿದ್ಯೆ ಹೇಳ್ಕೊಡೋದು, ಅದು ಲೋಕೋಪಕಾರವಾಗಿರುವಂಥ ನಡವಳಿಕೆ. ಅದರಲ್ಲೇ ತಾನು ಬದುಕೋತಾನೆ. ಅಧ್ಯಾಪನ ಮಾಡಿಸಿ, ಯಾಜನ ಮಾಡಿಸಿ, ಯಜ್ಞ ಮಾಡಿಸಿ, ಪ್ರತಿಗ್ರಹ ಮಾಡಿಕೊಂಡು ಬದುಕ್ತಾನೆ. ಅದರಲ್ಲೂ ನಿಯಮಿತ ಇದೆ, ಅದು ಅದಕ್ಕೂ ಶಾಸ್ತ್ರವನ್ನು ಚೌಕಟ್ಟು ಹಾಕಿದೆ, ಆ ವಿಷಯ ಬೇರೆ. ಅದು ಅದರಲ್ಲಿ ಇರಬೇಕು. ಅವನು ಅದನ್ನು ಬಿಟ್ಟು ಇನ್ನೊಂದಕ್ಕೆ ಕೈ ಹಾಕಿದ ಅಂದರೆ, ತಂದನ್ನು ಬಿಟ್ಟ ಇನ್ನೊಬ್ಬರ ವೃತ್ತಿ ಕೈ ಹಾಕಿದ, ಅದನ್ನು ಹಾಳು ಮಾಡ್ದ, ತಂದನ್ನು ಹಾಳು ಮಾಡ್ದ. ಪಾಪ ಯಾವನೋ ಒಬ್ಬ ಅದನ್ನು ಜೀವನ ಮಾಡ್ತಿದ್ದ, ಅದಕ್ಕೆ ಕೈ ಹಾಕ್ಬಿಟ್ಟು ಏನು ಮಾಡ್ದ? ಅವನ್ನ ಹಾಳು ಮಾಡ್ದ. ಪಾಪ ಅವನು ಬದುಕೋತಿದ್ದ ಆ ವೃತ್ತಿಯಲ್ಲಿ. ಯಾರು ಯಾವ ವೃತ್ತಿಯಲ್ಲಿ ಬದುಕೋತಾ ಇರ್ತಾರೋ ಅದಕ್ಕೆ ಪರಧರ್ಮೋ ಭಯಾವಹ, ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ ಶಾಸ್ತ್ರ ಹೇಳುತ್ತೆ. ಯಾವತ್ತು ಪರಧರ್ಮ ಕೈ ಹಾಕಬಾರ್ದು. ಧರ್ಮಸ್ಯ ಸೂಕ್ಷ್ಮ ಗತಿ, ಧರ್ಮದ ಗತಿ ಏನಿದೆ ಬಹಳ ಸೂಕ್ಷ್ಮವಾದದ್ದು, ಅದು ಅತೀಂದ್ರಿಯವಾದದ್ದು, ಅಗೋಚರವಾದದ್ದು, ಜನ್ಮಾಂತರಕ್ಕೆ ಲೋಕಾಂತರಕ್ಕೆ ಪುಣ್ಯಪಾಪಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ನಮ್ಮ ಲೌಕಿಕ ತಿಳುವಳಿಕೆಯಿಂದಲೂ ಲೌಕಿಕ ಇಂದ್ರಿಯದಿಂದಲೂ ಈ ಒಂದು ಬುದ್ಧಿಯಿಂದಲೂ ಅದರ ಮೇಲೆ ನಾವು ಯಾವ ಕಸರತ್ತನ್ನು ಮಾಡೋಕ್ಕೆ ಹೋಗಬಾರ್ದು. ನಾವಾಗಲೂ ಅಷ್ಟು ಚೆನ್ನಾಗಿ ತಿಳ್ಕೋಬೇಕು. ನಾವು ಎಲ್ಲರೂ 4 ವರ್ಣದವರೆಗೂ ಗತಿ ಭಗವಂತನೇ. ಅವರವರ ವರ್ಣಾಶ್ರಮಕ್ಕೆ ಒತ್ತು ಮಾಡಿದ ನಡವಳಿಕೆಯಿಂದ ಅವರು ಭಗವಂತ ಹೋಗಬೇಕು. ನಿಜವಾಗಿ ಹೇಳೋದಾದರೆ ಯಾವುದು ಹೆಚ್ಚಲ್ಲ, ಯಾವುದು ಕಮ್ಮಿ ಅಲ್ಲ, ಅದು ಭ್ರಾಂತಿ. ಅದು ಯಜ್ಞ ಆಗಾದಿ ದೊಡ್ಡದು, ಇನ್ನೊಬ್ಬರು ಸೇವೆ ಮಾಡೋದು ಕೀಳು ಮಾಡೋದಿದೆಯಲ್ಲ, ತುಂಬ ತಪ್ಪದು. ಅದು ಹಾಗೆ ಶಾಸ್ತ್ರದ ಒಪ್ಪಿಲ್ಲ. ತತ್ವಜ್ಞಾನ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಂತಹ ವಿದ್ಯೆ. ಅದು ಒಂದು ಜನ ನಿಲ್ಲಿಸ. ಯಾಕೆಂದರೆ ತತ್ವಸ್ವರೂಪ ಭಗವತ್ ಸ್ವರೂಪರವರು ಪ್ರತಿಯೊಬ್ಬರು ಆಗಿರೋರು, ಎಲ್ಲರೂ ಭಗವಂತರೇ, ಎಲ್ಲರೂ ಪರಮಾತ್ಮರೇ. ಎಲ್ಲರಿಗೂ ಈ ಅಹಂಕಾರ ಮುಸುಕಿಕೊಂಡು ಹಾಗಾಗಿ ತತ್ವ ಮರದಿಯಾಗಿದೆ. ಆ ಅಹಂಕಾರದ ಮುಸುಕನ್ನು ತೆಗೆದುಹಾಕುವುದಕ್ಕೆ ವಿಚಾರ ಮಾರ್ಗ, ಭಕ್ತಿ ಮಾರ್ಗ ಅಂತ ಅಂದ್ಕೊಂಡಿದ್ದಾರೆ. ಆ ಭಕ್ತಿ ಮಾರ್ಗ ವಿಚಾರ ಮಾರ್ಗದಲ್ಲಿ ಅವರವರ ಮಟ್ಟತಕ್ಕಂತಹ ವಿಚಾರವನ್ನು ಭಕ್ತಿ ಮಾರ್ಗವನ್ನು, ಗೌಣ ಭಕ್ತಿಯನ್ನು ಅಥವಾ ಕರ್ಮಯೋಗರೂಪದ ಭಕ್ತಿಯನ್ನು, ಯಾವುದೋ ಒಂದು ಭಕ್ತಿಯನ್ನು ಯಾವುದೋ ಒಂದು ಆಶ್ರಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಪ್ರಪಂಚದವರೆಲ್ಲ ಒಂದೇ ಲೆವೆಲಿನ ಜನ ಆಗಿರೋದೇ ಇಲ್ಲ, ಅನೇಕ ಹಂತದ ಜನರು ಆಗಿಯೇ ಇರ್ತಾರೆ. ಹಾಗಾಗಿ ಆಯಾಯ ಮಟ್ಟಕ್ಕೆ ತಕ್ಕ ಹಾಗೆಯೇ ಆಯಾಯ ಒಂದು ನಡವಳಿಕೆ, ವಿದ್ಯೆ, ಗುಣ, ವೃತ್ತಿ ಇತ್ಯಾದಿಗಳನ್ನು ಹಂಚ್ಕೊಂಡಿದ್ದಾರೆ. ಹಾಗಾಗಿ ಈ ಕರ್ಮಕ್ಕೆ ಇದು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾವುದೋ ವರ್ಣಾಶ್ರಮಾದಿಗಳ ಕಟ್ಟುಪಾಡಿದ್ದೇ ಇರುತ್ತೆ. ಅದನ್ನು ಬಿಟ್ಟೆ ಅಂತಂದರೆ ಬಿಟ್ಟದ್ರಿಂದ ಆಗುವಂತಹ ಅನರ್ಥ ಉಂಟು. ಆದರೆ ಯಾವುದನ್ನೂ ಯಾರೋ ಮಾಡಿದ ಮಾತ್ರಕ್ಕೆ ಖಂಡಿತ ಅದು ಒಳ್ಳೆಯದಾಗಿದ್ದು ಆಗೋದಿಲ್ಲ. ಎಲ್ಲವೂ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದರೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕೆ ನಮ್ಮ ಕಣ್ಣಲ್ಲ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಶಾಸ್ತ್ರೀಯ ವ್ಯವಹಾರದಲ್ಲಿ ಶಾಸ್ತ್ರೀಯವಾದ ದೃಷ್ಟಿಯನ್ನು ಅವಲಂಬಿಸ್ಕೋಬೇಕೆ ಹೊರತು ಅರ್ಧಶಾಸ್ತ್ರೀಯ ವ್ಯವಹಾರ ಅರ್ಧ ನಮ್ಮ ದೃಷ್ಟಿಯಿಂದ ಮಾಡಿಕೊಂಡ್ರೆ ಅದು ನಿಮ್ಮಿಷ್ಟದಂತೆ ಫಲ ಆಗೋಲ್ಲ. ಫಲ ಆಗೋದು ಶಾಸ್ತ್ರೀಯ ಕರ್ಮಕ್ಕೆ, ಶಾಸ್ತ್ರೀಯ ವ್ಯವಹಾರ ನಿಯಮದಿಂದಲೇ ಫಲ ಆಗುತ್ತೆ ಹೊರತು ನಮ್ಮ ಅನಿಸಿಕೆಯಂತೆ ಫಲ ಆಗೋಲ್ಲ. ಹಾಗಾದ್ರಿಂದ ಆ ಒಂದು ಕರ್ಮದ ವಿಷಯ ತುಂಬ ಕಟ್ಟುಪಾಡು ಜಾಸ್ತಿ. ಒಬ್ಬನು ಹೋಗ್ತಾ ತಾನೆ, ಏನು ಅರ್ಧರಾತ್ರಿ ಮಾಡಿದೇನು ಮಧ್ಯಾಹ್ನ ಮಾಡಿದೇನೋ, ಕರ್ಮವೇ ತಾನೆ ಅಂದರೆ
ಶಾಸ್ತ್ರ ಒಪ್ಪಲ್ಲ. ಆ ಸಮಯಕ್ಕೇ ಮಾಡಬೇಕು. ಕಾಲದ ನಿಯಮ, ದೇಶದ ನಿಯಮ, ವ್ಯಕ್ತಿಯ ನಿಯಮ, ಅವಸ್ಥೆಯ ನಿಯಮ, ಜಾತಿಯ ನಿಯಮ, ಆಶ್ರಮ ನಿಯಮ ಎಲ್ಲವೂ ಬರುತ್ತೆ ಕರ್ಮಕ್ಕೆ. ಏನು ಮಾಡೋಕ್ಕಾಗಲ್ಲ, ಕರ್ಮದ ಸ್ವಭಾವವೇ ಹಾಗೆ. ಹಾಗೆ ವಿದ್ಯಾ ವಿಷಯದೂ ಕೂಡ ಇವಾಗ ಏನೋ ಜನ್ಮಾಂತರ ಮಾಡಿದ ಪಾಪ ವಶಾತ್ ಕೆಲವು ಜನರಿಗೆ ವಿದ್ಯಾ ಅಷ್ಟು ಇದಾಗಿರಲ್ಲ, ಶಾರ್ಪ್ ಆಗಿರಲ್ಲ, ಬುದ್ಧಿ ಚುರುಕಾಗಿರಲ್ಲ, ಅವರಲ್ಲಿ ವಿದ್ಯೆ ಬೆಳ್ಕೊಳ್ಳೋದೇ ಇಲ್ಲ, ತುಂಬ ವಿದ್ಯಾವಂತರಾಗೋದೇ ಇಲ್ಲ. ಹಾಗಾದರೆ ಅವರಿಗೆ ಭಕ್ತಿ ಮಾರ್ಗದಲ್ಲಿ ಅಧಿಕಾರ ಇಲ್ವೇ? ಭಕ್ತಿಯಲ್ಲಿ ಅವಕಾಶವೇ ಇಲ್ವೇ? ಹಾಗೇನಿಲ್ಲ. ಜಾತಿ ಯಾವುದಾದರೂ ಭಗವಂತನ ಪ್ರೇಮಿಸೋದಕ್ಕೆ ಏನೂ ಅಡ್ಡಿ ಇಲ್ಲ. ಏನೇ ನಾವು ವ್ಯಾಕರಣವಾಗಲಿ, ಲೌಕಿಕ ಶಾಸ್ತ್ರವಾಗಲಿ, ಇನ್ನೇನೇ ವಿದ್ಯೆಯನ್ನಾಗಲಿ ಏನನ್ನೂ ಕಲಿಯದೆ ಹೋದರೂ ಕೂಡ ನಮಗೆ ವಿದ್ಯಾಹೀನ ಭಕ್ತಿಯನ್ನು ಮಾಡೋದಕ್ಕೆ, ಗೌಣ ಭಕ್ತಿಯನ್ನು ಮಾಡೋದಕ್ಕೆ ಏನೇನೇನೇನೂ ಅಡ್ಡಿ ಇಲ್ಲ. ಹಾಗೆ ರೂಪ, ಅಯ್ಯೋ ಸ್ವಾಮಿ ಭಾಳ ಕುರೂಪಿ ಕಣ್ರಿ, ನನ್ನ ನೋಡಿದ್ರೆ ಎಲ್ಲ ಅಸಹ್ಯ ಪಡ್ತಾರೆ, ನನಗೆ ವಿದ್ಯೆ ಅಧಿಕಾರ ಅಂದರೆ ರೂಪವಾಗಲಿ ಕುರೂಪವಾಗಲಿ ಆ ಭಕ್ತಿಗೆ ಸಂಬಂಧಪಡುತ್ತೆ. ಅದನ್ನು ದೇಹಕ್ಕೆ ಸಂಬಂಧಪಟ್ಟದ್ದು ರೂಪ. ಭಕ್ತಿ ಇರೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಹೃದಯಕ್ಕೆ ಸಂಬಂಧಪಟ್ಟಂತಹ ಪ್ರೇಮಕ್ಕೆ ಶರೀರ ಸ್ಥಿತಿ ಏನು ಮಾಡುತ್ತೆ? ನೀವು ಹ್ಯಾಂಡಿಕ್ಯಾಪ್ ಆಗಿರಿ, ಕುರುಡರಾಗಿರಿ, ಚಪ್ಪರಾಗಿರಿ, ಕುಂಟರಾಗಿರಿ, ಮೂಕರಾಗಿರಿ, ಪ್ರೇಮ ಮಾಡೋಕ್ಕೆ ಇರುತ್ತೆ ಭಗವಂತನನ್ನು. ಏನು ಸಂಬಂಧ ಇಲ್ಲ. ಆ ಶರೀರದ ಹೊರಗಿನ ರಚನೆ ಚಲನವಲನ ಏನಕ್ಕೂ ಲೆಕ್ಕಕ್ಕೆ ಬರೋಲ್ಲ. ಹಾಗೆ ಕುಲವೂ ಕೂಡ ಇಂಥ ಕುಲ ಹುಟ್ಬಿಟ್ಟೆ ಸ್ವಾಮಿ, ಏನೋ ನಮ್ಮ ತಂದೆಯವರು ಯಾವ ಜಾತಿ, ನಮ್ಮ ತಾಯಿ ಯಾವುದೋ ಜಾತಿ, ನಾನು ಹೆಂಗೋ ಒಬ್ಬ ಹುಟ್ಬಿಟ್ಟೆ, ಎಲ್ಲೋ ಬೆಳೆದ್ಬಿಟ್ಟೆ, ಯಾವುದೋ ವ್ಯಾಧರ ಮನೇಲಿ ಬೆಳೆದ್ಬಿಟ್ಟೆ, ಬೆಸ್ತರ ಮನೇಲಿ ಬೆಳೆದ್ಬಿಟ್ಟೆ, ಕಟುಕರ ಮನೇಲಿ ಬೆಳೆದ್ಬಿಟ್ಟೆ, ಯಾವ ಜಾತಿ ಬೆಳೆದೇ ಇರುತ್ತೆ. ಅದೆಲ್ಲ ದೈವಾಯತ್ತಂ ಕುಲೇ ಜನ್ಮ ಮದಾಯತ್ತಂತು ಪೌರುಷಂ ಅಂತ ಕರ್ಣ ಹೇಳಿದ್ದಾನೆ. ಏನು ನಾನು ಸೂತಪುತ್ರ ಆದರೆ ಏನೋ, ನಾನು ಹುಟ್ಟೋದಕ್ಕೆ ನನ್ನ ಕೈಯಲ್ಲಿ ಏನಾದ್ರು ಇದೆಯಾ? ಅದು ಪೌರುಷ ಇದೆಯಲ್ಲ, ನನ್ನ ಅಧೀನ, ಯಾರು ಬರ್ತಾರೆ ನನ್ನ ಮುಂದೆ ಯುದ್ಧಕ್ಕೆ ಅಂಥೇಳಿ ಒಂದು ಠೇಂಕಾರ ಹೊಡೆದ, ಒಂದು ಸಿಟ್ಟು ಬಂದಿದ್ದು ಕರ್ಣನಿಗೊಮ್ಮೆ. ಆ ರೀತಿ ಅವಾಗ ಒಂದು ಮಾತಾಡಿದ್ದ. ಹುಟ್ಟೋದಕ್ಕೆ ಯಾರಿಗಾದ್ರೂ ಇಚ್ಛೆ ಇದೆಯೋ, ಪ್ರಯತ್ನ ಇದೆಯೋ, ಅವ್ರದ್ದೇನೋ ಸ್ವತಂತ್ರ ಇದೆಯೋ? ಯಾರು ಎಲ್ಲಿ ಹುಡ್ತಾರೆ, ಹೇಗೆ ಹುಡ್ತಾರೆ, ಯಾಕೆ ಹುಡ್ತಾರೆ ಏನೂ ಗೊತ್ತಿಲ್ಲ. ಕರ್ಮ ನಮಗೆ ಎಷ್ಟು ಹಿಂದೆ ಸಂಚಿತ ಕರ್ಮ ನಮ್ಮನ್ನು ಅವಲಂಬಿಸಿಕೊಂಡಿದೆ, ಯಾವುದು ಪ್ರಬಲವಾಗಿದೆ, ನಾವು ಎಲ್ಲಿ ಹೋಗ್ತೀವಿ ನಮಗೇನು ಗೊತ್ತಿಲ್ಲ. ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಮರಣ ನಿಶ್ಚಿತ, ಏನು ಮಾಡೋಕ್ಕಾಗಲ್ಲ. ಈ ಮಧ್ಯದಲ್ಲೇ ನಮ್ಮ ಜೀವನದ ಹೋರಾಟ ನಡೀತಾ ಇದೆ. ಎಲ್ಲ ಹುಟ್ಬಿಡ್ತೀವಿ ಆಕಸ್ಮಿಕವಾಗಿ, ಎಲ್ಲಿ ಹೇಗೆ ಹುಡ್ತೀವಿ ಗೊತ್ತಿಲ್ಲ. ನಮಗೇನು ಈ ಮನೇಲಿ ಹುಡ್ತೀವಿ ನಮ್ಗೆ ಗೊತ್ತಿತ್ತಾ? ಹಾಂ, ಆಕಸ್ಮಿಕ ಶಬ್ದಕ್ಕೆ ಅರ್ಥ ನಮ್ಗೆ ಯಾವ ಕಾರಣ, ಎಲ್ಲಿ ದೇಶಕಾಲಗಳ ನಿಮಿತ್ತ ಗೊತ್ತಿಲ್ಲ. ಅದು ಆಕಸ್ಮಿಕ ಶಬ್ದಕ್ಕೆ ಅರ್ಥ ಇಂಥ ದೇಶದಲ್ಲಿ, ಇಂಥ ಕಾಲದಲ್ಲಿ, ಇಂಥ ಕುಲದಲ್ಲಿ, ಇಂಥ ಹೊತ್ತಲ್ಲಿ ಹುಡುಗಿ ಗೊತ್ತಿರುತ್ತೆ ನಮಗೆ. ಯಾವ ಕಾಲ ದೇಶ ನಿಮಿತ್ತಗಳನ್ನು ನಾವು ಅರಿತವರಾಗಿರಲ್ಲ. ಹುಡ್ತೀವಿ ಏನೋ ಒಂದು ಕರ್ಮವಶಾತ್ ತಂದೆ ತಾಯಿಗಳ ನಿಮಿತ್ತ ಮಕ್ಕಳು ಹುಡ್ತೀವಿ ಅಷ್ಟೇ. ತಂದೆ ತಾಯಿಗಳು ದ್ವಾರ ಮಾತ್ರವೇ ಹೊರತು ಅವರೇನು ಉಪಾದಾನ ಕಾರಣ ಅಲ್ಲ. ಹಾಗಾಗಿ ಆ ಹುಟ್ಟಿ ಹೇಗಾಗಲಿ ಎಲ್ಲರೂ ಇರಲಿ, ಆದರೆ ಭಗವಂತನ ಪ್ರೇಮ ತುಂಬಿಕೊಳ್ಳೋಕ್ಕೇನು ಏನೂ ಅಡ್ಡಿ ಇಲ್ಲ. ಆರಾಮಾಗಿ ಭಗವದ್ಭಕ್ತಿ ಬೆಳೆಸ್ಕೊಳ್ಳೋಕೆ ಏನಿದೆ. ಹಾಗೆ ಧನ ದುಡ್ಡು ದಟ್ಟ ದರಿದ್ರ ಸ್ವಾಮಿ, ನನ್ನನ್ನು ಯಾರು ಮೂಸೋದು ಇಲ್ಲ, ಕೇಳೋದು ಇಲ್ಲ. ತಿಂದ್ಯಾ, ಉಪವಾಸ ಇದೆಯಾ, ಅಥವಾ ಕುಡಿದ್ಯಾ, ಹಾಗೆ ಯಾರು ನನ್ನ ವಿಚಾರಿಸೋದಿಲ್ಲ. ನನ್ನನ್ನು ಯಾರು ಈ ಒಂದು ಲೋಕದ ಜನರೇ ನನ್ನನ್ನು ವಿಚಾರಿಸದೇ ಇದ್ದಾಗ ಆ ಭಗವಂತ ನನ್ನನ್ನು ವಿಚಾರಿಸ್ಕೊತಾನೆ ಅಂತ ಆ ರೀತಿ ದೈನ್ಯತೆ ತಂದ್ಕೋಬೇಕಾಗಿಲ್ಲ. ದಟ್ಟ ದರಿದ್ರನಾಗಿರಲಿ, ಶ್ರೀಮಂತನಾಗಿರಲಿ, ಸ್ವರೂಪನೋ ಕುರೂಪನೋ, ಸುಜಾತಿಯೋ ವಿಜಾತಿಯೋ, ಯಾವುದಾದ್ರೂ ಆಗಿರಲಿ, ಅದ್ಯಾವುದು ಭಗವದ್ಭಕ್ತಿಗೆ ಇದಕ್ಕೆ ಬರೋಲ್ಲ, ಯಾವುದಕ್ಕೆ ಲೆಕ್ಕಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಗುರು ಒಂದು ಶ್ಲೋಕ ಕೊಟ್ಟಿದ್ದಾರೆ. ಅವತ್ತು ಹೇಳಿದೆ ಈ ಶ್ಲೋಕದ ವಿಚಾರವಾಗಿ. ವ್ಯಾಧಸ್ಯಾಚರಣಂ, ವ್ಯಾಧ ಅಂದರೆ ಧರ್ಮವ್ಯಾಧ. ಅವನು ಯಾವ ಆಚರಣೆ ಇಟ್ಕೊಂಡಿದ್ದ? ಮಾಂಸ ಮಾಡ್ತಾ ಇದ್ದ, ಆದರೆ ಅವನ ಹೃದಯ ಆಗಿತ್ತು, ಪರಮ ಭಾಗವತೋತ್ತಮನಾಗಿದ್ದ. ಧ್ರುವಸ್ಯ ಚವಯ, ಅಲ್ಲಿ ಧನ ಕ್ರಿಯಾದಿ ಕ್ರಿಯಾ ಆದಿ, ಕ್ರಿಯೆಯಲ್ಲಿ ಚೇಷ್ಟೆ, ವ್ಯಾಪಾರ. ಅಯ್ಯೋ ಸ್ವಾಮಿ ನಮ್ಮ ಕುಲಕಸುಬು ಇದು, ಇಂಥ ಕೆಲಸ ಮಾಡೋರು, ಇಂಥ ಕೆಲಸ ಮಾಡುವ ನಮ್ಮಂಥವ್ರಿಗೂ ಭಕ್ತಿ ಬರುತ್ತೆ ಅಂದರೆ ಏನು ತೊಂದರೆ ಇಲ್ಲ. ನೀವು ಮೀನು ಹಿಡಿಯೋದಾಗಿರ್ಬೋದು ಅಥವಾ ನೀನು ಮಾಂಸ ವಿಕ್ರಯ ಮಾಡೋದು ಯಾವುದು ಲೆಕ್ಕಕ್ಕೆ ಬರೋಲ್ಲ. ಆದಿಶದಿಂದ ವಯಸ್ಸು ಲೆಕ್ಕಕ್ಕೆ ಬರೋಲ್ಲ. ಧ್ರುವಸ್ಯ ಚ ವಯ, ಇನ್ನು 6 ವರ್ಷದ ಹುಡುಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಮಾಡ್ಕೊಂಡ್ಬಿಟ್ಟ. ಸಪ್ತಋಷಿಗಳ ಉಪದೇಶದ ಬಲದಿಂದ ಆ ಅನುಗ್ರಹ ಪಡ್ಕೊಂಡು ನಿರಂತರವಾಗಿ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡುತ್ತಾ
ಆ ಪರಮ ಪ್ರೇಮದಿಂದ ಪುಲಕಿತಾಂಗನಾಗಿ ತನ್ಮಯತೆಯನ್ನು ಹೊಂದಿ ಹೊರಗು ಒಳಗೂ ಯಾವ ಭೇದವನ್ನು ಕಾಣದೆ ನಾರಾಯಣ ಮಯನಾಗ್ಬಿಟ್ಟ. ಮಾಡ್ತಾ ಇದ್ದಾನೆ. ಶ್ರೀಮನ್ನಾರಾಯಣನೇ ಎದು ಪ್ರತ್ಯಕ್ಷವಾಗಿ ಬಂದು ನಿಂತ್ಕೊಂಡ್ರೂ ಕೂಡ ಅವನಿಗೆ ಗೊತ್ತಾಗ್ತಾನೇ ಇಲ್ಲ. ಅದೇ ಸ್ಮರಣೆಯಿದ್ದಾನೆ. ನಾರಾಯಣ ಅವನ ವೇದಮಯವಾದ ಶಂಖದಿಂದ ಒಮ್ಮೆ ಕೆನ್ನೆಗೆ ಮುಟ್ಟಿಸ್ಬಿಡ್ತಾನೆ. ಚಿಲ್ಲಂತ ತಣ್ಣಗಾಗ್ಬಿಡ್ತೆ ಅವನಿಗೆ. ತಣ್ಣಗುಳ್ಳೆ ನೋಡ್ತಾನೆ, ಯಾವ ರೂಪವನ್ನು ಧ್ಯಾನ ಮಾಡ್ತಿದ್ನೋ ಆ ರೂಪ ಎದು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಏನು ಆ ವಯಸ್ಸಿಗೆ ಏನು ವಿದ್ಯಾಭ್ಯಾಸ ಆಗಿದೆ, ಏನನ್ನು ಸ್ತೋತ್ರ ಮಾಡ್ತಾನೆ, ಅವನಿಗೆ ಏನು ತಾನೇ ಗೊತ್ತು ಸ್ತೋತ್ರ ಮಾಡೋಕ್ಕೆ. ಆದರೆ ಆ ವೇದಮಯವಾದ ಶಂಖ ಸ್ಪರ್ಶವಾದ ಕೂಡಲೇ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಸ್ಮರಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಸ್ತೋತ್ರ ಮಾಡಿಬಿಟ್ಟ. ಬಂದ್ಬಿಡ್ತು ಸ್ತೋತ್ರ, ಉಕ್ಕು ಬಂದ್ಬಿಡ್ತು ಅವನಿಗೆ. ಏನು ಕಲ್ತಿದ್ನಿ ಅವನು, ವ್ಯಾಕರಣ ಓದಿದ್ನಿ, ಏನು ಓದಿದ್ದ, ಅದು ಹೆಂಗೆ ಬಂತು ಆ ಶ್ಲೋಕದಿಂದ? ಆ ಭಗವಂತನ ಅನುಗ್ರಹ, ಅವನ ಶಕ್ತಿ ಏನು ಅಂತ ವರ್ಣನೆ ಮಾಡೋಕ್ಕಾಗತ್ತೆ. ಅಚಿಂತ್ಯ ಮಹಿಮಾನಂತಂ, ಅಚಿಂತ್ಯ ಮಹಿಮಾನಾಗಿರ್ತಕ್ಕ ಪರಮಾತ್ಮ ಏನು ತಾನೇ ಅನುಗ್ರಹ ಮಾಡಲಾರ. ಸಮಸ್ತ ಶಕ್ತಿಪಾತವನ್ನು ಮಾಡಿಬಿಟ್ಟ, ಅವನ ಮೇಲೆ ಎಲ್ಲ ತನ್ನ ಶಕ್ತಿಯನ್ನು ಸುರಿದುಬಿಟ್ಟ. ಹಾಗಾಗಿ ಆ ವಯಸ್ಸಿನಲ್ಲೇ ಧ್ರುವ ಪರಮ ಭಾಗವತೋತ್ತಮನಾದ ವಿದ್ಯಾ ಮೃಗೇಂದ್ರಸ್ಯ ಕಾ ಹೂವರೆಂದವರು ಶಾಪಗ್ರಸ್ತರಾಗಿ ದೊಡ್ಡ ಆನೆಯಾಗಿ ಹುಟ್ಟಿದ ಮೇಲೆ ಆ ಆನೆ ಮೊಸಳೆ ಹಿಡ್ಕೊಂಡಾಗ ಯಾರೂ ನನ್ನನ್ನು ಕಾಪಾಡುವುದಿಲ್ಲ ಅಂತ ಗೊತ್ತಾದಾಗ ಆ ಪರಮಾತ್ಮನ ಸ್ತೋತ್ರ ಮಾಡಿ ಜಾತಿಸ್ಪರ್ನಾಗಿದ್ದ. ಹಿಂದಿನ ಜನ್ಮ ಜ್ಞಾಪಕವಾಯಿತು, ಅಲ್ಲೇ ಸ್ತೋತ್ರ ಮಾಡಿದ, ಅಲ್ಲೇ ಭಗವಂತ ಅವರ ಅನುಗ್ರಹ ಮಾಡುವುದ. ಹಾಗೆ ಅವನಿಗೇನು ವಿದ್ಯೆ ಇತ್ತು ಅದು ಮುಕ್ತ ಭಕ್ತನಾಗಲಿಲ್ಲ. ಕಾ ಜಾತಿ ವಿದುರಸ್ಯ, ವಿದುರನಿಗೆ ಯಾವ ಜಾತಿ ಇತ್ತು? ಶುದ್ಧ ಯೋಜನೆಯಾಗಿದ್ದ, ಅವನು ಕೂಡ ಮಹಾಭಾಗವತೋತ್ತಮನಾದ. ಯಾದವಪತೇ ಉಗ್ರಸ್ಯ ಕಿಂ ಪೌರುಷಂ, ಉಗ್ರಸೇನ ಮಗನಿಂದಲೇ ಜೈಲಿಗೆ ಹೋಗ್ಬಿಟ್ಟ ಅವನು. ಕಂಸ ಮಗ ಅವನು ಕೂತ್ಕೊಂಡು ತಗೊಂಡೋಗಿ ಜೈಲಿಗೆ ಕೂಡ ಹಾಕ್ಬಿಟ್ಟ. ಮಗನ ಮುಂದೆನೇ ಪೌರುಷ ತೋರ್ಸೋಕ್ಕಾಗಲಿಲ್ಲ. ಆದರೂ ಕೂಡ ಭಗವಂತ ಅವನಿಗೆ ಅನುಗ್ರಹ ಮಾಡಿ ಜೈಲಿನಿಂದ ಬಂಧನ ವಿಮೋಚನೆ ಮಾಡಿ ಕಂಸನ ಸಂಹಾರ ಮಾಡಿ ಮತ್ತು ಅವನಿಗೆ ರಾಜ್ಯವನ್ನು ಕೊಟ್ಟು ಭಗವದ್ಭಕ್ತಿಯನ್ನು ಕೂಡ ಕೊಟ್ಟ. ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ಕಿಂತತ್ ಸುಧಾಮ್ನೋಧನಂ. ಕಿಮ್ಮ ಎಲ್ಲಕ್ಕೆ ಹೋಗಬೇಕು. ಏನು ಆ ಕುಬ್ಜೆಗೆ ಗೂನು ಬೆನ್ನು, ಏನು ಒಳ್ಳೆ ಸುಗಂಧವಾದಂತಹ ಒಂದು ದ್ರವ್ಯವನ್ನು, ಪರಿಮಳ ದ್ರವ್ಯವನ್ನು ತಯಾರು ಮಾಡಿಕೊಂಡು ಪ್ರತಿನಿತ್ಯ ಕಂಸನ ಕೊಡಕ್ಕೆ ಹೋಗ್ತಾ ಇದ್ಲು. ಅದು ಅವನ ಕೆಲಸ. ಅದನ್ನು ಕೃಷ್ಣ ಒಂದು ದಿವಸ ಬಂದಾಗ ಕೃಷ್ಣನ ಕೇಳಿದ್ರೆ ಕೃಷ್ಣ ಕೊಟ್ಬಿಡ್ತಾರೆ. ಕೃಷ್ಣನು ಬಂದ್ಬಿಟ್ಟು ನಿಜವಾಗಿ ನೀನೇ ಇದಕ್ಕೆ ಪಾತ್ರ ಅಂತ ಹೇಳಿ ಕೊಟ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಕೃಷ್ಣ ಅವಳ ಜೊತೆಯಲ್ಲೇ ಎಷ್ಟು ಮಟ್ಟಿಗೆ ಅನುಗ್ರಹ ಮಾಡಿಬಿಟ್ಟ. ಒಂದು ದಿವಸ ಕೊಟ್ಟು ಅವಳ ಭಕ್ತಿಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಎಲ್ಲ ರೀತಿಯನ್ನು ಮಾಡಿಬಿಟ್ಟ ಅವನಿಗೆ. ಕಿಂತತ್ ಸುಧಾಮನೋದರಂ, ಆ ಸುಧಾಮ ಕುಚೇಲ ಅವನಿಗೇನು ಐಶ್ವರ್ಯ ಇತ್ತು, ಅವನಿಗಿಂಥ ಭಕ್ತಿಯನ್ನು ಅನುಗ್ರಹ ಮಾಡಿದ. ಹಾಗೆ ಭಕ್ತ್ಯ ರಕ್ಷತೆ ಕೇವಲಂ ನತು ಗುಣೈ ಭಕ್ತಿ ಪ್ರಿಯ ಶ್ರೀಹರಿ ಅಂತ ಈ ರೀತಿಯಾಗಿ ಪರಮಾತ್ಮ ಭಕ್ತಿ ಒಂದಕ್ಕೆ ಒಲಿವನಾಗ್ತಾನೆ ಹೊರತು ಬಾಕಿದೆಲ್ಲ ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾ ಸುರಾತ್ಮಜಾಃ ಪ್ರೀಣನಾಯ ಮುಕುಂದಸ್ಯ ನವರ್ತಂ ನ ಬಹುಜ್ಞತ ನ ದಾನಂ ನ ಜಪೋ ನೇಜ್ಯ ನ ಶೌಚಂ ನ ವ್ರತಾದಿ ಚ ಪ್ರೀಯತೆ ಅಮಲಯಾ ಭಕ್ತ್ಯ ಹರಿರನ್ನ ದೃಢಂಬನಂ. ಪರಮಾತ್ಮ ಪರಿಶುದ್ಧವಾದ ಪ್ರೇಮಕ್ಕೆ ಭಕ್ತಿಗೆ ಒಂದಕ್ಕೆ ಸಂತುಷ್ಟನಾಗ್ತಾನೆ ಹೊರತು ಬಾಕಿ ಎಲ್ಲ ಆಡಂಬರವೇ. ಭಾರಿ ಮಲ್ಲಿಗೆ ಹೂವನ್ನು 10 ಮಾರು ತಂದಿಟ್ಟಿದ್ದೀನಿ, ಒಳ್ಳೆ 10 ತಲ ಹಣ್ಣುಗಳನ್ನು ಬುಟ್ಟಿ ತಂದಿಟ್ಟಿದ್ದೀನಿ, ಕೊಡಗಟ್ಟಲೆ ಪಂಚಾಮೃತವನ್ನು ಅಭಿಷೇಕ ಮಾಡ್ತೀನಿ, ಒಳ್ಳೊಳ್ಳೆ ತೀರ್ಥಕ್ಷೇತ್ರದಿಂದ 10 ಕೊಡದಲ್ಲಿ ಅಭಿಷೇಕಕ್ಕೆ ನೀರು ತಂದಿದ್ದೀನಿ ಅಂತಂದರೆ ಅದು ಬೇಕೆ ಭಗವಂತನಿಗೆ. 10 ಪಂಚಭಕ್ಷ ಪರಮಾನ್ನವನ್ನು ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಎಷ್ಟಾದರೂ ಮಾಡು, ಇನ್ನು ಐಶ್ವರ್ಯ ತಕ್ಕಂಡು ಬೇಕಾದ್ರೆ ಮಾಡ್ಬೋದು. ಅದನ್ನ ಹೃದಯ ಹೇಗಿದೆ ನೋಡ್ತಾನೆ ಹೊರತವನು ಏನೇನು ತಂದಿದೆಯಾ, ಏನೇನು ಕೊಡ್ತಾ ಇದೆಯಾ ಅಂತ ಯಾವುದನ್ನು ನೋಡಲ್ಲ. ನಿಜವಾಗ ಅವನಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ಅವನು ಅನುಗ್ರಹ ಮಾಡ್ತಾನೆ. ಅವನಂತ ಇರೋದನ್ನ ಅವನಿಗೆ ಕೊಟ್ಟರೆ ಅವನು ಏನು ಮಾಡ್ತಾನೆ ಅದನ್ನು, ಅಥವಾ ಅವನ ಉಪಯೋಗ ಆಗದೇ ಇರೋದನ್ನು ಕೊಟ್ಟರೆ ಏನು ಮಾಡ್ತಾನೆ ಅವನು. ವಧುವರರು ಕೂತಿರ್ತಾರೆ ಮದುವೆ ಮನೆ ಇದರಲ್ಲಿ ಹೊಸ ಮನೆ ಮೇಲೆ, ಅವ್ರು ತೊಗೊಂಡೋಗಿ ಒಂದು ಬಕೆಟ್ ನೀರು ಒಂದು ಬುಟ್ಟಿ ಮಣ್ಣು ತೊಗೊಂಡೋಗಿ ಹೊರ ಹುಡುಗಿಯರೆ ಕೊಟ್ಟರೆ ಏನು ಮಾಡ್ತಾರೆ, ಅದನ್ನು ತಗೊಂಡು ಬೀದಿ ಚೆಲ್ತಾರೆ, ಆ ಮಣ್ಣು ತಗೊಂಡು ಹರಿಸಿರ್ತಾರೆ. ಅವ್ರಿಗೆ ಬೇಕಾದ್ದೇನೋ ಆ ಪಂಚಾಯತಿನೋ ಒಂದು ಸೀರೆನೋ ಇನ್ನೇನೋ ಮನೆಗೆ ಉಪಯೋಗಿಸುವಂಥ ಪಾತ್ರೆ ಪರಟೇನೋ ಕೊಟ್ಟರು ಉಪಯೋಗಿಸ್ತಾರೆ. ಹಾಗೆ ಭಗವಂತನಿಗೆ ಏನು ಬೇಕು ಅಂತ ನೋಡ್ಕೊಳ್ಬೇಡುವ ನಾವು. ಭಗವಂತನಿಗೆ ಹಣ್ಣು ಬೇಕಾ, ಹೂ ಬೇಕಾ, ಇದು ಬೇಕಾ,
ಭಗವಂತನಿಗೆ ಪ್ರೇಮ ಬೇಕು. ಪ್ರೇಮ ಅವ್ನು ಕೊಟ್ಟು ಬಾಕಿ ಎಲ್ಲ ನೀವು ಇಟ್ಕೊಳ್ಳಿ. ಯಾವುದು ಎಲ್ಲ ಭಗವಂತನೇ ಹೇಳೋದಾದ್ರೆ, ಅಥವಾ ಭಗವಂತ ನಮಗೋಸ್ಕರ ಅದನ್ನು ಸೃಷ್ಟಿ ಮಾಡಿರೋದು, ಭಗವಂತನಿಗೋಸ್ಕರ ಅದನ್ನು ಮಾಡ್ಕೊಂಡಿಲ್ಲ. ನೀ ಎಲ್ಲ ಉಪಯೋಗಿಸ್ಕೊಳ್ಳಿ, ಅನುಭವಿಸ್ರಿ. ಆದರೆ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಒಂದನ್ನು ಭಗವಂತನ ಕೊಡಿ. ಅವನು ಏನು ಕೊಡಿ ಕೇಳ್ತಾನೋ ಅದನ್ನು ಕೊಟ್ಟರೆ ಸಾಕೆ ಹೊರತು ನಮಗೆ ಏನು ಕೊಡಬೇಕು ಅನಿಸುತ್ತೋ ಅಥವಾ ಅವನಿಗೆ ಯಾವುದು ಬೇಡವೋ ಅದನ್ನು ಕೊಟ್ಟರೆ ಏನು ಪ್ರಯೋಜನ? ನಮಗೇನು ಕೊಡಬೇಕು ಅಂತ ಅನ್ಸುತ್ತೋ ಅದನ್ನಾದರೂ ಪ್ರೇಮದಿಂದ ಕೊಟ್ಟರೆ ಅಷ್ಟು ಅಂತಾನೆ ತಗೋತಾನೆ. ಸ್ವಯಂ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಮಂಗಳಾರತಿನೂ ಸ್ವೀಕಾರ ಮಾಡ್ತಾನೆ. ನೀವೇ ಮಂಗಳಾರತಿ ಮಾಡೋದು ಅವಮಾನನೇ. ಸೂರ್ಯನಿಗೆ ದೀಪ ತೋರಿಸ್ತೀನಿ ಅಂದ ಹಾಗೇನೆ ಸೂರ್ಯ ಸಹಿತವಾದ ಜಗತ್ತನ್ನೇ ಬೆಳೆತಿರುವ ಪರಮಾತ್ಮನಿಗೆ ಮಂಗಳಾರತಿ ಬೇಕಾ? ಅದು ಇಡೀ ಅಖಂಡ ಭೂಮಿಗೆ ಕಾರಣ ಆಗಿರೋ ಪರಮಾತ್ಮನಿಗೆ ಧೂಪ ಬೇಕಾ? ಎಲ್ಲವೂ ಅರ್ಥವೇ ಇರೋದು. ಆದರೂ ಕೂಡ ನಮ್ಮ ಭಕ್ತಿಯನ್ನು ಪ್ರಕಟ ಮಾಡೋಕ್ಕೋಸ್ಕರವಾಗಿ ಬೇರೆ 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 ಉಪಾಯಗಳನ್ನು ಇಟ್ಕೊಂಡಿದ್ವಿ. ಅದನ್ನು ಒಪ್ಕೊಂಡು ಶಾಸ್ತ್ರದವರು ಭಗವಂತನೂ ಅಂಗೀಕಾರ ಮಾಡಿಕೊಂಡ. ಆದರೆ ಅದಕ್ಕೆ ಎಲ್ಲಕ್ಕೂ ಸೂತ್ರಪ್ರಾಯವಾಗಿರುವ ಪ್ರೇಮ ಭಕ್ತಿ ಅನ್ನೋದನ್ನು ಒಂದನ್ನು ಅದಕ್ಕೆ ಬೆರಕೆ ಮಾಡಿಕೊಂಡಿದ್ದರೆ, ಸೇರಿಸ್ಕೊಂಡಿದ್ದರೆ ಎಲ್ಲವೂ ಸಾರ್ಥಕವಾಗಿದೆ. ಇದು ಯಾವುದಿಲ್ಲದೆ ಬರೀ ಭಕ್ತಿಯೆಲ್ಲ ಮುಳುಗಿದ್ರು ಕೂಡ ಬಹಳ ಸಂತೋಷವೇ. ಯಾಕಂದರೆ ಪೂರ್ಣ ಒಪ್ಪಿಸ್ಕೊಂಡ್ಬಿಟ್ರಿ. ಪರಮ ಪ್ರೇಮ ಪರಮಾತ್ಮ ಮುಳುಗಿಬಿಡ್ತು, ಉಳ್ಕೊಂಡ್ಬಿಡ್ತು ಅಂತಂದರೆ ನಿಮ್ಮತನ ಹೊರಟೋಗ್ಬಿಟ್ರೆ ಅರ್ಥ. ನಿಮ್ಮತನ ಹೊರಟೋಯ್ತು ಅಂದರೆ ನೀವು ಹೋದ್ರಿ, ಇನ್ನು ನೀವು ನಾನು ತಂದ್ಕೋತಾ ಇರೋ ಅಹಂಕಾರವೂ ಹೋಯಿತು. ಅಹಂಕಾರ ಸಂಬಂಧಪಟ್ಟದ್ದು ಎಲ್ಲವೂ ಹೋಯಿತು. ಏನೆಲ್ಲ ಅವನೇ, ನಾನು ಎಂಬುದಿಲ್ಲ, ಎಲ್ಲವೂ ನೀನೇ. ಹೀಗೆ ಆ ಪರಮಾತ್ಮನ ಪರಮ ಪ್ರೇಮದಲ್ಲಿ ಏನಾಗುತ್ತೆ, ಪ್ರೇಮವನ್ನು ಮಾಡುವಾಗ ಜಾತಿ ವಿದ್ಯಾ ರೂಪ ಕುಲ ಧನ ಕ್ರಿಯಾ ಯಾವ ಭೇದವೂ ಬರಲ್ಲ. ಯತಃ ತ್ವದೀಯಾಹ, ಯಾಕೆಂದರೆ ಎಲ್ಲರೂ ಅವರವರೇ. ಈ ಎಲ್ಲ ಮಹಾಭಾಗವತೋತ್ತಮರು ಕೂಡ ಪರಮಾತ್ಮ ರೂಪದವರೇ ತಾಗ್ಬಿಡೋದ್ರಿಂದ ಆ ಯಾವ ಬಾಹ್ಯವಾದಂತಹ ಆಕಾರ ಭೇದಗಳು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಭಕ್ತಿ ಒಂದೇ ಅಲ್ಲ, ಬಹಳ ಮುಖ್ಯವಾದದ್ದು. ನನ್ನ ಗೀತೆಯರು ವಿದ್ಯಾವರಿ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಜೀವ ಸ್ವಪಾಚೇತ ಪಂಡಿತ. ಇಲ್ಲಿಂದ ಮುಂದಕ್ಕೆ ಲೋಕದಲ್ಲಿ ಎಲ್ಲ ತರಹದ ಜನರು ಇದ್ದೇ ಇರ್ತಾರಲ್ಲ. ಸಾಧಕರಾಗಿರುವ ಭಕ್ತಿಯನ್ನು ಬೆಳೆಸ್ಕೋಬೇಕು ಅನ್ನುವಂತಹ ನಮ್ಮಂಥ ಸಾಮಾನ್ಯ ಜನರಿಗೆ ಕೆಲವು ನಿಯಮಗಳನ್ನು ಹೇಳ್ತಾರೆ ಅವರು. ನಮಗೆ ಭಕ್ತಿ ಬರ್ತಾನೇ ಇಲ್ಲ ಕಣ್ರಿ, ಯಾವ ಕಾರಣಕ್ಕೂ ಪ್ರೇಮ ಉಳಿತಾನೇ ಇಲ್ಲ. ಏನು ಮಾಡೋದು ಅಂತಂದರೆ, ಆದಷ್ಟು ಮಟ್ಟಿಗೆ ವಾದೋ ನಾವಲಂಬ್ಯ. ನಮ್ಮ ರಾಮ್ ಭಾಳ ಹೇಳಬೇಕು ಈ ವಿಚಾರವನ್ನು. ರಾಮ ಅದು 10 ಸಾಲ ಜಪ ಮಾಡಿ ಈ ಸೂತ್ರವನ್ನು. ಅವನು ಏನು ಹೇಳಿದ್ರು ಕೂಡ 4-3-7 ಯಾಕೆ 4-3-7 ವಾದ ಮಾಡ್ತಾನೆ. ಇವಾಗ ಹಗಲು ಒಂದು ಯಾಕೆ ರಾತ್ರಿ ಆಗಿರ್ಬೋದು, 4:30 ಹಗಲೇ ಆಗಬೇಕಾ, ರಾತ್ರಿ 4:30 ಆಗಲ್ಲ, ಬೆಳಗಿನ ಜಾವ. ಇಂಥ ಒಡ್ಡವಾದ ಅವನು. ವಾದು ನಾವಲಂಬ್ಯ. ಮೊದಲು ಏನು ಹೇಳ್ತಾರೆ, ನಮ್ಗೆ ಯಾರು ನಾವು ದೊಡ್ಡವರು ಅಂತ ಗುರುಗಳನ್ನು ಒಪ್ಕೊಂಡಿದ್ದೀವೋ ಅಥವಾ ಶಾಸ್ತ್ರವನ್ನು ಯಾವುದೂ ನಂಬಿದೀವೋ ಅದು ಹೇಳ್ತಾ ಇರೋದೆಲ್ಲ ಸತ್ಯ ನಿಜ ಅಂತ ನಂಬ್ಕೋಬೇಕು. ಅಕಸ್ಮಾತ್ ಬಾಯಿ ತಪ್ಪಿನೋ ಅನ್ಯ ಮನಸ್ಕರಾಗಿಯೋ ಒಂದೆರಡು ತಪ್ಪು ಹೇಳ್ತಿರುವೆ, ಈ ಹೇಳಿದಾರಲ್ಲ ಬರೆದಿಟ್ಕೊಂಡ್ಬಿಟ್ಟು ಇನ್ನೊಂದು ದಿವಸ ಯಾವುದೋ ಅಂದಾಗ ಅವ್ರು ಹಾಗೆ ಬರಬೇಕು ಅಂತಿಲ್ಲ. ಅವ್ರು ಇನ್ನೊಂದು ಸರಿಯಾಗಿ ಹೇಳ್ಬಿಡ್ತಾರೆ. ಏನು ಗುರುಗಳೇ ಅವತ್ತು ಈ ತರಹ ಹೇಳಿದ್ದಿಲ್ಲ, ಹೀಗೆ ಇವತ್ತು ಹೀಗೆ ಹೇಳ್ತಾ ಇದ್ದೀರಲ್ಲ ಅಂದರೆ, ಹೌದಾ ಹಾಗಾದರೆ ಅವತ್ತು ನನಗೆ ಬಾಯಿ ತಪ್ಪಿ ಬಂದಿರಬೇಕು, ಇವಾಗ ಹೇಳ್ತಾ ಇದ್ದೀರಲ್ಲ ಇದೇ ಕರೆಕ್ಟು, ಇದನ್ನೇ ಇಟ್ಕೊಂಡು ಅವರೇ ಹೇಳ್ತಾರೆ. ಯಾರಿಗೆ ಸರಳತೆ ಇರುತ್ತದೆಯೋ ಸಹಜತೆ ಇರುತ್ತದೆಯೋ, ಯಾರು ಸಾಮಾನ್ಯರಾಗಿರ್ತಾರೋ ಅವರು ತಮ್ಮ ತಪ್ಪನ್ನು ಬೇಗ ಒಪ್ಕೊಂಡ್ಬಿಡ್ತಾರೆ. ವಾದ ಮಾಡೋಕ್ಕೆ ಹೋಗಲ್ಲ, ಹಠ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಗಚ್ಚತೋ ಸ್ಖಲನಂ ಅಂತ ಒಂದು ನ್ಯಾಯ. ಯಾರ್ಯಾರು ನಡೀತಾರೋ ಅವರೆಲ್ಲ ಎಡುತ್ತಾರೆ. ಮಲ್ಕೊಂಡವ್ರು ಎಡುತ್ತಾರ. ಎಡುವುದು ಅಂದರೆ ನಡಿಬೇಕಾದ್ರೆ ಬೈಚಾಗ ಒಂದು ಕಲ್ಲು ಯಾವುದೋ ಒಂದು ಹೊಸ್ತಿಲೋ ಕಾಲಿಸ್ಕೊಂಡ್ರೆ ಕುಂಟೋಗ್ಬಿಡುತ್ತೆ. ಇದು ನಡೆಯೋರಿಗೆ ಆಗುತ್ತೆ, ನಡಿದೇ ಇದ್ದು ಆಗಲ್ಲ. ಹಾಗೆ ಮಾತಾಡುವಾಗ ಅಥವಾ ವಿಚಾರ ಮಾಡ್ತಾ ಹೇಳ್ತಿರ್ಬೇಕಾದ್ರೆ ಬಾಯಿ ತಪ್ಪಿನೋ ಅಥವಾ ತಾನು ತಪ್ಪ ತಿಳ್ಕೊಂಡೋ ಅಥವಾ ಅನ್ಯ ಮನಸ್ಕನಾಗಿಯೋ ಏನೋ ಒಂದು ವಿಷಯವನ್ನು ವ್ಯತ್ಯಾಸ ಹೇಳ್ಬೋದು. ವ್ಯತ್ಯಾಸ ಹೇಳಿದರೆ ಅವನ ಮೇಲೆ ಪ್ರೀತಿ ಗೌರವ ಶ್ರದ್ಧೆ ಎಲ್ಲ ಇದೆ. ಇದ್ದಾಗ ಹಾಗೆ ತಿಳ್ಕೊಂಡಿರೋ, ಯಾಕೋ ನಿನ್ನ ಯುಕ್ತಿಗೆ ಹೊಂದೇ ಹೋದರೆ, ನಿನ್ನ ಇದಕ್ಕೆ ಹೋದೇ ಹೋದರೆ ಬಳ್ಕೊಂಡು ಇಟ್ಕೋ. ಇನ್ನೊಂದು ಸಲ ಅಥವಾ ಆದ್ಮೇಲೆ ಕೇಳು, ಅಥವಾ ಇನ್ನೊಂದು ದಿವಸ ಆ ವಿಚಾರ ಹೇಳಬೇಕಾದ್ರೆ ಹಾಗೆ ಹೇಳಬೇಕು ಅಂತಿಲ್ಲ ಅವರು. ಆವಾಗ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊ. ಅದೇ ವಾದ ಮಾಡೋ ಸ್ವಭಾವಕ್ಕೆ ಹೋಗಬೇಡ. ವಾದದಲ್ಲಿ ಸ್ಪರ್ಧಾ ಬಂದುಬಿಟ್ಟು ರಾಗದ್ವೇಷ ಬೆಳೆಯುತ್ತೆ. ವಾದದಲ್ಲಿ ಕೇವಲ ಆಯಾಸವಷ್ಟೇ ಪ್ರಯೋಜನ ಹೊರತು ಇನ್ಯಾವ ಪ್ರಯೋಜನವಿಲ್ಲ. ಅದೇ
ಕೆಲವು ತರಹ ವಾದ ಇದೆ. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಒಂದು ಅಂದರೆ ಜ್ಞಾನವೃದ್ಧಿಗೋಸ್ಕರವಾಗಿ ವಿಚಾರ ಮಾಡೋದಿದೆಯಲ್ಲ, ಅದನ್ನು ಇಲ್ಲಿ ಅಲಗಡಿತಾ ಇಲ್ಲ. ಕೇವಲ ಜಿಗೀಷುವಾಗಿ, ಜಿಗೀಷು ಜಿಜ್ಞಾಸು ಅಂತ ಎರಡು, ಜೇತ್ ಮಿಚ್ಛಾ ಜಿಗೀಷ, ಗೆಲ್ಲಬೇಕು ಅನ್ನೋಕ್ಕೋಸ್ಕರ ವಾದ ಮಾಡೋದಿದೆಯಲ್ಲ ಅದು ಜಿಗೀಷ. ಆ ರೀತಿ ವಾದ ಬೇಡ. ಜಿಜ್ಞಾಸುವಾಗಿ ತಿಳ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಚರ್ಚೆ ಮಾಡೋದಿದೆಯಲ್ಲ ಅದು ಒಳ್ಳೆಯದೇ. ಅದಕ್ಕೂ ಕಾಲ ದೇಶ ಸಮಯವನ್ನು ಅರಿತು ಮಾಡಬೇಕು. ಹಾಗಾಗಿ ಸಾಧಕನಾದವನು ಆದಷ್ಟು ಮೌನವಾಗಿರೋದು ಬೆಸ್ಟು. ಜಾಸ್ತಿ ಮಾತಾಡೋದು ಬರುತ್ತೆ, ಏನೇನು ಜಾಸ್ತಿಯಾಗಿ ಮಾತಾಡೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋ ವಿಚಾರವನ್ನು ಅವರು ತಗೋತಾರೆ. ಇಲ್ಲಿ 78ರಲ್ಲಿ ಅಹಿಂಸಾ ಸತ್ಯ ಶೌಚಾಲಯ ಜಲ, ತುಂಬ ಮಾತಾಡೋರಿಗೆ ಸುಳ್ಳು ಬಂದುಬಿಡುತ್ತೆ ಬಾಯಲ್ಲಿ, ಸಹಜ ಅದು. ಯಾಕೆಂದರೆ ಯಾವುದೋ ಒಂದು ವಿಚಾರವನ್ನು ಬಹಳವಾಗಿ ಹೇಳೋಕ್ಕೆ ಹೊರಟಾಗ ಸ್ವಲ್ಪ ಎಕ್ಸಾಗ್ರೇಷನ್ ಮಾಡಿ ಹೇಳ್ತಾನೆ, ಸ್ವಲ್ಪ ಅತಿಶಯ ಮಾಡಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳಿನ ಬೆರಿಕೆಯಿಂದ ಕೂಡಿದ್ದಾದ ಮಾತಾಡ್ಬಿಡುತ್ತೆ. ಎಷ್ಟೋ ಅಷ್ಟಕ್ಕೆ, ಎಷ್ಟು ಕೇಳಿದರೆ ಅಷ್ಟು ಉತ್ತರ ಕೊಡ್ತೀನಿ, ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ತೀನಿ ಅವನು ನೀವು ಇಟ್ಕೊಂಡು ಆದಷ್ಟು ಮೌನವನ್ನು ಸತ್ಯಾಯ ಮಿತಭಾಷಿಣಾಂ, ಸತ್ಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿಯೇ ಮಿತವಾಗಿ ಮಾತಾಡೋರಾಗಿದ್ದಂಥ ರಘುವಂಶದ ರಾಜರುಗಳು ಅಂತ. ಕಾಳಿದಾಸ ರಘುವಂಶದ ರಾಜರನ್ನು ಹೊಗಳುವಾಗ ಯಾವ ರೀತಿ ಇದ್ದರು ಅಂದರೆ ಅವರು ಸತ್ಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಿತಭಾಷಿಗಳಾಗಿದ್ದರು, ಜಾಸ್ತಿ ಮಾತಾಡ್ತಿರಲಿಲ್ಲ. ಅಷ್ಟೇ ಹೊರತು ಅಹಂಕಾರ ಪಟ್ಕೊಂಡು ನಂಗೆ ಸಮಾನ ಅಲ್ಲ, ನನಗೆ ಈಕ್ವಲ್ ಅಲ್ಲ, ನಾನ್ಯಾಕೆ ಅವ್ರದ್ದು ಮಾತಾಡಬೇಕು ಅಂತ ಆ ರೀತಿ ಅಂದ್ಕೊಂಡವರಲ್ಲ. ಎಲ್ಲಿ ಸತ್ಯ ಹೋಗ್ಬಿಡುತ್ತೋ ಅನ್ನೋ ಹೆದರಿಕೆ ಇತ್ತು ಅವರಿಗೆ, ಹಾಗಾಗಿ ಅವ್ರು ಹೆಚ್ಚಾಗಿ ಮಾತಾಡ್ತಿರಲಿಲ್ಲ. ಹಾಗಾಗಿ ಆದಷ್ಟು ಸಾಧಕರಾದವನು ವಾದವನ್ನು ಅವಲಂಬಿಸಬಾರದು. ಬಾಹುಲ್ಯಾವಕಾಶತ್ವಾದರಿಯ ತತ್ವ, ಯಾಕೆ ಅಂದರೆ ಅದು ಬಹಳ ದಾರಿ ತಕ್ಕೊಂಡು ಹೋಗ್ಬಿಡುತ್ತೆ ವಾದ. ಬಹುಲತೆಗೆ ಅಂತಂದರೆ ಅದು ಬೆಳೀತಾ 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 ಒಂದು ನೀನು ಹೇಗೋ ತಿಳ್ಕೊಂಡ್ಬಿಡ್ತಾನೆ, ತಂಶುಂಠ ಅಂತ ಬಂದ್ಬಿಡುತ್ತೆ ಅದು. ಯಾಕಂದರೆ ವಾದದಲ್ಲಿ ಅವನಿಗೆ ಒಂದು ಲಿಮಿಟ್ ಇದೆಯಲ್ಲ, ಲಿಮಿಟ್ ದಾಟಿ ಹೋಗ್ಬಿಡ್ತಾನೆ. ಒಂದು ಅಭಿಮಾನ ತಿರ್ಕೊಂಡು ಒಂದು ಕೋಪಕ್ಕೆ ಬಂದುಬಿಟ್ಟು ಎಂಥವನು ಕೂಡ ನಿಮ್ಮ ಏನು ಗೊತ್ತು ಹಾಗೆ ಹೋಗು ನೀನು ಭಾಳ ತಿಳ್ಕೊಂಡಿದ್ಯಾ ನನ್ನ ಅಂತೀಯಲ್ಲ ಹಂಗೆ ಏನು ಬಂದು ಬಹುಲತೆಗೆ ಅಂದರೆ ದಾರಿ ತಪ್ಪುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ವಾದ. ಅಷ್ಟೇ ಅಲ್ಲ, ಅನಿಯತ ನಿಲ್ಗಡೆ ಬರಲ್ಲ ಅದು. ಮನೆಗೆ ಹೋಗ ನಿನ್ನಂತೆ ನೀನು ಹೇಳಿ ಸರಿ, ನನ್ನಂತೆ ನನ್ನ ಸರಿ ಕಣ ಆಯ್ತುನಾ ಅಂತ ಹಂಗೆ ಆಗ್ಬಿಡುತ್ತೆ. ಏನು ತೀರ್ಮಾನ ಆಯಿತು? ನೀನು ಅಂದ್ಕೊಂಡಿದ್ದು ನಿನಗೆ, ನಾನು ಅಂದ್ಕೊಳ್ಳೋದು ನನಗೆ, ನಾನೇನು ನಿನಗೆ ಒಪ್ಸೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂಥೇಳಿ ವಾದ ಮಾಡುವಷ್ಟು ಅದೆಲ್ಲ ಮಾಡಿದ್ಮೇಲೆ ಒಂದಿಷ್ಟು ಕೋಪತಾಪ, ಮನಸ್ತಾಪ, ಬೇಜಾರು, ಅಸಹನೆ ಎಲ್ಲವನ್ನೂ ವಿಕಾರವನ್ನು ಅನುಭವಿಸ್ಬಿಟ್ಟು ಕೊನೆಗೆ ಹೋಗು ನಿನಗೆ ನನಗೆ, ನಾನೇನು ನಿನ್ನನ್ನು ಒಪ್ಪಲ್ಲ, ನೀನು ನನ್ನನ್ನು ಒಪ್ಪಲ್ಲ ಅಂಥೇಳಿ ಇದಕ್ಕೆ ಅನಿಯತವಾಗಿ ಒಂದೇ ಒತ್ತಾದ ನಿಲುಗಡೆ ರೂಪವಿಲ್ಲದ್ದಾಗಿ ಆಗ್ಬಿಡತ್ತೆ. ಅದು ಪ್ರಯೋಜನ ಇಲ್ಲ. ಹಾಗಾಗಿ ವಾದದಲ್ಲಿರುವಂತಹ ದೋಷಗಳನ್ನು ಗೊತ್ತು ಮಾಡಿಕೊಂಡು ನಾನು ಧ್ಯಾಯಾನ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿ ತತ್ ಆತ್ಮಾನಂಚೇ ದ್ವಿಜಾನೀಯಾತ್ ಅಯಮಸ್ಮಿ ಅದಲ್ಲ ಛಂದ ಶರೀರ ಮನಸಂಜರೇ ಅದಲ್ಲ ಅಲ್ಲಿ ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣಃ ನಾನು ಧ್ಯಾಯಾನ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿ ತತ್ ಬೃಹದಾರಣ್ಯಕ ತಮೇವ ಧೀರತ ಪರಮಾತ್ಮನನ್ನೇ ಧೀರನಾದವನು ವಿಚಾರ ಮಾಡಿ ಭಕ್ತಿ ತುಂಬಿಕೊಂಡು ಅವರನ್ನೇ ಮನನ ಮಾಡುತ್ತಾ ಪ್ರಜ್ಞಾಂ ಕುರ್ವೀತ ಆ ಭಗವತ್ ಪ್ರಜ್ಞೆಯಲ್ಲಿಯೇ ಆ ಪರಮಾತ್ಮ ಪ್ರಜ್ಞೆಯಲ್ಲಿಯೇ ಆ ಸತ್ಯನಿಷ್ಠನಾಗಿಯೇ ಇದ್ದು ಅದನ್ನು ಯಾವ ಕಾರಣಕ್ಕೂ ಅದನ್ನು ಬಿಡುವನಾಗಬಾರ್ದು, ಅದರಿಂದ ವಿಚಲಿತನಾಗಬಾರ್ದು. ಅದಕ್ಕೋಸ್ಕರವಾಗಿ ನಾನು ಧ್ಯಾಯಾನ್ ಬಹು ಬಹಳವಾದಂತಹ ಲೌಕಿಕ ಮಾತುಗಳನ್ನು ಆಡಬಾರದು, ವಾದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು. ಯಾವುದೇ ರೀತಿ ರಾಗದ್ವೇಷಗಳಿಗೆ ಅವಕಾಶ ಬರುವಂತಹ ಸಂದರ್ಭ ಸನ್ನಿವೇಶಗಳು ಸಿಕ್ಕಾಕೊಳ್ಳೇಬಾರ್ದು. ಅದು ವಾಚೋವಿಗ್ಗ ಅವನಿಗೆ ಪರಸ್ಪರ ರಾಗದ್ವೇಷ ಬೆಳೆಯುತ್ತಲ್ಲ, ಇವನಿಗೂ ಎಷ್ಟು ಆಯಾಸ ಆಗುತ್ತೆ ಗೊತ್ತಾ ವಾದ ಮಾಡಿದರೆ, ಸಿಕ್ಕಾಪಟ್ಟೆ ಆಯಾಸ, ಗಂಟೆ ಸುಧಾರಿಸ್ಕೋಬೇಕಾದ್ರೆ ವಾದ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಅದನ್ನು ವಾದವನ್ನು ಮಾತ್ರ ಅವಲಂಬಿಸ್ಕೋಬಾರದು. ಆಮೇಲೆ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತಂದರೆ ಭಕ್ತಿಶಾಸ್ತ್ರಾಣಿ ಮನನೀಯಾನಿ ತದುದ್ಬೋಧಕ ಕರ್ಮಾಣಿ ಕರಣೀಯಾನಿ.
ಬಹಳ ಮುಖ್ಯವಾದಂತಹದ್ದು. ಸಾಮಾನ್ಯ ಸಾಧಕರಿಗೆ ಅವರಷ್ಟಿಗೆ ಅವರಿಗೆ ಭಗವತ್ ಪ್ರೇಮ ಉಕ್ಕದೇ ಇದ್ದಾಗ, ಮಾಡ್ಕೊಳ್ಳೋಕೆ ಗೊತ್ತಾಗದೇ ಇರುವಾಗ ಏನು ಮಾಡೋದು ಅರ್ಥವಲ್ಲ, ಹೇಗೆ ಭಕ್ತಿ ಬೆಳೆಸ್ಕೊಳ್ಳೋದು ಗೊತ್ತಾಗಲ್ಲ, ಬೇಜಾರಾಗುತ್ತೆ ಕೂತ್ಕೊಂಡ್ರೆ, ಎಷ್ಟೊತ್ತು ಅಂತ ಇದಾಗುತ್ತೆ, ಬರೋದೇ ಇಲ್ವಲ್ಲ ಪ್ರೇಮ ಅಂತ ಬೋರ್ ಆಗುತ್ತಲ್ಲ ವಿಚಾರ ಅಂತಂದಾಗ ಏನು ಮಾಡಬೇಕಂತ ಅವ್ರು ಹೇಳ್ತಾರೆ. ಭಕ್ತಿಶಾಸ್ತ್ರವಿದ್ದಲ್ಲ, ಭಕ್ತಿ ಭಾಗವತ, ವಿಷ್ಣು ಪುರಾಣ, ಬೇರೆ ಬೇರೆ ಭಗವದ್ಗೀತೆ, ಮಹಾಭಾರತದ ಮೋಕ್ಷ ಧರ್ಮ ಪರ್ವ, ಶಾಂತಿ ಪರ್ವ, ಅದೆಲ್ಲ ಬಹಳ ಭಕ್ತಿ ವಿಚಾರವನ್ನು ತುಂಬಿ ತುಳುಕಾಡಿದ್ದಾರೆ. ವೇದವ್ಯಾಸರು ಅವರು ಮಹಾ ಸರ್ವಜ್ಞರವರು. ಭಗವಂತರಾದ ವೇದವ್ಯಾಸರಿಗೆ ಗೊತ್ತು, ಜನರಿಗೆ ಯಾವಾಗಲೂ ತತ್ವ ವಿಚಾರವನ್ನೇ ಇಟ್ಟರೆ ಜನರಿಗೆ ಅರ್ಥ ಆಗೋದಿಲ್ಲ, ಮುಖ್ಯ ಭಕ್ತಿಯನ್ನೇ ಹೇಳ್ತಾ ಹೋದರೆ ಜನರು ನಮಗೆ ಎಟ್ಕೋದಲ್ಲ, ಕೈ ಬಿಟ್ಟುಬಿಡ್ತಾರೆ. LKG UKGಯಿಂದ ಆರಂಭ ಮಾಡ್ಕೋಬೇಕು. ಆ ಮೊದಲನೇ ಹಂತ, ಮೊದಲನೇ ಮೆಟ್ಟಲು ಯಾವುದು, ಅಲ್ಲಿಂದ ಶುರು ಮಾಡಿಕೊಂಡು ಭಕ್ತಿಶಾಸ್ತ್ರವನ್ನು ಬೆಳೆಸ್ಕೊಂಡು ಹೋಗಬೇಕು ಅಂಥೇಳಿ ಅವರು ಎಷ್ಟೆಷ್ಟು ತರಹ ಭಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕಥೆಗಳ ಮೂಲಕವಾಗಿ, ದೃಷ್ಟಾಂತಗಳ ಮೂಲಕವಾಗಿ, ಸಾಧನೆಗಳ ಮೂಲಕವಾಗಿ ಎಷ್ಟೆಷ್ಟು ತರಹ ಅವರು ಹೇಳಿದಾರೋ ಅದನ್ನೆಲ್ಲ ಓದ್ತಾ ಇರಬೇಕು, ಮನನ ಮಾಡ್ತಿರಬೇಕು. ಭಕ್ತಿಶಾಸ್ತ್ರವನ್ನು ಭಗವದ್ಭಕ್ತಿಯನ್ನು ಬೆಳೆಯುವುದಕ್ಕೆ, ಅದು ಉಜ್ವಲಗೊಳ್ಳುವುದಕ್ಕೆ, ಅದನ್ನು ಉದ್ದೀಪನಗೊಳಿಸುವಂತಹ ಶಾಸ್ತ್ರದ ಅವಲೋಕನೆ ಮಾಡ್ತಿದ್ದೆವು. ಹಾಗೆಯೇ ಸಂತರ ಕಥೆಗಳನ್ನೆಲ್ಲ ಕೇಳ್ತಾ ಇರಬೇಕು, ಓದಬೇಕು. ಸಂತರ ಕಥೆಗಳಲ್ಲಿ ಬಹಳ ಅದ್ಭುತವಾದಂತಹ ಲೀಲೆಗಳು, ಅಘಟಿತ ಘಟನೆಗಳು, ಅವರು ಕಷ್ಟಪಟ್ಟಂತಹ ಒಂದು ಇದು ಸನ್ನಿವೇಶ ಸಂದರ್ಭಗಳು, ಅದು ನೋಡಿದಾಗ ನಮಗೆ ಅನಿಸುತ್ತೆ, ನನಗೆ ಭಕ್ತಿ ಬಂದಿಲ್ಲ ಅಂದರೆ ಅವ್ರು ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನನಗೆ ಹೆಂಗೆ ಬಂದುಬಿಡುತ್ತೆ, ನಾನು ಕೂಡ ಅಷ್ಟು ಕಷ್ಟಪಡಬೇಕು, ಇಲ್ಲದೆ ಹೋದರೆ ನನಗೆ ಬಂದುಬಿಡುತ್ತಾ. ಯಾರೋ ರ್ಯಾಂಕ್ ಬಂದುಬಿಟ್ರು ಅಂತಂದರೆ ಆ ರ್ಯಾಂಕ್ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನೆ ಓದಿ ಮಾಡಿ. ಸುಮ್ಮನೆ ನಾನು ರ್ಯಾಂಕ್ ಬಂದುಬಿಡಬೇಕು ಅಂದ್ಬಿಟ್ರೆ ರ್ಯಾಂಕ್ ಬಂದುಬಿಡ್ತಾನೆ, ಏನು ಓದೇ ಮಾಡಿದೆ ನಿಮಗೆ. ಅದು ಯಾವುದಕ್ಕಾದರೂ ಒಂದು ಉತ್ತಮ ಫಲವನ್ನು ಪಡಿಬೇಕಾದ್ರೆ ತಕ್ಕಷ್ಟು ಶ್ರಮ ಪಡಬೇಡವೆ. ಹಾಗಾಗಿ ಅದಕ್ಕೆ ತಕ್ಕಂತಹ ನಡವಳಿಕೆ, ಅದನ್ನು ಪಡೀಲೇಬೇಕು ಅಂತ ಕಡೆ ಇಚ್ಛೆ ಬಂದಾಗ ಮಾಡಿಯೇ ಮಾಡ್ತಾನೆ, ಮಾಡಿಸ್ಕೊಳ್ತದೆ ಅದು. ಯಾಕೆಂದರೆ ಆ ಇಚ್ಛೆ ಸ್ವಭಾವವೇ ವ್ಯಕ್ತಿಯನ್ನು ಎಳ್ಕೊಳ್ಳೋದು. ಇಷ್ಟ ಬರೋದು ಕಷ್ಟ, ಇಷ್ಟ ಬಂದುಬಿಟ್ರೆ ಯಾವುದು ಕಷ್ಟ ಅಲ್ಲ. ಇಷ್ಟ ಬರುವುದಕ್ಕೇನೆಯೇ ನಾವು ಬೇರೆ ಬೇರೆ ತರಹ ಉಪಾಯವನ್ನು ಅವಲಂಬಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರವಾಗಿ ಭಕ್ತಿಶಾಸ್ತ್ರಗಳನ್ನು, ಭಕ್ತಿ ಗ್ರಂಥಗಳನ್ನು, ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯ ಇದೆಯಲ್ಲ, ಅದು ಭಕ್ತಿಯೋಗ ಅಧ್ಯಾಯ ಅಂತ ಹೆಸರು. ಆ ಯೋಗ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ಅಧ್ಯಕ್ಷತ್ವಾದಿ ಗುಣಗಳನ್ನೆಲ್ಲ ಅನುಸಂಧಾನ ಮಾಡ್ತಾ ಕೂತ್ಕೊಳ್ಬೇಕು. ಅಮಾನಿತ್ವಾದಿ 13ನೇ ಅಧ್ಯಾಯ ಹೇಳಿದ ಗುಣಗಳು ಅವರು ದಿನಾಂತ ಪಾರಾಯಣ ಮಾಡಿ ಅಂತ ಹೇಳಿದ್ದಾರೆ ಗುರುಗಳು. ಆ ಒಂದು ಶ್ಲೋಕಗಳನ್ನೆಲ್ಲ ನೀವು ಪಾರಾಯಣ ಮಾಡಿ ಅರ್ಥ ಸಮೇತವಾಗಿ, ಅರ್ಥಾನುಸಂಧಾನಪೂರ್ವಕವಾಗಿ ಆ ಶ್ಲೋಕಗಳನ್ನು ಪಾರಾಯಣ ಮಾಡ್ತಾ ಇದ್ದು ಸಾಕು, ನಿಮಗೂ ಗೊತ್ತಿದೆಯೇ ಆ ಗುಣಗಳು ನಿಮ್ಮಲ್ಲಿ ಮೆಲ್ಲ ಮೆಲ್ಲಿಗೆ ಊರ್ಕೊಳ್ತಾ ಇರುತ್ತೆ. ಹಾಗೆ ಕೆಲವು ಪದಾರ್ಥಗಳ ರಸ ನಿಧಾನ ಬಿಟ್ಕೊಳ್ತದೆಯೋ ಅದೇ ರೀತಿ ಆ ಭಕ್ತಿಶಾಸ್ತ್ರಗಳನ್ನು, ಭಕ್ತಿ ವಿಚಾರಗಳನ್ನು, ಸಂತರ ಕಥೆಗಳನ್ನು, ಸತ್ಪುರುಷರ ನಡವಳಿಕೆಗಳನ್ನು ನಾವು ಅನುಸರಣೆ ಮಾಡ್ತಾ, ಚಿಂತನೆ ಮಾಡ್ತಾ, ಅದನ್ನೇ ಫಾಲೋ ಮಾಡ್ತಾ ಹೋದರೆ ಕಾಲಕ್ರಮೇಣ ಹಂಗೆ ಅದು ಊರ್ಕೊಂಡ್ಬಿಡತ್ತೆ. ಹಾಗಾಗಿ ಭಕ್ತಿ ಗ್ರಂಥಗಳನ್ನು, ಭಕ್ತಿಶಾಸ್ತ್ರಗಳನ್ನು ಮನನ ಮಾಡಬೇಕು. ತದುದ್ಬೋಧಕ ಕರ್ಮಾಣಿ ಕರಣೀಯ. ಯಾವ್ಯಾವ ಕರ್ಮ ಭಕ್ತಿಯನ್ನು ಬೆಳೆಸತ್ತೆ, ಉದ್ಬೋಧ ಮಾಡುತ್ತೆ, ಎಬ್ಬಿಸತ್ತೆ, ಬೆಳೆದು ಎಬ್ಬಿಸತ್ತೆ ಅನ್ನೋದನ್ನು ನೋಡಿಕೊಂಡು ಅಂಥ ಕರ್ಮಗಳನ್ನೇ ಮಾಡ್ತಾ ಇರಬೇಕು. ಕರ್ಮಯೋಗವೇ ಬಹಳ ಮೊಟ್ಟ ಮೊದಲನೇ ಸಾಧನ. ಬೆಳಗ್ಗೆ ಹೇಳಿದಾಗೇ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ಮ ಇದ್ದೇ ಇರುತ್ತೆ. ಯಾರಿಗೂ ಯಾವ ಕರ್ಮವೂ ಸಂಬಂಧಪಡದೆ, ಯಾವ ಕರ್ಮವೂ ನಮಗೆ ಸಂಬಂಧಪಟ್ಟಿಲ್ಲ ಅನ್ನೋದು ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕರ್ಮ ಇದ್ದೇ ಇರುತ್ತೆ. ಅವರು ಯಾವ ಜಾತಿ ಆಗಲಿ, ಯಾವ ಲಿಂಗವಾಗಿರಲಿ, ಯಾವ ದೇಶದವನಾಗಲಿ, ಏನೇ ಆಗಿರಲಿ. ಹಾಗಾಗಿ ಒಂದೊಂದು ಕರ್ಮದ ಸಂಬಂಧ ಇದ್ದೇ ಇರುತ್ತೆ ಅಂದಮೇಲೆ ಆ ಕರ್ಮದಲ್ಲಿಯೇ ಸಂಗತ್ಯಾಗ, ಫಲತ್ಯಾಗ ಆದಿಗಳನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಅಲ್ಲಿಯೇ ಪರಮಾಶ್ವರ ಪ್ರೀತ್ಯರ್ಥಾಗಿ ಮಾಡ್ತಾ ಹೋದಾಗ ಅದು ಕಾಲಕ್ರಮೇಣ ಅವನಿಗೆ ಭಕ್ತಿಯನ್ನು ಉದ್ಬೋಧಗೊಳಿಸೇ ಹೋಗ್ತದೆ. ಹಾಗೆ ಭಕ್ತಿಯನ್ನು ಎಚ್ಚರಿಸುವಂತಹ ಕರ್ಮಗಳನ್ನು, ಸ್ವಧರ್ಮವನ್ನು ಫಲಾಪೇಕ್ಷೆಯನ್ನೇ ಭಗವಂತನಿಗೆ ಮಾಡೋದು, ಭಕ್ತಿ ಗ್ರಂಥಗಳನ್ನೆಲ್ಲ ಪಾರಾಯಣ ಮಾಡೋದು, ಭಗವನ್ನಾಮ, ಜಪ, ಕೀರ್ತನೆ. ಎಲ್ಲಕ್ಕಿಂತ ಕೂಡ ಸಾಮೂಹಿಕ ಅನುಷ್ಠಾನ ಇದೆಯಲ್ಲ, ಅದು ಬಹಳ ಎಫೆಕ್ಟಿವ್. ಎಷ್ಟು ಜನ ಅದನ್ನು ಬದಲಾವಣೆ ಇದ್ದಾರೆ ಗೊತ್ತಾ? ನಮೂರಲ್ಲೇ ಎಷ್ಟೋ ಜನಕ್ಕೆ ಭಜನೆಯಲ್ಲಿ ಬೇಜಾರು,
ಒಂಥರ ಈ ಶಾಸ್ತ್ರೀಯ ಮಾರ್ಗದಲ್ಲಿ ತುಂಬ ಹಿಂಸೆ ಅನಿಸುತ್ತೆ. ಮನುಷ್ಯನ ಸುಖಕ್ಕೆ ಒಂದು ಬೇಲಿ ಹಾಕಿದಂಗೆ ತಮಾಷೆ ಮಾಡೋರೊಬ್ಬರು. ಮನುಷ್ಯನಿಗೆ ಭಗವಂತ ಈ ಲೋಕದಲ್ಲಿ ಏನೇನೋ ವಸ್ತು ಸೃಷ್ಟಿ ಮಾಡಿದ್ದಾನೆ, ಭೋಗ ವಸ್ತುಗಳನ್ನ. ಆ ಭೋಗ ಪದಾರ್ಥವನ್ನೆಲ್ಲ ಮುಟ್ಟಬೇಡ ಅನ್ನೋದಕ್ಕೆ ಇದೊಂದು ಬೇಲಿ. ಈ ಬೇಲಿ ಒಳಗೆ ಇದ್ದುಬಿಟ್ರೆ ನೀವೆಲ್ಲ ಬೇಲಿ ಒಳಗಿದ್ದೀರಿ, ಹೊರಗಡೆ ಎಲ್ಲ ಭೋಗ ವಸ್ತುಗಳನ್ನು ಇಟ್ಟಿದ್ದಾರೆ. ಬೋನಲ್ಲಿರುವಂತಹ ಪ್ರಾಣಿಗೆ ಹೊರಗಡೆ ಆಹಾರ ಇಟ್ಟರೆ ಯಾವ ರೀತಿ ಆಗುತ್ತೋ ಹಾಗಾಗತ್ತೆ ತಮಾಷೆ ಮಾಡೋರು, ಹಾಸ್ಯ ಮಾಡೋರು. ಆದರೆ ನಿಜವಾಗಿ ಅದು ಭೋಗವಾ, ಅದು ರೋಗ ಕೊಡೋದಾ, ಅದು ಬಂಧನ ಮಾಡೋದಾ, ಅದನ್ನು ಹಾಳು ಮಾಡೋದಾ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಕಲ್ಪನಾ ರಮಣೀಯ ಅಂತ, ದೃಶ್ಯಮಾನ ರಮಣೀಯ ಅಂತ, ನೋಡೋ ಕಾಲದಲ್ಲಿ ಸುಂದರ ಚೆನ್ನ ಅಂತ ಅನಿಸುತ್ತೆ. ಆದರೆ ಅದು ನಮ್ಮ ಆಯುಸ್ಸನ್ನು, ಹಣವನ್ನು, ಬುದ್ಧಿಯನ್ನು, ವಿದ್ಯೆಯನ್ನು ಹಾಳು ಮಾಡುತ್ತೆ. ನಿಜವಾದ ಚಂದ, ನಿಜವಾದಂತಹ ಶಾಂತಿ ಸುಖ ಅನ್ನೋದು ಪರಮಾತ್ಮನೇ ಇರತಕ್ಕದ್ದು. ಅನ್ನೋದನ್ನು ಭಕ್ತರ ಸಹಾಯದಿಂದ ಗೊತ್ತಬೇಕು. ಸಾಮೂಹಿಕ ಭಜನೆಯನ್ನು ಮಾಡ್ತಾ ಇದ್ದರೆ ಒಂದು 4-6 ದಿವಸ ಅಥವಾ ಒಂದು ಸ್ವಲ್ಪ ದಿವಸ ಅದು ಅಲ್ಲಿ ಹೋಗಿ ಮಾಡ್ತಾ ಇದ್ದರೆ ನಮಗೂ ಅದು ಅಲ್ಲದೇ ಅದರ ಒಂದು ಆನಂದ ಬರಕ್ಷಲಾಗುತ್ತೆ. ಏನಾಗುತ್ತೆ ಅಂದರೆ ಸದ್ವಿಚಾರ, ಸತ್ಸ್ವರೂಪ, ಸತ್ ಸ್ವಭಾವ ಏನಿದೆ ಅದು ಒಂದು ರೀತಿ ಮನಸ್ಸಿನ ಮೇಲೆ ಪರಿಣಾಮ ಬೀರಿದಾಗ ಮನಸ್ಸು ಒಂಥರ ಅರಳ್ಕೊಂಡ್ಬಿಡುತ್ತಲ್ಲ, ಅವರಿಗೆ ಒಂದು ರೀತಿ ಕಾರ್ಯಕಾರಿ ವಿವೇಕ ಅದೆಲ್ಲ ಬರೆಸ್ಕೊಂಡ್ಬಿಡುತ್ತೆ. ಸತ್ಯಾಸತ್ಯ ವಿವೇಕ ಬರುತ್ತೆ. ನಾನು ಇದನ್ನು ಕಳ್ಕೊಂಡ್ರೆ ಭಾಳ ಕಳ್ಕೊಳ್ತೀನಿ, ತುಂಬ ನಾಶ ಆಗುತ್ತೆ, ನಷ್ಟ ಆಗುತ್ತೆ ನನಗೆ, ಇದನ್ನು ಯಾವ ಕಾರಣಕ್ಕೂ ನಾನು ಬಿಡಬಾರ್ದು, ಇದನ್ನು ಹಿಡ್ಕೊಂಡು ಅದ್ರ ಜೊತೆಗೆ ಲೌಕಿಕ ಕರ್ಮವನ್ನು ಮಾಡಬೇಕು ಅಂತ ಅವನಿಗನ್ಸುತ್ತೆ. ಯಾವಾಗ ಸರಿಯಾದಂಥ ಸದ್ಭಾವನೆ ಎಬ್ಬಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಆ ಮನಸ್ಸಿನಲ್ಲಿ ವಿವೇಕ ಬಂದುಬಿಟ್ಟು ಆವಾಗ ವಸ್ತುವಿನ ಸ್ವಭಾವ ಅರ್ಥ ಆಗುತ್ತೆ. ನಮ್ಮ ಮನಸ್ಸು ಕೊಳೆಯಾದರೆ ವಸ್ತುವಿನಲ್ಲಿರ್ತಕ್ಕಂಥ ದೋಷ ಗೊತ್ತಾಗೋದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸೇ ಕೊಳೆ, ಕನ್ನಡಿಯೇ ಪೂರ್ತಿ ಬ್ಲರ್ ಆಗಿಬಿಟ್ಟಿದ್ರೆ, ಮಬ್ಬಾಗಿಬಿಟ್ಟಿದ್ರೆ ಅದೆಂತ ನಮ್ಮ ಮುಖ ತೋರಿಸುತ್ತೆ. ವಸ್ತುವಿನ ಹಣೆ ಬರ ಗೊತ್ತಾಗಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಬೇಕು. ಎರಡೂ ಕೊಳಕಾದರೆ ಕೊಳಕಿಗೆ ವಿರೋಧ ಆಗಲ್ಲ. ಒಂದು ಶುದ್ಧವಾದರೆ ಅವಾಗ ಇನ್ನೊಂದು ಕೊಳಕು ಏನು ಅನ್ನೋದು ಗೊತ್ತಾಗುತ್ತೆ. ಆ ಚಿತ್ತ ದರ್ಪಣ ಇದೆಯಲ್ಲ, ಚಿತ್ತ ಅನ್ನುವಂತಹ ಒಂದು ಕನ್ನಡಿ, ಅದು ಒಂದು ಚೈತನ್ಯದಿಂದ ಪ್ರತಿಬಿಂಬಿತವಾದ ಕನ್ನಡಿ. ಅದು ಆ ಚಿತ್ತ ದರ್ಪಣಕ್ಕೆ ಚೈತ್ಯ ಪದಾರ್ಥಗಳು, ಚಿತ್ತಕ್ಕೆ ತೋರುವ ಪದಾರ್ಥಗಳು, ಅವುಗಳ ಹಣೆ ಬರ ಗೊತ್ತಾಗಬೇಕಾದ್ರೆ ಈ ಚಿತ್ತ ದರ್ಪಣ ಶುದ್ಧವಾಗಿರಬೇಕು. ಚಿತ್ತ ದರ್ಪಣ ಶುದ್ಧವಾಗೋದು ಭಗವದ್ಭಕ್ತಿಯಿಂದ. ಭಗವದ್ಭಕ್ತಿಯಿಂದ ಅದರಲ್ಲಿರೋ ಕೊಳೆಯೆಲ್ಲ ಯಾವಾಗ ಹೋಗುತ್ತೋ ಆವಾಗ ವಸ್ತುವಿನ ಹಣೆ ಬರ ಬೇಗ ಗೊತ್ತಾಗುತ್ತೆ. ಅದು ಎಷ್ಟು ಹುಳುತನ ಇದೆ, ಎಷ್ಟು ದೋಷ ಇದೆ, ಎಷ್ಟು ನಮಗನ್ನು ಅನರ್ಥ ಮಾಡುತ್ತೆ, ಎಷ್ಟರ ಮಟ್ಟಿಗೆ ನಮ್ಮ ಕಾಲವನ್ನು, ನಮ್ಮ ಹಣವನ್ನು, ನಮ್ಮ ಶಕ್ತಿಯನ್ನು ಎಲ್ಲವನ್ನೂ ವ್ಯಯ ಮಾಡುತ್ತಿರೋದು ಅವಾಗ ಗೊತ್ತಾಗುತ್ತೆ. ಹಾಗೆ ನಾವು ಸರಿಪಡಿಸ್ಕೋಬೇಕಾಗಿರೋದು ನಮ್ಮ ಮನಸ್ಸನ್ನೇ ಹೊರತು ಪ್ರಪಂಚವನ್ನೆಲ್ಲ, ಜನರನ್ನೆಲ್ಲ ಯಾವುದನ್ನು ಸರಿಪಡಿಸ್ಬೇಕಾಗಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ಕಾಲ ಕೆಟ್ಟಬಿಡ್ತು ಕಣ್ರಿ, ಎಂಥ ಕಾಲ ಬಂದುಬಿಡ್ತು, ಹೇಗಿತ್ತು ಒಂದು ಕಾಲ, ತುಂಬ ಅನ್ಯಾಯ, ಪೂರ್ತಿ ಕಾಲ ಕೆಟ್ಟೋಗ್ಬಿಡ್ತು ಅಂತಂತಾರೆ. ಕಾಲ ಕೆಟ್ಟಿಲ್ಲ, ಕೆಟ್ಟವರು ನಾವು. ಕಾಲ ಯಾಕೆ ಕೆಡುತ್ತೆ? ಅವತ್ತು ಇದೇ ಸೂರ್ಯಚಂದ್ರರು, ಇದೇ ಪಂಚಭೂತಗಳು, ಇದೇ ಅಹೋರಾತ್ರಗಳು, ಇದೇ ತರಹ ಮಳೆ ಬೆಳೆ ಎಲ್ಲವೂ ಆಗ್ತಾ ಇರುತ್ತೆ. ಏನು ವ್ಯತ್ಯಾಸ ಆಗಿಲ್ಲ, ನಮ್ಮ ಬುದ್ಧಿ ವ್ಯತ್ಯಾಸ ಆಗಿದೆ. ನಾವು ಕೆಟ್ಟವರಾದ್ದರಿಂದ ನಮಗೆಲ್ಲವೂ ಕೆಟ್ಟದಾಗಿ ತೋರ್ತಾ ಇದೆ. ಹಾಗೆ ಕುಂತಿ ಒಂದು ಮಾತು ಹೇಳಿ ಕಳಿಸ್ತಾಳೆ ಧರ್ಮರಾಜನಿಗೆ, ರಾಜ ಕಾಲಸ್ಯ ಕಾರಣಂ ಅಂತ. ಇದೇನೋ ಕಾಲ ಬಂದುಬಿಡ್ತು, ಇಂಥ ಕೆಟ್ಟ ಕಾಲದಲ್ಲಿ ಏನು ಮಾಡೋಕ್ಕಾಗತ್ತೆ, ಅಧರ್ಮ ತಲೆ ಎದ್ಕೊಳ್ಳುತ್ತೆ ಅಂತ ನೀನು ಒಂದು ಕುಟ್ಟು ನೆಪ ನನಗೆ ಹೇಳಬೇಡ. ಅದನ್ನು ಕುಟ್ಟು ನೆಪ, ಅದು ರಾಜನೇ ಕಾರಣ. ನೀನು ಸರಿಯಾಗಿದ್ದರೆ ಪ್ರಜೆಗಳೆಲ್ಲ ಸರಿಯಾಗಿರ್ತಾರೆ, ದೇಶ ಸರಿಯಾಗಿರುತ್ತೆ, ದೇಶಕ್ಕೆ ಸುಭಿಕ್ಷೆ ಆಗುತ್ತೆ, ಒಳ್ಳೆಯ ಇದಾಗತ್ತೆ. ನೀನು ಸರಿಯಾದಂತಹ ಹೆಜ್ಜೆಯನ್ನು ಹಿಡಿದೇ ಹೋದರೆ ನಿನ್ನನ್ನು ನೋಡ್ಕೊಂಡು ಪ್ರಜೆಗಳೆಲ್ಲ ಯಥಾ ರಾಜ ತಥಾ ಪ್ರಜಾಹ ಅಂತ. ರಾಜನಿದ್ದಾಗಿ ಪ್ರಜೆಗಳಾಗಿ ಹಾಳ ಹೋಗ್ತಾರೆ. ಹಾಗಾದ್ದರಿಂದ ಕಾಲದ ಮೇಲೆ ತಪ್ಪು ಹೊರಿಸೋದಾಗಲಿ, ಜನರ ಮೇಲೆ ತಪ್ಪು ಹೊರಿಸೋದಾಗಲಿ, ಪದಾರ್ಥದ ಮೇಲೆ ತಪ್ಪು ಹೊರಿಸೋದಾಗಲಿ, ಇದೆಲ್ಲ ನಮ್ಮ ಒಂದು ಬುದ್ಧಿವಂತಿಕೆಯನ್ನು ಅಥವಾ ನಮ್ಮಲ್ಲಿರುವಂಥ ದೋಷವನ್ನು ಮುಚ್ಚಿಕೊಳ್ಳುವ ಉಪಾಯಗಳಿದು. ನಮ್ಮ ಠಕ್ಕತನವನ್ನು ಮುಚ್ಕೊಳ್ಳೋಕ್ಕೆ ಹೀಗಾಗ್ಬಿಟ್ಟಿದೆ ಸ್ವಾಮಿ. ಈಗ ವಂಚನೆ, ಮೋಸ, ಸುಳ್ಳು ಹೇಳದೆ ಹೋದರೆ ಬದುಕೋಕ್ಕಾಗಲ್ಲ. ಏನು ದುಡಿಯೋಕ್ಕಾಗುತ್ತೆ ಅಂದ್ಕೊಂಡಿದ್ದೀರ? ಸ್ವಲ್ಪ ಸುಳ್ಳು ಹೇಳದೆ ಹೋದರೆ ದುಡಿಯೋಕ್ಕಾಗಲ್ಲ. ಯಾರ್ಯಾರು ದುಡಿದಿದ್ದಾರೋ ನೋಡಿ, ಎಷ್ಟು ಅವರು ಅನ್ಯಾಯ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ಹಾಗಿರ್ತಾರೆ ಅಂತ. ಅಂದರೆ ಅವರಿಗೆ ಏನು ಸ್ವಭಾವ ಇರುತ್ತೋ ಅದೇ ಸ್ವಭಾವ ಎಲ್ರಿಗೂ ಇದೆ ಅಂತ ಅಂದ್ಕೊಂಡಿರ್ತಾರೆ. ಅವರು ಹಾಗೆ ಕಾಣ್ತಾರೆ.
ಕಾಮಾಲೆ ಬಂದವರಿಗೆ ಎಲ್ಲವೂ ಹಳದಿಯಾಗಿ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಜಾಂಡೀಸ್ ಬಂದವರಿಗೆ ಎಲ್ಲವೂ ಹಳದಿಯಾಗಿ ಕಾಣುತ್ತೆ. ಅಂದರೆ ತಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ದೋಷ ಇದೆ, ಆ ದೋಷದಿಂದ ಪ್ರತಿಯೊಬ್ಬರು ಅವರು ತುಂಬ ಶ್ರೀಮಂತರಾಗಿದ್ದಾರೆ ಅಂದರೆ ಏನೋ ಒಂದು ಅನ್ಯಾಯ ಮಾಡಿಯೇ ಇರಬೇಕು. ಅನ್ಯಾಯ ಮಾಡಿದ್ರೆ ಹಣ ಗಳಿಸೋಕ್ಕಾಗೋದೇ ಇಲ್ಲ. ನ್ಯಾಯದಿಂದ ಧರ್ಮದಿಂದ ಗಳಿಸೋದು ಸುಳ್ಳು. ಹಾಗೆ ನಾನು ಹೇಗೆ ಒಮ್ಮೊಮ್ಮೆ ಮೋಸ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ಏನು ಮಾಡ್ತೀನೋ ಎಲ್ಲರೂ ಇದನ್ನು ಮಾಡ್ತಾನೇ ಇದ್ದಾರೆ ಅಂತ ಒಂದು ರೀತಿ ತನ್ನ ಒಂದು ಇದನ್ನೇ ಎಲ್ಲರ ಮೇಲೂ ಒಂದು ಇಂಪೋಸ್ ಮಾಡೋದು, ಇಂಗ್ಲೀಷಲ್ಲ ಆರೋಪ ಮಾಡೋದು. ಇದು ನಮ್ಮಲ್ಲಿರ್ತಕ್ಕಂತಹ ದೋಷದಿಂದ ಬರುವಂತಹ ಗುಣ, ಆ ಒಂದು ವಿಶೇಷ. ಆದರೆ ಹಾಗೇನಿಲ್ಲ, ಯಾವ ಕಾರಣಕ್ಕೂ ಈ ರೀತಿ ಇದೆ. ಪದಾರ್ಥದ ದೋಷ ಇದೆ, ಕಾಲದೇಹದ ದೋಷ ಇದೆ ಅನ್ನೋದು ತಪ್ಪು. ನಮ್ಮಲ್ಲೇ ದೋಷ ಇರೋದು. ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಂಡ್ರೆ ಜಗತ್ತೆಲ್ಲವೂ ಶುದ್ಧವಾಗುತ್ತೆ, ಕಾಲದೇಶವೂ ಶುದ್ಧವಾಗುತ್ತೆ, ಎಲ್ಲವೂ ಸರಿಯಾಗಿ ಕಾಣುತ್ತೆ. ಅಥವಾ ನಾವು ಶುದ್ಧವಾಗಿದ್ದ ಮೇಲೆ ಜಗತ್ತು ಹೇಗಾದರೂ ಇರಲಿ, ಲೋಕಹಾನು ಚಿಂತಾ ನಕಾರ್ಯಾಧಿ ಹೇಳಿದಲ್ಲ, ಫಲ ಹೋದರೂ, ಜನರು ನಾಶವಾದರೂ, ಅಥವಾ ತನಗೆ ಯಾವುದೇ ಲಾಭ ಬರೋದು ತಪ್ಪೋದ್ರೂ ಕೂಡ ಏನು ಚಿಂತೆ ಮಾಡಬೇಕಾಗಿಲ್ಲ. ಯೋಗಕ್ಷೇಮಕ್ಕೆಲ್ಲ ಅಧಿಪತಿ ಪರಮೇಶ್ವರನಾಗಿದ್ದಾನೆ. ಅವನ ಯೋಗಕ್ಷೇಮಂಬ ಅಹಾಮ್ಯಹಂ ಅಂದ್ಕೊಂಡಿದ್ದಾನೆ, ಅವನು ನೋಡ್ಕೊಳ್ತಾನೆ. ನನಗೆ ಯಾತಕ್ಕೆ ಅಂತ ಹೇಳಿ ಅಲ್ಲಿ ನಿಶ್ಚಿಂತನಾಗಿರಬೇಕು ಸಾಧಕನಾದವನು ಅಂತ ತಿಂದು ಬಂತಲ್ಲ, ಅದನ್ನು ಮತ್ತೆ ಜ್ಞಾಪಿಸ್ಕೊತಾ ಇರಬೇಕು. ಅದಕ್ಕೆ ಆ ಭಕ್ತಿ ಉದ್ಬೋಧಕವಾದಂತಹ ಕರ್ಮಗಳು ಯಾವುದು ಉಂಟೋ ಅದನ್ನು ಆದಷ್ಟು ಮಟ್ಟಿಗೂ ಮಾಡ್ತಾ ಇರಬೇಕು. ಅದು ಗುರುಗಳು ಭಗವನ್ನಾಮ ಜಪ, ಕೀರ್ತನೆ, ತೀರ್ಥಕ್ಷೇತ್ರಾದಿಗಳ ದರ್ಶನ, ಮಹಾತ್ಮರ ದರ್ಶನ, ಇವುಗಳೇ ತದುದ್ಬೋಧಕವಾದ ಕರ್ಮಗಳು. ಅವುಗಳನ್ನು ಅವಶ್ಯವಾಗಿ ಮಾಡುತ್ತಿರಬೇಕು ಅಂತ ಬರೀತಾರೆ. ಆ ಯಾವ ಜಾಗದಲ್ಲಿ ಸಾಧನೆ ಹೇಳಬೇಕಾದ್ರೂ ಮಹಾತ್ಮರು ಸೇರಿಸಿ ಬಿಡೋದೇ ಇಲ್ಲ ಗುರುಗಳು. ಯಾಕಂದರೆ ಮಹಾತ್ಮರಲ್ಲದೆ ಯಾರಿಗೂ ಪರಿಪೂರ್ಣವಾಗಿ ಯಾವ ಸಾಧನಕ್ಕೂ ಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲ ಸಾಧನವೂ ಒಂದು ಹಂತದವರೆಗೆ, ಮಹಾತ್ಮರು ಮಾತ್ರ ತುದಿ ಮುಟ್ಟುವವರೆಗೆ. ಕರ್ಮಯೋಗ ಚಿತ್ತಶುದ್ಧಿ ಮಾಡುವವರೆಗೆ, ಧ್ಯಾನ ಯೋಗ ಚಿತ್ತೇಕಾಗ್ರತೆ ಬರುವವರೆಗೆ, ಯಾವುದೇ ಒಂದು ಶಾಸ್ತ್ರಾದಿ ಜ್ಞಾನಗಳು ಕೂಡ ವಿವೇಕ ಮಾಡಿಕೊಳ್ಳುವ ಹಂತದವರೆಗೆ. ಆದರೆ ಭಗವಂತನನ್ನು ಮುಟ್ಟಿಸೋರು ಯಾರು ಅಂದರೆ ಮಹಾತ್ಮರೇ, ಸತ್ಪುರುಷರೇ. ಅವರು ಕರ್ಕೊಂಡೋಗಿ ನಮ್ಮನ್ನು ಅದ್ದು ಬಿಡ್ತಾರೆ. ಹಾಗಾಗಿ ಆದಷ್ಟು ಮಹಾತ್ಮರ ಸಂಘವನ್ನು ಇಟ್ಕೋಬೇಕು. ನಮಗೆ ಸದ್ಯಕ್ಕೆ ಈಗ ನಮ್ಮ ಜನ್ಮಾಂತರ ಪಾಪ ವಶಕ್ಕೋ ನಮ್ಮ ಭೌತಿಕ ಚಕ್ಷುದೃಷ್ಟಿಗೋ ಅಂಥವ್ರು ಕಾಣದೆ ಹೋದರೆ ಅಂಥವ್ರನ್ನ ಕರುಣಿಸಪ್ಪ ಅಂತಾದರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು, ಕೇಳ್ಕೊಳ್ತಾ ಇರಬೇಕು. ಒಂದೆಲ್ಲ ಒಂದು ಸ್ವಲ್ಪ ಕೊಟ್ಟೇ ಕೊಡ್ತಾನೆ. ಹಾಗೆಯೇ ಸುಖ ದುಃಖ ಇಚ್ಛಾ ಲಾಭಾದಿತ್ಯಕ್ತೆ ಕಾಲೇ ಪ್ರತೀಕ್ಷಮಾಣೆ ಕ್ಷಣಾರ್ಧಮಪಿ ವ್ಯರ್ಥಂ ನ ನೇಯಂ. 71ನೇ ಸೂತ್ರ ಎಷ್ಟು ಚೆನ್ನಾಗಿದೆ. ಇದು LKG UKG ಮಟ್ಟದಲ್ಲಿ ಹೇಳಿದಂತಹ ಮಾತು. ಅಂದರೆ ಲೋಕದಲ್ಲಿ ತುಂಬ ಜನ ಸ್ವಾಮಿ ನಮಗೆ ಯಾವಾಗಲೂ ಟೆನ್ಷನ್ನು, ನಮ್ಗೆ ಯಾವಾಗಲೂ ಈ ಕೆಲಸದ ಒತ್ತಡ, ನಮ್ಗೆ ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ, ನಾವು ತುಂಬ ಬ್ಯುಸಿಯಾಗಿರ್ತೀವಿ, ನೀವು ಏನೋ ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕು ಅಂತಂತಿರಲ್ಲ, ನಮಗದು ಒಗ್ಗೋದಿಲ್ಲ ಕಣ್ರಿ. ನೀವು ತುಂಬ ನೀವು ಹೇಳಿದ್ರೆ ನೀವು ಏನೋ ಸ್ನೇಹಿತರಾಗಿಯೋ ಆಪ್ತರಾಗಿಯೋ ಇದ್ದೀರಿ, ನಿಮ್ಮ ಮಾತನ್ನು ಎತ್ತಕ್ಕಾಗಲ್ಲ. ಒಂದು 50-100 ರೂಪಾಯಿ ಕೊಟ್ಬಿಡ್ತೀನಿ, ಮತ್ತೆ ಬರಬೇಡಿ ದಯವಿಟ್ಟು ಸಾಕು, ದಯವಿಟ್ಟು ಹೇಳ್ತೀನಿ, ಒಂದು 100 ರೂಪಾಯಿ ಕೊಟ್ಬಿಡ್ತೀನಿ, ನೀವು ಹೋಗ್ಬಿಡಿ, ಮತ್ತೆ ಬಂದು ನಮ್ಮನ್ನು ಪೀಡಿಸ್ಬೇಡಿ, ಆ ವಿಷಯ ಮತ್ತೆ ನಮ್ಗೆ ಹೇಳಬೇಡಿ, ನಮ್ಗೆ ಆಗೋಲ್ಲ ಅದು. ಸುಮ್ಮನೆ ನೀವು ಮತ್ತೆ ನಮ್ಗೆ ಹೇಳ್ತಾ ಇದ್ದರೆ ನಮ್ಗೆ ಅದು ಭಾಳ ಬೇಜಾರಾಗುತ್ತೆ. ಆಮೇಲೆ ಸೆಟ್ಟಿನ ಏನೋ ಮಾತಾಡೋಂಗೆ ಆಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಏನೇನೋ ಹೇಳ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ಹೇಗೆ ಅನುಗ್ರಹ ಮಾಡೋದು? ಅವ್ರಿಗೆ ಒಗ್ಗೋದೇ ಇಲ್ಲ. ಅವ್ರಿಗೆ ಅಂಥವರಿಗೂ ಒಂದು ಉಪದೇಶ ಮಾಡ್ತಿದ್ದಾರೆ. ನೋಡಪ್ಪ, ಆಯಿತು, ನಿಮಗೆ ಯಾವುದಾದ್ರೂ ಲಾಭವಾದಾಗ ಸುಖವಾಗತ್ತೆ, ಲಾಭವಾದಾಗ ಸುಖವಾಗುತ್ತಲ್ಲಪ್ಪ, ಅವಾಗ ಏನು ಅನಿಸುತ್ತೆ ನಿಮಗೆ? ಅಯ್ಯೋ, ನನಗೆ ಇನ್ನು ಯಾತಕ್ಕೆ ಬೇಕು ನನಗೆ ಧರ್ಮ ಕರ್ಮಾದಿಗಳು, ನನಗೆ ಯಾತಕ್ಕೆ ಬೇಕು ಪರಮಾತ್ಮ, ನನಗೆ ಯಾರ ಸಹಾಯತಾನೇ ಬೇಕಾಗಿದೆ, ನಾನು ಎಲ್ಲಕ್ಕೂ ಸಮರ್ಥ, ನಾನು ಏನು ಮೇಲ್ಕೊಂಡು ಮಾಡ್ಕೋಬಲ್ಲೆ, ನನಗೆ ಯಾರಿಂದು ಏನೂ ಆಗಬೇಕಾಗಿಲ್ಲ, ಐ ಡೋಂಟ್ ಕೇರ್ ಫಾರ್ ಎನಿಬಡಿ ಅಂತಾನೆ. ನೀನು ಎಷ್ಟು ಮಟ್ಟಿಗೆ ಮೀಸೆ ತೆಗೆಸ್ಬಿಡ್ತಾನೆ ಅಂದರೆ, ನನಗೆ ಯಾರಿದು ಏನಾಗಬೇಕು ಸ್ವಾಮಿ, ಬೇಕಾದ್ರೆ ನನ್ನಿಂದ ಉಪಕಾರ ಬೇಕಾದ್ರೆ ತೊಗೊಳ್ಳಿ ಅವರು, ನನಗೇನು ಬೇಕಾಗಿಲ್ಲ ಅಂಥೇಳಿ ಏನಾದರೂ ಲಾಭ, ಅನಿರೀಕ್ಷಿತವಾದ ಲಾಭ ಅನಿರೀಕ್ಷಿತ ಮಟ್ಟಕ್ಕೆ ಆಗಿಬಿಟ್ರೆ, ವಿಪರೀತವಾದ ಲಾಭ ಆಗಿಬಿಟ್ರೆ ವಿಪರೀತವಾದ ಹರ್ಷ ಉಂಟಾಗಿ ಒಂದು ರೀತಿ ಪೂರ್ಣವಾದ ದರ್ಪಕ್ಕೂ ಅಹಂಕಾರಕ್ಕೂ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ನಷ್ಟವಾದಾಗ, ದುಃಖ ಒಂದಾದಾಗ, ಅಯ್ಯೋ ಆಯಿತು, ನನ್ನ ಸರ್ವಸ್ಸು ಹೋಯಿತು, ಇನ್ನೇನು ಗತಿ, ನನಗೆ ಯಾರೂ ಇಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಪೂರ್ಣ ದುಃಖದಿಂದ ಮುಳುಗ್ಬಿಡ್ತಾನೆ. ಆದರೂ ಸಜ್ಜನರ ಸತ್ಪುರುಷರ ಉಪದೇಶ ಕೇಳೋದು ಅವರು. ಯಾವ ರೀತಿ ಲಾಭ ಹೆಚ್ಚಾದಾಗ ಸತ್ಪುರುಷರ ಸಜ್ಜನ ಉಪದೇಶ ಕೇಳೋದು,
ತುಂಬ ಕಷ್ಟಕ್ಕೆ ದುಃಖಕ್ಕೆ ಈಡಾದಾಗಲೂ ಕೂಡ ಅವ್ರಿಗೆ ಯಾರು ಉಪದೇಶವೂ ಪಥ್ಯವಾಗಲ್ಲ. ಅವರೆಂತ ಮಾಡಬೇಕು ಅಂತಂದರೆ ಅವರಿಗೂ ಒಂದು ಕಿವಿ ಮಾತು ಹೇಳ್ತಿದ್ದಾರೆ ನೋಡಿ, ನಿಜ ನೀವು ಯಾವಾಗಲೂ ಒಂದು ಹರ್ಷ ವಿಷಾದಕ್ಕೆ ಒಳಪಡುವವರೇ, ಸುಖ ದುಃಖಾದಿಗಳು ಒಳಪಡುವವರೇ, ಲಾಭ ನಷ್ಟಕ್ಕೆ ಒಳಪಡುವವರೇ ಆಗಿರ್ತೀರ. ಆದರೂ ಯಾವ ಮನುಷ್ಯನಲ್ಲೂ ಜನ್ಮಾಂತರದಲ್ಲಿ ಪುಣ್ಯ ಅನ್ನೋದಿಲ್ಲ ಅಂತಿಲ್ಲ. ಏನೋ ಒಂದು ಪುಣ್ಯ ವಶಾತ್ತು ಕೆಲವು ದಿವಸ ನಿಮಗೆ ಲಾಭ ನಿಮಿತ್ತವಾದ ಉತ್ಕರ್ಷವಾಗಲಿ, ನಷ್ಟ ನಿಮಿತ್ತವಾದಂತಹ ಅಪಕರ್ಷವಾಗಲಿ ಎರಡೂ ಇಲ್ಲದೇನೆ ಒಂದು ಸ್ವಲ್ಪ ನೀವು ಸ್ವಸ್ಥರಾಗಿರ್ತೀರ, ಶಾಂತರಾಗಿರ್ತೀರ. ಅಂದರೆ ನಿಮ್ಗೆ ಯಾವುದೇ ಜಂಜಾಟ, ಟೆನ್ಷನ್ನು, ತಳಮಳ ಏನೂ ಇರೋಲ್ಲ. ಅಂಥ ಸಮಯವನ್ನು ನೀವು ಹುಡುಕೊಂಡು ಆ ಸಮಯವನ್ನಾದರೂ ಭಗವದ್ ಧ್ಯಾನ ಮಾಡಿ ನೋಡಿ. ಎಷ್ಟು ಕನ್ಫ್ಯೂಷನ್ ಇದು. ಯಾವತ್ತಾದರೂ ಆಗುತ್ತೆ, ಎಲ್ಲ ದಿವಸವೂ ಅವರಿಗೆ ಮನಸ್ಸು ಟೆನ್ಷನ್ ಇರುತ್ತೆ ಅಂತ ಏನಿಲ್ವಲ್ಲಪ್ಪ. ತುಂಬ ಮನಸ್ಸಿಗೆ ಬಿಗಿ ಇರುತ್ತೆ, ಕುಸ್ಬಿಟ್ಟಿರ್ತಾರೆ, ಬಹಳ ಒದ್ದಾಡ್ತಿರ್ತಾರೆ, ಯಾವಾಗಲೂ ಇರ್ತಾರ. ಏನೇ ಕಷ್ಟ ಬಂದು ಒಂದು ವಾರ 10 ದಿವಸ ಇರ್ತಾರೆ, ಆಮೇಲೆ ಅದನ್ನು ಸ್ವಲ್ಪ ಹಾಗೆ ಸಮಾಧಾನ ಮಾಡಿಕೊಡ್ತಾರೆ. ಹಾಗೆ ಎಷ್ಟೇ ಉತ್ಕರ್ಷ ಉಂಟಾದರೂ ಕೂಡ ಆ ಸುಖದ ಒಂದು ಕೊಬ್ಬು ಅಥವಾ ಅದರ ಹಿರಿತನ ಒಂದಷ್ಟು ದಿವಸ ಅವನು ಪೀಡಿಸ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಸಮಾಜ ಪ್ರಕೃತಿಯ ಒಂದು ಪಾಠ ಕಲಿಸುತ್ತೆ. ಏನು ನಾನು ಭಾಳ ಅಂದ್ಕೊಳ್ಳೋಕ್ಕೆ ಎಂಥದ್ದು ಅಂತ. ಅದು ಏನಾಗುತ್ತೆ ಅಂದರೆ ಮನುಷ್ಯನಿಗೆ ತನ್ನನ್ನು ಮಾತ್ರ ಕೇಂದ್ರೀಕರಿಸ್ಕೊಂಡಾಗ ಅವಾಗ ಇನ್ನೊಬ್ಬರು ಕಾಣೋದೇ ಅವನಿಗೆ. ಯಾವಾಗ ಸ್ವಲ್ಪ ಒಳಹೊಕ್ಕು ಸಮಾಜವನ್ನು ಗಮನಿಸೋಕ್ಕೆ ಶುರು ಮಾಡ್ತಾನೆ, ಅವಾಗ ಅಯ್ಯೋ ಅವರು ಬೇಕಾದಷ್ಟು ಅನುಕೂಲಂತ ಇದ್ದಾರಲ್ಲ, ನಾನೆಂತ ಹೆಮ್ಮೆ ಪಡೋಕ್ಕೆ ಏನಿದೆ, ನನಗಿಂತಲೂ ಕಷ್ಟದಲ್ಲಿ ಎಷ್ಟೋ ಜನ ಇದ್ದಾರಲ್ಲ, ನಾನ್ಯಾಕೆ ಅಷ್ಟು ಕುಸ್ತು ಬಿಟ್ಬಿಡ್ಬೇಕು ಅಂತ ಒಂದಲ್ಲ ಒಂದು ದಿವಸ ಅನಿಸುತ್ತೆ ಅವನಿಗೆ. ಯಾವತ್ತಿಗೂ ಅನಿಸೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಸಮಾಧಾನ ಸ್ಥಿತಿಯಲ್ಲಿರುವಂತಹ ಮನಸ್ಸು ಅನ್ನೋದು ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಒಂದು ದಿವಸ ಅಲ್ಲ, ಈ ತರಹ ದಿವಸಗಳು ಅನೇಕ ಸಲ ಬರುತ್ತೆ. ಅಂದರೆ ಅತಿಯಾದ ಸಂಕಟಕ್ಕೆ ಸಿಕ್ಕಿಕೊಳ್ಳದ, ಅತಿಯಾದ ಒಬ್ಬರಕ್ಕೂ ಸಿಕ್ಕಿಕೊಳ್ಳದೇ ಇರುವಂಥ ಸಂದರ್ಭ ಒಂದಲ್ಲ ಒಂದು ದಿವಸ ಅಥವಾ ಒಂದು ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆನೋ ಇದ್ದೇ ಇರುತ್ತೆ. ಹೀಗೆ ಯಾವಾಗ ಅಂತಹ ಅಂತಃಕರಣ ಸ್ಥಿತಿ ನಮಗೆ ಬರುತ್ತೋ ಆ ಸಮಯವನ್ನು ಉಪಯೋಗಿಸ್ಕೊಂಡು ಆಗಲೇ ಒಂದು 1/4 ಗಂಟೆ ಸಿಕ್ಕಿದರೆ 1/4 ಗಂಟೆ ಭಗವನ್ನಾಮ ಮಾಡಿ, ಜಪ ಮಾಡಿ, ಸ್ತೋತ್ರ ಮಾಡಿ. ಒಂದು ಸಲ 10 ನಿಮಿಷ ಅವಕಾಶ ಇದೆಯಾ, ಒಂದು ಸಲ ಒಂದು ವಿಷ್ಣು ಸಹಸ್ರನಾಮ ಹೇಳ್ತೀನಿ. ಒಂದು 1/4 ಗಂಟೆ ಅವಕಾಶ ಇದೆಯಾ, ಒಂದು ಭಜನೆ ಮಾಡ್ತೀನಿ. ಒಂದು ಅರ್ಧ ಗಂಟೆ ಸರಿ ಇದೆಯಾ, ಇನ್ನೇನೋ ಇನ್ನು ಭಜನೆ ಜೊತೆ ಸ್ತೋತ್ರ ಹೇಳ್ಕೊತೀನಿ ಅಂತ. ಈ ರೀತಿಯಾದಂಥ ಒಂದು ಸಾಧನೆಯನ್ನು ಕೈಗೊಂಡರೂ ಕೂಡ ಅವನು ಮುಂದಕ್ಕೆ ಅನುಕೂಲವಾಗ್ತಾನೆ. ಇವರು ಎಂಥ ವಾಕ್ಯ ಬರೆದಾರೆ ಅಂದರೆ, ಇಚ್ಛಾ ದ್ವೇಷಾದಿಗಳ ಕಾಟವಿಲ್ಲದ ಕಾಲಾವಕಾಶವು ಯಾವುದೋ ಪುಣ್ಯವಶದಿಂದ ದೊರೆತಾಗ ಭಗವಂತನ ಭಕ್ತಿ ತೋರಿಕೊಂಡು ಪರಮಾತ್ಮಗಳಿಗೆ ಮನಸ್ಸು ಹಾಕುವ ಒಲವು ಉಂಟಾಗುತ್ತದೆ ಬರೆದಿದ್ದಾರೆ. ಯಶಾಂತ್ವಂತಗತಂ ಪಾಪಮ್ಮನ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ಮೇಲೆ, ಇಚ್ಛಾ ದ್ವೇಷಾದಿಗಳ ಕಾಟವಿಲ್ಲದೆ ಇರುವಂತಹ ಸಮಯ ಅನ್ನೋದು ಅವರಿಗೂ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಆ ಸಮಯ ಬಂದಾಗಲಾದರೂ ಅದನ್ನು ಸದುಪಯೋಗ ಮಾಡಿಕೊಂಡು ಆಗ ಅವರು ಆ ಕಾಲೇ ಪ್ರತೀಕ್ಷಮಾಣೆ, ಆ ಕಾಲವನ್ನು ಎದುರು ಕಾಯುತ್ತಿರುವಾಗ ಆ ಕಾಲ ಬಂದು ತೋರ್ಕೊಂತು ಅಂತಾದಾಗ ಆ ಸಮಯವನ್ನಾದರೂ ನೀವು ವ್ಯರ್ಥ ಮಾಡದೇ ಇದ್ದರೆ, ಅಲ್ಲಿ ಒಂದು ಕ್ಷಣಾರ್ಧವೇ ಇರ್ಬೋದು, ಆ ಕ್ಷಣಾರ್ಧಮಪಿ ವ್ಯರ್ಥಂ ನನೇಯಂ. ಏನೊಂದು 10 ನಿಮಿಷ ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದೀನಿ, ನೀವು 10 ನಿಮಿಷಕ್ಕೆ ಏನು ನಾನು ಮಾಡಬಲ್ಲೆ, ಇದನ್ನು ಏನು ತಾನೇ ಸಾಧಿಸ್ತೀನಿ ನಾನು, ಇದನ್ನು ಏನಕ್ಕಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅಂದ್ಕೋಬೇಡಿ. 10 ನಿಮಿಷಕ್ಕೆ 108 ನಾಮಸ್ಮರಣೆ ಮಾಡ್ಬೋದು. ನೀವು ಶಿವಾಷ್ಟೋತ್ರನೂ ಒಂದ್ಸಲ ಹೇಳ್ಬೋದು, ಕೃಷ್ಣಾಷ್ಟೋತ್ರನೂ ಹೇಳ್ಬೋದು, ಇಲ್ಲ ವಿಷ್ಣು ಸಹಸ್ರನಾಮ ಹೇಳ್ಬೋದು. ಏನು ಮನಸ್ಸಿದ್ದು ಬಿಟ್ಟರೆ ತಾನೇ ಅದು ಅದಕ್ಕೆ ಹೊಂದ್ಕೊಳ್ಳುತ್ತೆ. ಅಂದರೆ ಅಂಥ ಸಮಯವು ಅಲ್ಪವಾಗಿ ದೊರಕಿ ಬಂದರೂ ಕೂಡ ಅದನ್ನು ವ್ಯರ್ಥವಾಗಿ ಮಾಡದೆ, ಆ ಕ್ಷಣಾರ್ಧವನ್ನು ಕೂಡ ವ್ಯರ್ಥವನ್ನಾಗಿ ಮಾಡದೇನೆಯೇ ಅದನ್ನು ಅದರಲ್ಲೇ ಬೆಳೆಸ್ಕೊಳ್ತಾ ಹೋದರೆ ಅದು ಕೂಡ ಕಾಲಕ್ರಮೇಣ ನಮಗೆ ಗೌಣಭಕ್ತಿ ಊರಿ ಗೌಣಭಕ್ತಿಯಿಂದ ಮುಖ್ಯ ಭಕ್ತಿಗೆ ಬರುವಂತಾಗಿ ಆಮೇಲೆ ಮಹಾತ್ಮರ ಸಂಘದಿಂದ ಭಗವತ್ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಮತ್ತೆ ಇಂಥ ಪ್ರಾಕೃತ ಸಾಮಾನ್ಯ ಜನರಿಗೋಸ್ಕರವಾಗಿ ಇನ್ನೊಮ್ಮೆ ಒಂದು ನಡವಳಿಕೆಯನ್ನು ಹೇಳ್ತಾರೆ. ಅಹಿಂಸಾ ಸತ್ಯ ಶೌಚ ದಯ ಆಸ್ತಿಕ್ಯಾದಿ ಚರಿತ್ರಾಣಿ ಪಾಲನೀಯಾನಿ. ಎಷ್ಟು ಪ್ರೇಮ ಇದೆ ಅಂದರೆ ಶಾಸ್ತ್ರಕಾರರಿಗೆ, ಹೇಗಾದರೂ ನಾವು ಉದ್ಧಾರ ಆಗಬೇಕು, ಹೇಗಾದರೂ ನಾವು ಈ ಕಷ್ಟದಿಂದ ಪಾರಾಗಬೇಕು, ಈ ಸಂಸಾರ ದುಃಖ ಯಾರಿಗೂ ಬೇಡ,
ಎಲ್ಲರೂ ಕೂಡ ಕೃತಾರ್ಥರಾಗಲಿ, ಅವರಲ್ಲಿಯೇ ಇರುವಂತಹ ಆನಂದದ ಬುಗ್ಗೆಯನ್ನು ಕಂಡುಕೊಂಡು ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ನೋಡ್ರಪ್ಪ, ಯಾವ ಕಾರಣದಿಂದ ಇಲ್ಲೊಬ್ಬರು ಹಿಂಸೆ ಮಾಡುವಂತಹ ಪ್ರವೃತ್ತಿ ಇಟ್ಕೊಳ್ಬೇಡಿ. ಅಹಿಂಸೆ ಅಂತಂದರೆ ಇಲ್ಲಿ ಬುದ್ಧಿಯಲ್ಲಿ ಆ ಸ್ವಭಾವ ಇರಬಾರ್ದು ಅಂತ ಅರ್ಥವೇ ಹೊರತು ಅಹಿಂಸೆನೇ ಮಾಡದೇ ಇರ್ತೀನಿ ಅಂತ ಆಗಲ್ಲ. ಅಹಿಂಸಾ ಘಟನೆಯನ್ನೇ ಮಾಡದೇ ಇರೋ ಹಾಗೆ ಇದ್ಬಿಡ್ತೀನಿ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಮನುಷ್ಯ ನಡೆಯೋದ್ರಿಂದಲೇ ಎಷ್ಟೋ ಪ್ರಾಣಿ ಹಿಂಸೆ ಆಗ್ಬಿಡುತ್ತೆ. ಓಡಾಡ್ತಾ ಇರ್ತಾನಲ್ಲ, ಇರುವೆ ಸತ್ತೋಗುತ್ತೆ, ಗೊದ್ದ ಸತ್ತೋಗುತ್ತೆ, ಇನ್ಯಾವುದೋ ಪ್ರಾಣಿ ಸತ್ತೋಗುತ್ತೆ. ಹಾಗೆಯೇ ನಾವು ಮಾತಾಡೋದ್ರಿಂದ ಒಬ್ರಿಗೆ ಬೇಜಾರಾಗ್ಬೋದು, ನಮ್ಮ ದರ್ಶನ ನೋಟದಿಂದ ಒಬ್ರಿಗೆ ಬೇಜಾರಾಗ್ಬೋದು, ನಾವು ಒಬ್ಬರಿಗೆ ಏನು ಯೋಚನೆ ಮಾಡೋದ್ರಿಂದ ಒಬ್ರಿಗೆ ಹಿಂಸೆ ಆಗ್ಬೋದು. ಇನ್ನು ಆಹಾರಾದಿಗಳಿಂದ ಎಷ್ಟೋ ಇದಕ್ಕೆ ಹಿಂಸೆ ಆಗುತ್ತೆ. ಯಾಕೆಂದರೆ ಜೀವೋ ಜೀವಸ್ಯ ಜೀವನಂ ಅಂತ. ನಾವು ಬದುಕಬೇಕಾದ್ರೆ ಒಂದು ಜೀವ, ಒಂದು ಪ್ರಾಣ ಇರುವ ವಸ್ತುವೇ ಇನ್ನೊಂದು ಪ್ರಾಣ ಇರುವ ವಸ್ತುವಿಗೆ ಆಹಾರವಾಗುತ್ತೆ. ಯದ್ಯಪಿ ಪಂಚಭೂತಗಳೇ ಆಹಾರವಾದರೂ ಕಲ್ಲು ಮಣ್ಣು ತಿಂದ್ಕೊಂಡಿರೋಕ್ಕಾಗಲ್ಲ. ಕಲ್ಲು ಮಣ್ಣು ತಿಂದ್ಕೊಂಡು ಬದುಕೋಕ್ಕಾಗತ್ತಾ? ಒಂದು ಸಲ ಒಂದು ಜೀವ ಒಂದು ಧಾನ್ಯಕ್ಕೋ ಸಸ್ಯಕ್ಕೋ ಒಂದು ಹಣ್ಣಿಗೋ ಪ್ರವೇಶ ಮಾಡಿ ಅವನು ಇದನ್ನು ಬಿಟ್ಟ ಅಂದರೆ ಅದು ರುಚಿಕರವಾದ ವಸ್ತು. ಸೊಪ್ಪಿರುತ್ತಲ್ಲ, ದಂಟು ಸೊಪ್ಪಿರ್ಬೋದು, ಬೇರೆ ಇದು ಸೊಪ್ಪಿರ್ಬೋದು, ಯಾವುದೋ ಸಬ್ಬರಸಿಯ ಸೊಪ್ಪು ಅಂತ ಹೇಳ್ತಾರಲ್ಲ, ಗುರೆಂಟಿನ ಸೊಪ್ಪು ಇದೆಯಲ್ಲ, ಆ ಎಲ್ಲ ಸೊಪ್ಪು ಗಿಡವೇ ತಾನೆ, ಅದು ಜೀವ ಇರೋ ಗಿಡವೇ ತಾನೆ ಬೆಳೀತಾ ಇರುತ್ತೆ. ನಾವು ಅದನ್ನು ಕಿತ್ಕೊಂಡ್ಬಂದು ಅದನ್ನು ಹಚ್ಚಿ ಅದನ್ನು ಬೇಯಿಸಿ ಅದು ಪುಳಿ ಖಾರ ಹಾಕೊಂಡು ತಿಂತೀವಿ. ಅದೊಂದು ಜೀವ ಅಲ್ವೇ? ಭತ್ತ ಇರಲಿ, ರಾಗಿ ಇರಲಿ, ಗೋಧಿ ಇರಲಿ, ಕಡಲೆ ಇರಲಿ, ಹೆಸರು ಕಾಳು ಇರಲಿ, ಏನೇ ಇರಲಿ, ಅದು ಕೂಡ ಒಂದು ಜೀವ ತಾನೆ. ಅದು ಬೆಳೆದು ಬಂದರೆ ಅದು ತನ್ನ ಸಂತತಿಯನ್ನು ಬೆಳೆಸೋಕ್ಕೋಸ್ಕರವಾಗಿ ಅದು ಅನೇಕ ಕಾಳುಗಳನ್ನು ಬಿಟ್ಟಿರುತ್ತೆ. ಅದು ನನ್ನ ತಿನ್ನಲಿ ಅಂತ ಹೇಳಿ ಅದೇನು ಭತ್ತ ತುಂಬ ಬಿಟ್ಕೊಂಡಿರಲ್ಲ. ಅದನ್ನು ಮತ್ತೆ ಬಿತ್ತಿದರೆ ಮತ್ತೆ ಗಿಡ ಆಗುತ್ತೆ ಅದು, ಆ ಕಾಳುಗಳನ್ನು. ಅದು ನಾವೇನು ಮಾಡ್ತೀವಿ, ಅದೆಲ್ಲ ಜೀವ ಪ್ರವೇಶ ಆಗುತ್ತೆ. ಜೀವ ಪ್ರವೇಶ ಆದಮೇಲೆ ರುಚಿ ಆಗೋದು. ಇಲಿ ಯಾಕೆ ರುಚಿ ಆಗುತ್ತೆ? ಇಲಿಗೇನು ಜೀವ ಇದೆ, ಅದನ್ನು ತಿನ್ನತ್ತೆ ಬೆಕ್ಕು, ಬೆಕ್ಕನ್ನು ತಿನ್ನತ್ತೆ ಇನ್ನು ನಾಯಿ, ಬೇರೆ ಪ್ರಾಣಿಗಳು. ಅಂದರೆ ಯಾರು ಎಲ್ಲಿ ಏನು ತಿಂತಾ ಇದ್ರು ಕೂಡ ಒಂದು ಜೀವನ ಶರೀರವನ್ನೇ ತಿಂತಾ ಇದ್ದಾರೆ. ಆದರೆ ತಿನ್ನುವಾಗ ಆ ಜೀವ ಅಲ್ಲಿ ಇರೋಲ್ಲ, ಹೊಟ್ಟೋಗ್ಬಿಡ್ತಾನೆ. ಅಂದರೆ ಜೀವ ಕರ್ಮ ಮುಗಿದೋಗ್ಬಿಡ್ತಾನೆ. ಒಬ್ಬ ಅದನ್ನು ಬೇಯಿಸ್ಬಿಟ್ಟ, ಅದನ್ನು ಹಚ್ಚಿಬಿಟ್ಟ, ಇದು ಮಾಡಿಬಿಟ್ಟ ಅಂದರೆ ಆ ಜೀವ ಹೊತ್ತೋಗ್ಬಿಡ್ತಾನೆ. ಒಟ್ಟ ಮೇಲೆ ಜೀವ ಸಂಬಂಧವಾಗದ ಯಾವ ಶರೀರವೂ ರುಚಿಯಾಗಲ್ಲ. ಇದನ್ನು ತಿನ್ನೋಕ್ಕಾಗಲ್ಲ, ಯಾಕಂದರೆ ಜೀವ ಸಂಬಂಧವಾಗದ ಅದಕ್ಕೆ. ಸಾಮಾನ್ಯ ಅದಕ್ಕೆ ಜೀವೋ ಜೀವಸ್ಯ ಜೀವನಂ ಅಂತ. ಪ್ರತಿಯೊಂದು ಜೀವವೂ ಒಂದೊಂದು ಜೀವನ್ನೇ ಇದು ಮಾಡಿಕೊಂಡು ಬದುಕೊಂಡಿದೆ. ಹಾಗಾದರೆ ಪ್ರತಿಯೊಬ್ಬರೂ ಹಿಂಸಕರೇ ಅಂತ ಆಯ್ತಲ್ಲ. ಈ ಪ್ರಶ್ನೆ ಬಂದಾಗ ಶಾಸ್ತ್ರದ ಅಹಿಂಸೆ ಹೇಳಿದ್ದೆ ತಪ್ಪು ಅಂತ ಆಗ್ಬಿಡುತ್ತಲ್ಲ, ಅಹಿಂಸೆ ಅನ್ನೋದು ಅನಿವಾರ್ಯ ಆಗಿಬಿಡುತ್ತಲ್ಲ. ಅಂದರೆ ನಿಜ, ಅಹಿಂಸೆ ಅನ್ನೋದು ಅನಿವಾರ್ಯವೇ. ಆದರೂ ಶಾಸ್ತ್ರದ ಅಹಿಂಸೆ ಹೇಳಿದ ಜಾತಕ್ಕೆ ಅಂದರೆ ಹಿಂಸೆಯಲ್ಲಿ ಎರಡು ತರಹ. ಒಂದು, ಮನುಷ್ಯ ತನ್ನತನಕ್ಕೆ ಹತ್ತಿರವಾಗಿರುವುದನ್ನು ಸಾಯಿಸೋದಿದೆಯಲ್ಲ, ಅದು ಹಿಂಸೆ. ಮನುಷ್ಯರನ್ನೇ ಕರೆದು ತಿಂತೀರಿ ಅಂತಂದರೆ ತಪ್ಪದು. ಮನುಷ್ಯ ತುಂಬ ಹತ್ತಿರವಾದವನು. ಅದರಲ್ಲೂ ಪ್ರಾಣಿ ಸ್ವಲ್ಪ ಮನುಷ್ಯನ ಬಿಟ್ಟದ್ದಾದರೂ ಕೂಡ ಅದು ತನ್ನತನಕ್ಕೆ ಸ್ವಲ್ಪ ದೂರವಾಯಿತು. ಅದರಲ್ಲೂ ಸಸ್ಯ ಇದೆಯಲ್ಲ, ಅದು ತುಂಬ ದೂರವಾಯಿತು ತನ್ನತನಕ್ಕೆ. ನಮ್ಮತನ, ನಮ್ಮ ಸ್ವಭಾವ, ನಮ್ಮ ನಡವಳಿಕೆ, ನಮ್ಮ ಗುಣ. ಇವಾಗ ಪ್ರಾಣಿಗಳು ನೋಡುತ್ತೆ, ಕೇಳುತ್ತೆ, ಓಡಾಡುತ್ತೆ, ಎಲ್ಲ ಮಾಡುತ್ತೆ. ಆ ಒಂದು ಅಂಶ ನಮಗೂ ಅದಕ್ಕೂ ಸಮಾನವಾಗಿದೆ. ಅದನ್ನು ಹತ್ಯೆ ಮಾಡೋದನ್ನು ಇವಾಗ ಪ್ರಾಣಿ ಹತ್ಯೆ ಮಾಡಬೇಡಿ, ಮಾಂಸ ತಿನ್ನಬೇಡಿ, ಬೇಡ ಅಂತಾರೆ. ಮನುಷ್ಯರನ್ನು ತಿನ್ನೋದಂತೂ ಎಷ್ಟು ಪಾಪ ಅಂತ ಹೇಳುತ್ತೆ ಮನುಷ್ಯನ ಸಾಯಿಸಿಬಿಟ್ರೆ. ಆದರೆ ಹಣ್ಣು ಹಂಪಲು, ಗಿಡ, ತರಕಾರಿ, ಧಾನ್ಯಗಳು ಇದನ್ನೆಲ್ಲ ಅಷ್ಟೊಂದು ಹೇಳಿಲ್ಲ, ಅದು ಹಿಂಸೆ ಇದೆ. ಅದಕ್ಕೆ ಗೃಹಸ್ಥರಿಗೆ ವೈಶ್ಯದೇವ ಅನ್ನೋ ಕರ್ಮವನ್ನು ಹೇಳಿ ಅದನ್ನು ನಿನ್ನ ಪಾಪದ ಪರಿಹಾರ ಮಾಡಿಕೊಂಡು ನೀನು ಇದು ಮಾಡ್ಕೊ ಅಂತ. ಅದರಲ್ಲೂ ಬದುಕಿಗೆ ಎಷ್ಟು ಬೇಕೋ ಅಷ್ಟು ತಿನ್ನೋ, ಅಲ್ಲಿ ಅಷ್ಟಿದೆ ಅಂತ ಹೇಳಿ ತಿನ್ನೋಕೋಬೇಡ ಹೊಟ್ಟೆ ಬಾಕನಾಗೆ. ಅದರಲ್ಲೂ ನಿಯಮ ಮಾಡಿದರು. ಅಲ್ಲಿ ಮನುಸ್ಮೃತಿಯಲ್ಲಂತೂ ಸ್ಪಷ್ಟ ಹೇಳಿದ್ದಾರೆ, ಯಾರು ತನ್ನ ಉದರಕ್ಕೆ, ಅವನ ಹೊಟ್ಟೆಗೆ ಅರ್ಧಕ್ಕಿಂತ ಹೆಚ್ಚು ತಿಂತಾನೆ ಅವನು ಇನ್ನೊಬ್ಬರ ಅನ್ನ ತಿಂದಷ್ಟು ಪಾಪ ತಗೋತಾನೆ. ಅರ್ಧಂ ಸಂವ್ಯಂಜನಾನ್ನಸ್ಯ ತೃತೀಯಂ ಉದಕಸ್ಯ ಚ ವಾಯೋ ಸಂಚರಣಾರ್ಥಂತೂ ಚತುರ್ಥಂ ಅವಶೇಷೇತ್. ನಮ್ಮ ಹೊಟ್ಟೆ ಹೆಚ್ಚು ಕಮ್ಮಿ 1 ಲೀಟ್ರನ್ನ ಸಿಲಿಂಡರ್ ಅಂತಾದರೆ ಅರ್ಧ ಲೀಟ್ರಷ್ಟು ಆಹಾರ ತಿನ್ಬೋದು, ಇನ್ನು 1/4 ಲೀಟ್ರ್ ಆಗುವಷ್ಟು ನೀರು ಕುಡಿಬೋದು.
ಇನ್ನು ಕಾಲು ಇಟ್ಟು ಜಾಗವನ್ನು ಬಿಡಬೇಕು ವಾಯು ಸಂಚಾರಕ್ಕೆ. ಅಷ್ಟೇ ನಮ್ಗೆ ಊಟ ಮಾಡೋಕ್ಕೆ ಅಧಿಕಾರ ಇರೋದು. ಅಲ್ಲಿ ಬೆಕ್ಕಿಟ್ಟಲ್ಲಿ ಇರ್ಬೋದು, ಬೇಸದ ಪಾತ್ರೆಗಳು ಬೇಕಾದಷ್ಟು ಇರ್ಬೋದು. ಚೆನ್ನಾಗಿ ತುಂಬಿಡ್ತೀನಿ ಅಂತಂದರೆ ಅದು ಎಷ್ಟು ತಪ್ಪು ಅಂದರೆ ಇನ್ನೊಬ್ಬರು ತಿಂದಿದ್ದಲ್ಲದೆ ತನ್ನ ಆರೋಗ್ಯಕ್ಕೂ ತೊಂದರೆ. ಅದು ತುಳ್ತು ತುಂಬಿಡಿದ ಜನ ಜಡಿದು ಅಂತಹ ಇದು. ಅದು ಅತ್ಯಂತ ತಾಮಸ, ಅದು ಮಹಾಪಾಪ, ಅದು ಘೋರ ಕೃತ್ಯ. ಅದಕ್ಕೂ ಶಾಸ್ತ್ರದಲ್ಲಿ ತಿನ್ನೋದಕ್ಕೂ ನಿಯಮ ಮಾಡಿದರು. ಅದರಲ್ಲಿ ಹಿಂಸೆ ಆದರೂ ಕೂಡ ಇಷ್ಟೇ ನೀವು ನಿಮ್ಮ ಶರೀರ ಸ್ಥಿತಿಗೆ, ಪ್ರಾಣ ರಕ್ಷಣೆಗೆ ನೀವು ತಿಂದರೆ ಅದು ಏನೂ ಹೆಚ್ಚಿನ ಪಾಪವಲ್ಲ. ಅಂಥ ಸಣ್ಣ ಪುಟ್ಟ ಪಾಪವನ್ನು ನೀವು ಮಾಡುವ ಅನುಷ್ಠಾನದಿಂದ ನೀವು ಕಳ್ಕೊಂಡ್ಬಿಡ್ತೀರಾ. ಅದು ನಿಮಗೆ ಯಾವ ದುಷ್ಟ ಪರಿಣಾಮವನ್ನು ಮಾಡೋದಿಲ್ಲ. ಯದ್ಯಪಿ ಅದರಲ್ಲೂ ಪಾಪ ಒಪ್ಕೊಂಡ್ರೂ ಕೂಡ ಆ ಪಾಪವನ್ನೆಲ್ಲ ನೀವು ಭಜನೆ ಮಾಡ್ತಿರಲ್ಲ, ಸ್ತೋತ್ರ ಮಾಡ್ತಿರಲ್ಲ, ನಿತ್ಯ ಕರ್ಮಾನುಷ್ಠಾನ ಮಾಡ್ತಿರಲ್ಲ, ಕರ್ಮಯೋಗ ಮಾಡ್ತಿರಲ್ಲ, ಅದರಲ್ಲಿ ಹೋಗ್ಬಿಡೋಕ್ಕಾಗಲ್ಲ, ಏನು ನಿಲ್ಲಲ್ಲ, ಎಫೆಕ್ಟ್ ಮಾಡಲ್ಲ ಅಂತ ಶಾಸ್ತ್ರದವರು ಒಂದು ಸಮಾಧಾನ ಮಾಡಿದ್ದಾರೆ. ಅಲ್ಲೂ ಏನನ್ನೂ ಮಾಡದೆ ಹೋದರೆ ಅವನು ಬೈದಿದ್ದಾರೆ, ಅದನ್ನು ಮಾಡದೆ ಇರ್ಕೂಡ್ದು ಅಂತ. ಈ ಇಷ್ಟು ಯಜ್ಞಗಳ ಒಂದು 4ನೇ ಅಧ್ಯಾಯದ ಯಜ್ಞ ಪಟ್ಟಿ ಮಾಡಿ ನಾಯಂಲೋಕೋ ಸ್ಥಯಜ್ಞಸ್ಯ ಈ ಯಜ್ಞದಲ್ಲಿ ಒಂದು ಯಜ್ಞವನ್ನು ಮಾಡದೆ ಹೋದರೆ ಅವನು ಇಹಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಅಂಥೇಳಿ ಭಗವಂತ ನಿದ್ದೆ ಮಾಡಿದ್ದಾನೆ. ಹಾಗಾಗಿ ಅಹಿಂಸಾ ಅನ್ನೋದು ಶಾಸ್ತ್ರದೃಷ್ಟವಾದ, ಶಾಸ್ತ್ರಗಮ್ಯವಾದ ವಿಚಾರವೇ ಹೊರತು ಕೇವಲ ಇಂದ್ರಿಯಗಮ್ಯವಾದ ವಿಚಾರವಲ್ಲ. ಹಾಗಾಗಿ ಯಜ್ಞಯಾಗಾದಿಗಳಲ್ಲಿ ಆಡನ್ನು ಇದು ಮಾಡ್ತಾರೆ. ಸೋಮಯಾಗದಲ್ಲಿ ಆಡನ್ನು ಅಗ್ನಿಶೋಮಿ ಪಶುಮಾಲಭೇತ ಅಂತ ಒಂದು ಇದಿದೆ. ಇದು ಹಿಂಸೆಯೋ ಅಹಿಂಸೆಯೋ ಅಂತ ದೊಡ್ಡ ಚರ್ಚೆ ಮಾಡಿದ್ದಾರೆ, ಶಾಸ್ತ್ರಕಾರ ಚರ್ಚೆ ಮಾಡಿದ್ದಾರೆ. ಅಶುದ್ಧ ಮಿತಿ ಚೇನ್ನ ಶಬ್ದಾತ್ ಅಂಥೇಳಿ ಒಂದು ಸೂತ್ರ ಇದೆ, ವೇದಾಂತ ಸೂತ್ರ. ಈ ಒಂದು ಯಜ್ಞಯಾಗಾದಿಗಳು ಅಶುದ್ಧ ಕರ್ಮವಾಯ್ತಲ್ಲ, ಅಲ್ಲಿ ಆಡನ್ನು ಅಗ್ನಿಶೋಮಿ ಪಶುಮಾಲಭೇದ ಅಂಥೇಳಿ ಅಗ್ನಿಶೋಮಿ ದೇವತೆಗಳಿಗೆ ಆಡನ್ನು ವಪೆ ಹೋಮ ಮಾಡ್ತಾರಲ್ಲ, ಐಂದ್ರಾಗ್ನಿ ದೇವತೆಗೆ ಆಡನ್ನು ವಪೆ ಕೊಡ್ತಾರಲ್ಲ, ಅದು ಹೆಂಗೆ ಇದಾಗತ್ತೆ ಅಂತ ಅಲ್ಲಿ ಚರ್ಚೆ ಮಾಡಿ, ಇಲ್ಲ ನಿಜ 2 ಆಡು ಇದು ಸೋಮಯಾಗಕ್ಕೆ ಬರುತ್ತೆ. ಆದರೆ ಆ ಆಳು ಕೊಡೋ ಉದ್ದೇಶ ಏನು ಅಂದರೆ ಆಡನ್ನೇ ತಿನ್ನುವಂತಹ ಒಂದು ಜನಾಂಗ ಇದೆಯಲ್ಲ ಲೋಕದಲ್ಲಿ, ಆಳನ್ನೇ ಆಹಾರವಾಗಿ ಮಾಡಿಕೊಂಡಂತಹ ಒಂದು ಜನಾಂಗ, ಅವರ ಅನ್ನ ಸಮೃದ್ಧ ಆಗಬೇಕಲ್ಲ. ಯಾವ ಅನ್ನವನ್ನು ಯಜ್ಞದಲ್ಲಿ ಉಪಯೋಗಿಸ್ತೀವೋ ಆ ಅನ್ನ ಲೋಕದಲ್ಲಿ 3 ಪಟ್ಟಲ್ಲ 1000 ಪಟ್ಟು 1,00,000 ಪಟ್ಟು ಹೆಚ್ಚಾಗುತ್ತೆ. ಒಂದು. ಎರಡನೇದಾಗಿ ಆಡು ಅನ್ನುವ ಪ್ರಾಣಿ ಇದೆಯಲ್ಲ, ಅದು ತಿನ್ನೋಕ್ಕಾದ್ರೆ ಯಾತಕ್ಕೂ ಇಲ್ಲೇ ಪ್ರಯೋಜನ ಇಲ್ಲ. ಅಕ್ಕಿ ಹಾಗೆ ತಿನ್ನೋಕೆ ಇರೋದು, ಮೀನು ಹಾಗೆ ತಿನ್ನೋಬಿಟ್ಟು ಬೇರೆ ಪ್ರಯೋಜನ ಅಲ್ವ ಅದರದ್ದು. ಹಾಗೇನೆ ಅದು ತಾವು ತಿನ್ನೋಕೆ ಅದು ಒಪ್ಕೊಂಡಿಲ್ಲ, ಆ ವಿಷಯ ಬೇರೆ. ಒಟ್ಟು ಸೃಷ್ಟಿ ಆಡು ಏನು ಅದು ಬೇಸಾಯ ಬರುತ್ತೋ ಅಥವಾ ಕುದುರೆ ಗಾಡಿಯಿಂದ ಓಡಿಸೋಕೆ ಬರುತ್ತೋ ಅದು ಇನ್ಯಾವುದಕ್ಕೆ ಬರುತ್ತೆ ಅಂದರೆ ನಮ್ಗೆ ಯಾವುದಕ್ಕೂ ಬರಲ್ಲ ಅಂತ ಹೇಳಿ ತಿನ್ನೋಕೆ ಅಧಿಕಾರ ಇದೆಯೋ ಅಂತ ಪ್ರಶ್ನೆ ಮಾಡ್ಬೋದು. ನಿಮ್ಮ ಯಾವುದೇ ಪ್ರಯೋಜನಕ್ಕೂ ಬರದೇ ಇದ್ದರೆ ತಿನ್ನೋಕೆ ಅಧಿಕಾರ ನಿಜ. ಅದನ್ನು ನಿಮ್ಮ ಒಂದು ನಾಲಿಗೆ ತೃಪ್ತಿಗೋಸ್ಕರ ನಿಮ್ಗೆ ಖಂಡಿತ ಅಧಿಕಾರ ಇಲ್ಲ, ಅವಕಾಶ ಇಲ್ಲ. ಶಾಸ್ತ್ರ ಅದರಲ್ಲೂ ಇಂಥ ಒಂದು ಪ್ರಾಣಿಯನ್ನು ಯಾವುದಕ್ಕೆ ಇಟ್ಕೊಂಡಿದೆ ಅಂತಂದರೆ ಶಾಸ್ತ್ರ ಗೊತ್ತು ಈ ಪ್ರಾಣಿಯನ್ನು ತಿನ್ನುವಂಥ ಜನಾಂಗದವರು ಲೋಕದಲ್ಲಿ ಇರ್ತಾರೆ. ಅವರೇನು ಶಾಸ್ತ್ರದಿಂದ ವಿಹಿತವಾಗಿ ಅವರೇನು ಅದನ್ನು ತಿಂತಾ ಇಲ್ಲ. ಆಡು ಕುರಿ ಇದನ್ನು ತಿನ್ನುವಂಥ ಜನ ಎಷ್ಟು ಜನ ಇಲ್ಲ ದೇಶದಲ್ಲಿ? ಅದನ್ನು ಶಾಸ್ತ್ರವಾಕ್ಯ ನೋಡಿ ತಿನ್ಬೋದು, ಅನುಮತಿ ತಗೊಂಡು ತಿಂತಾ ಇಲ್ಲ. ಹಾಗಾದರೆ ಆ ಅನ್ನವೂ ಕೂಡ ಬೆಳಿಬೇಕಲ್ಲ, ಅವರ ಸ್ಥಿತಿಗೂ ಕಾರಣ ಬೇಕಲ್ಲ. ಹಾಗಾಗಿ ಆ ಅನ್ನವೂ ಅನ್ನ ಸಮೃದ್ಧಿಗೋಸ್ಕರವಾಗಿ ಯಜ್ಞ ನಡೆಯೋದು. ಹಾಗಾಗಿ ಅದನ್ನು ಮಾಡಿ ಸರಿ, ಇವನು ಅದನ್ನು ತಿನ್ನೋದೇ ಇಲ್ಲವಲ್ಲ ಯಜಮಾನಿಗೆ ಯಾತಕ್ಕೆ ಬೇಕು ಅದು ಅಂತಂದರೆ, ಇಲ್ಲ ಯಜಮಾನ ಅಗ್ನಿಹೋತ್ರ ಫಲವಾಗಿಯೇ ಸೃಷ್ಟಿ ಅಂತ ಆಗೋದ್ರಿಂದ, ಸೃಷ್ಟಿ ಅನ್ನೋದು ಅಗ್ನಿಹೋತ್ರ ಕರ್ಮದ ಫಲವಾಗಿ ತೋರ್ಕೊಳ್ಳುತ್ತೆ ಅಂತ ಆದ್ದರಿಂದ ಅವನೇ ಸೃಷ್ಟಿಗೆ ಕಾರಣ ಅಂಥೇಳಿ ಬೃಹದಾರಣ್ಯಕದಲ್ಲಿ ಒಂದು ಯುಕ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಯಜಮಾನನು ಆ ಪ್ರಾಣಿಯನ್ನು ಆ ದೇವತೆಗೆ ಕೊಟ್ಟು ಅದು ಸಂತೋಷಪಡಿಸಿದ, ಅದರಿಂದ ಇವನಿಗೆ ಒಂದು ಅತೀಂದ್ರಿಯವಾದಂತಹ ಚಿತ್ತಶುದ್ಧಿ, ಭಗವದ್ಭಕ್ತಿ ಇತ್ಯಾದಿ ಸದ್ಗುಣ ಬರೋಕ್ಕೆ ಅವಕಾಶ ಆಗುತ್ತೆ. ಶಾಸ್ತ್ರ ಕೊಂಡಾಡುತ್ತೆ. ಇದು ಶಾಸ್ತ್ರ ಗಮ್ಯ ವಿಚಾರವಾದ್ದರಿಂದ ಶಾಸ್ತ್ರದಂತೆ ಒಪ್ಕೋಬೇಕೆ ಹೊರತು ಇದಕ್ಕೆ ಲೌಕಿಕ ತರ್ಕವನ್ನು ತಗೊಂಬರೋದು ಬರೋಲ್ಲ. ಹಾಗೆ ಸತ್ಯವನ್ನು ಕೂಡ ಅವಶ್ಯವಾಗಿ ಪಾಲಿಸಬೇಕು. ನಮ್ಮ ಬಣ್ಣ ಬೆಳಗ್ಗೆ ಹೇಳಿದ ಸತ್ಯವನ್ನು ಹೇಳುವವನಿಗೆ ತತ್ಕಾಲದಲ್ಲಿ ಕಳ್ಕೊಳ್ತಾನೆ. ತತ್ಕಾಲದಲ್ಲಿ ನೀವು ಯಾವುದೋ ಒಂದು ವ್ಯವಹಾರ ಮಾಡ್ತಿರ್ಬೇಕಾದ್ರೆ ನೀವು ಆ ಪದಾರ್ಥವನ್ನು ಎಷ್ಟಕ್ಕೆ ತಂದಿರ್ತೀರೋ ಅಷ್ಟಕ್ಕೆ ಮಾರ್ತಾ ಇರೋಲ್ಲ.
ಯಾಕಂದರೆ ಅಥವಾ ಅಲ್ಪವಾದಂತಹ ಲಾಭದಲ್ಲಿ ಇಟ್ಕೊಂಡು ಮಾಡಿದರೆ ನಿಮಗೇನು ಅಷ್ಟೊಂದು ಲಾಭ ಬಂದು ಅನಿಸೋದಿಲ್ಲ. ಸ್ವಾಮಿ ನನಗೆ ಅಷ್ಟು ಬಿದ್ದಿದೆ, ನಾನು ಅಷ್ಟೇ ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಸುಳ್ಳು ಹೇಳಬೇಕಾಗುತ್ತೆ. ಅವನು ಬಿದ್ದಿರೋದು 10 ರೂಪಾಯಿ, ಅವ್ನು ಹೇಳ್ತಾರೆ ನನಗೆ 20 ರೂಪಾಯಿ ಬಿದ್ದಿದೆ ತರೋಕ್ಕೆ ಮಾಡೋಕ್ಕೆ, ನಾನು ಹೆಂಗೆ 21 ರೂಪಾಯಿ ಕೊಡೋಕ್ಕಾಗತ್ತೆ, ನಮ್ಮನ್ನು 10 ರೂಪಾಯಿ ಬೇಡ ಅಂದರೆ 30 ರೂಪಾಯಿ ತಗೋತಾನೆ. ಹಾಗೆ ಅವನು ಸೆಕೆಂಡ್ ಕ್ವಾಲಿಟಿ ಪದಾರ್ಥ ತಗೊಂಡ್ಬರ್ತಾನೆ, ಫಸ್ಟ್ ಕ್ವಾಲಿಟಿ ರೇಟ್ ಕೊಟ್ಟು ಮಾಡ್ತಾನೆ. ಅವನು ಅದು ನಿಜ ಹೇಳಿದ್ರೆ ಏನಾಗುತ್ತೆ, ಅವನಿಗೆ ನುಕ್ಸಾನ ಆಗುತ್ತೆ. ಆದರೆ ದೃಷ್ಟವಾಗಿ ನಷ್ಟವನ್ನು ಅನುಭವಿಸುವಂತೆ ಆದರೂ ಸತ್ಯವನ್ನು ಹೇಳಿದರೆ ಅದು ಸತ್ಯದ ಪರಿಣಾಮವಾಗಿ ಅವನಿಗಾಗುವಂತಹ ಫಲ ಅನಂತ ಫಲ. ಲಾಭ ಅಲ್ಪವಿರಬಹುದು ವ್ಯಾವಹಾರಿಕವಾಗಿ, ಕಳ್ಕೊಳ್ಳೋದೇ ಕೆಲವೊಮ್ಮೆ ಜಾಸ್ತಿ ಆಗಬಹುದು. ಏನಾಗುತ್ತೆ ಅಂದರೆ ನಮ್ಮಲ್ಲಿ ಮನೇಲಿ ಹಣ ಇರುತ್ತೆ, ಯಾರೋ ಕೇಳಕ್ಕೆ ಬರ್ತಾರೆ, ಕೇಳಕ್ಕೆ ಬಂದಾಗ ಸ್ವಲ್ಪ ಧನ ಸಹಾಯ ಬೇಕಾಗಿತ್ತಲ್ಲ, ದುಡ್ಡು ಬೇಕಾಗಿತ್ತು, ದುಡ್ಡ ದೇಶದಾಗೆ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಏನಿಲ್ಲ ಅಂತ ಅಂದ್ಬಿಡ್ತೀನಿ. ದೇಶದಾಗೆ ದುಡ್ಡಿಲ್ಲ ಅಂದ್ಬಿಡ್ತಾನೆ, ದೇಶದಾಗೆ ದುಡ್ಡಿಲ್ಲ ನನ್ನ ಹತ್ರ ದುಡ್ಡು ಬಂದಿದೆ ಅಂತ. ಒಂದೇ ಅವನು ಕೇಳಿ ಬಂದು ಮುಖದ ಹೊಡೆದಂಗೇನೆ ದುಡ್ಡಿನ ಕೇಳಬಾರಂಗಿಲ್ಲ, ಇಟ್ಕೊಂಡಿರ್ತಾನೆ. ಅದೇನೋ ಅದು ಲೇವಾದೇವಿ ಮಾಡ್ಕೊಂಡಿರೋ ದುಡ್ಡೇ ಹೊರತು 2% ಕೊಡ್ತೀವಿ 3% ಕೊಡ್ತೀವೋ ಅಂಥವ್ರಿಗೆ ಕೊಡ್ತಾರೆ. ದಾನ ಧರ್ಮ ಮಾಡೋಕ್ಕೆ ಕೇಳೋಕ್ಕೆ ಇನ್ನೊಂದು ಯಾವುದಕ್ಕೂ ಇರಬೇಕು ಅಂತ ಅಂಥವ್ರಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇದು ತಪ್ಪೋ ಈ ಸುಳ್ಳೋ ನಿಜವೋ ಇದು ಅವನು ಸಮರ್ಥನೆ ಮಾಡ್ಕೊತಾನೆ. ನಾನು ದುಡ್ಡಿಲ್ಲ ಅಂತ ಹೇಳಿದ್ದು ನಿನ್ನ ಕೊಡೋಕ್ಕಿಲ್ಲ ಅಂತ ಅರ್ಥ, ದುಡ್ಡಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ನೀನು ಹಂಗೆ ಅರ್ಥ ಮಾಡ್ಕೊಂಡೆ, ನಾನು ಹಂಗೆ ಹೇಳಿದೆ ದುಡ್ಡಿಲ್ಲ ಅಂತ. ಅಂದರೆ ನಿನಗೆ ಕೊಡೋಕ್ಕಿಲ್ಲ, ನೀನು ಅದಕ್ಕೆ ಇದು ಮಾಡ್ಕೊ, ಅಬ್ಜೆಕ್ಟಿವ್ ಮಾಡ್ಕೊ, ವಿಶೇಷಣ ಮಾಡ್ಕೊ. ಹಾಗೆ ಹೇಳಿದ್ರೆ ನಿಜ ಆಗುತ್ತಲ್ಲ ಅವಾಗ, ಅದು ನಿಜ ಆಗುತ್ತಲ್ಲ. ಇವಾಗ ಹೇಳಿದ್ರೆ ಇವಾಗಲ್ಲ, ಅವತ್ತು ಹೇಳೋದು. ಆ ಕಾಲದಲ್ಲಿ ಅವನು ಹಂಗೆ ಹೇಳಲ್ಲ. ಆ ಕಾಲ ದುಡ್ಡಿಲ್ಲ, ದುಡ್ಡ ದೇಶದಾಗೆ ಇಲ್ಲ, ನನ್ನಂತ ಇದೆ ದುಡ್ಡಿದೆ ಅಂತ ಕಲ್ತಾನೆ. ಅವನು ಬೇಕಾದ ವ್ಯಕ್ತಿ, ಸ್ವಲ್ಪ ದಾಕ್ಷಿಣ್ಯ ಇದೆ, ಏನೋ ಒಂದು ಗೌರವ ಇದೆ, ಅವನಂತ ದುಡ್ಡಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅದೇ ದುಡ್ಡು ಕೊಟ್ಟರೆ ನನ್ನ ಬಡ್ಡಿ ಹೋಗುತ್ತೆ, ಅವನು ಏನು ಆಗ್ತೀನಿ ಆದ್ದರಿಂದ ನಾನು ಇಂಟ್ರೆಸ್ಟ್ ಕೊಡ್ತಾನೋ ಇಲ್ವೋ, ಒಂದು ಕೈಗಡ ಅಂತ ಕೇಳ್ಕೊಂಡು ತೊಗೊಂಡು ಹೋಗ್ತಾರೆ, ಒಂದು 2 ತಿಂಗಳು ಮುಡ್ತಾನೋ, ಅದು ಕಷ್ಟ ಆಗೋದು ನಾಳೆ. ಅದು ಕೆಲವು ಸಂದರ್ಭದಲ್ಲಿ ಆ ಗೃಹಸ್ಥನಾದವನಿಗೆ ಕೆಲವು ಅನೃತವನ್ನು ಒಪ್ಕೊಂಡಿದ್ದೆ, ಶಾಸ್ತ್ರಕಾರರು ಒಪ್ಕೊಂಡಿದ್ದಾರೆ. ಅದಿರಲಿ, ಅದು ವಿಷಯಾಂತರಕ್ಕೆ ಹೋಗುತ್ತೆ. ಒಟ್ಟ ಮೇಲೆ ಸ್ವಲ್ಪ ವ್ಯಾಪಾರ ಸತ್ಯಾನತೆ ವ್ಯಾಪಾರ ಅಂತ, ಸುಳ್ಳು ನಿಜ ಬೆರಕೆ ಆಗಿರುತ್ತೆ ವ್ಯಾಪಾರದಲ್ಲಿ ಅಂತ. ಆದರೆ ಭಕ್ತನಾದವನು ಮಾತ್ರ ಆ ತರಹ ಇಟ್ಕೋಬಾರ್ದು, ಸತ್ಯವಂತನಾಗಿಯೇ ಇರಬೇಕು. ಯಾವುದನ್ನು ಹೇಗೆ ಕಂಡಿರ್ತಾನೋ, ಹೇಗೆ ನೋಡಿರ್ತಾನೋ ಹಾಗೆಯೇ ಇನ್ನೊಬ್ಬರ ಬುದ್ಧಿಗೆ ದಾಟಿಸುವಾಗ ಯಥಾವತ್ತಾಗಿ ಹೇಳೋದೇ ಸತ್ಯ. ಯಥಾ ದೃಷ್ಟಸ್ಯ ಯಥಾಶ್ರುತಸ್ಯ ಪರಬುದ್ಧಿ ಸಂಕ್ರಾಂತವು ತಥೈವ ಕಥನಂ ಸತ್ಯಂ ಅಂತ ಬರೆದಿದ್ದಾರೆ. ಯಾವುದನ್ನು ಹೇಗೆ ಕಂಡಿರ್ತಾನೋ, ಹೇಗೆ ಕೇಳಿರ್ತಾನೋ ಹಾಗೆ ಇನ್ನೊಬ್ಬರ ಬುದ್ಧಿಗೆ ದಾಟಿಸುವಾಗ ಹೇಳುವಂತಹ ಒಂದು ವಾಗ್ವ್ಯಾಪಾರ ವಿಶೇಷಕ್ಕೆ ಸತ್ಯಾಸತ್ಯ ಎಂದು ಹೆಸರು. ಅದೊಂದು ವಾಗ್ವ್ಯಾಪಾರ, ಇದ್ದದ್ದನ್ನು ಇದ್ದಾಗ ಹೇಳೋದು ಅಂತ. ಆಮೇಲೆ ಶೌಚ, ಶುಚಿತ್ವ 2 ತರಹ, ಒಂದು ಲೌಕಿಕವಾದ ಶುಚಿತ್ವ, ಒಂದು ಶಾಸ್ತ್ರೀಯವಾದ ಶುಚಿತ್ವ, ಎರಡನ್ನೂ ಪಾಲನೆ ಮಾಡಬೇಕು. ಅಂದರೆ ನಮಗೆ ದೃಷ್ಟವಾಗಿ ಆ ಜಾಗವನ್ನು ಗೋಮಯಾದಿಗಳಿಂದ ಬಳಿಬೇಕು. ಒಂದು ಸರಿ ನಾನು ಮಡಿ ಅಂತ ಹೇಳ್ಬಿಟ್ಟು ಕೊಳಕು ಬಟ್ಟೆ ಉಟ್ಕೊಳ್ಳೋದು, ಮೈಯಲ್ಲಿ ಕಿಕ್ಕೊಳ್ಳೋದೇ ಇಲ್ಲ, ದುರ್ವಾಸನೆ ಬರ್ತದೆ, ಹಲ್ಲನ್ನೇ ಉಜ್ಜೋದಿಲ್ಲ, ಸುಮ್ಮನೆ ಒಂದು ಬಟ್ಟೆಯಲ್ಲೇ ಹೀಗೆ ಅಂದ್ಬಿಡೋದು, ಯಾವುದೋ ಒಂದು ಮಣ್ಣು ತಗೊಂಡು ಅಂದೇ ಉಜ್ಜಿದೆ ಮಾಡೋದು, ಆ ಥರ ಶುಚಿತ್ವ ಒಪ್ಪಲ್ಲ ಶಾಸ್ತ್ರದಲ್ಲಿ. ಶಾಸ್ತ್ರದಲ್ಲಿ ಶುದ್ಧವಾಗಿ ಶರೀರ ವಾಕ್ಕಾಯಾದೀನ ಮಜ್ಜಲಾಭ್ಯಾಂ ಶುದ್ಧಿ, ಆಮೇಲೆ ದಂತಧಾವನ ಚೂರ್ಣಾದಿ ವಿಶುದ್ಧಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಇಂದ್ರಿಯಗಳಲ್ಲಿ ಒಂದು ಮಲ ಹೊರಗೆ ಬರ್ತಾ ಇರುತ್ತೆ, ಕಣ್ಣಲ್ಲಿ ರಸಿಕೆ ಬರ್ತಾ ಇರುತ್ತೆ, ಇದು ಬರ್ತಾ ಇರುತ್ತೆ, ಮೂಗು ಸಿದ್ಧಾರ ಇರುತ್ತೆ, ಎಲ್ಲವನ್ನೂ ಚೆನ್ನಾಗಿ ತೊಳ್ಕೋಬೇಕು. ಮೈಯನ್ನು ಕೂಡ ತಿಕ್ಕೊಂಡು ಚೆನ್ನಾಗಿ ಸ್ನಾನ ಮಾಡಬೇಕು. ಬಟ್ಟೆಯನ್ನು ಕೂಡ ಶುಚಿಯಾದ ಬಟ್ಟೆಯನ್ನೇ, ಶುಭ್ರವಾದ ಬಟ್ಟೆಯನ್ನೇ ಉಡಬೇಕು. ಇದೊಂದು ರೀತಿ ದೃಷ್ಟವಾದಂತಹ ಶುಚಿತ್ವ. ಆಹಾರವನ್ನು ಕೂಡ ಶುದ್ಧವಾದ ಆಹಾರವನ್ನೇ ತಗೋಬೇಕು, ಶಾಸ್ತ್ರ ಅನುಮತಿ ಕೊಟ್ಟ ಆಹಾರವನ್ನೇ ತಗೋಬೇಕು. ಎರಡನೇದಾಗಿ ಶಾಸ್ತ್ರದಷ್ಟು ಶುಚಿತ್ವ ಏನು ಹಾಗೆ ಅಂದರೆ, ಇವಾಗ ನಾವು ಸ್ನಾನ ಮಾಡಿರ್ತೀವಿ, ಶುಭ್ರವಾದ ಬಟ್ಟೆಯನ್ನೇ ಉಟ್ಟಿರ್ತೀವಿ, ಇನ್ನೊಬ್ಬರು ಸ್ನಾನ ಮಾಡಿರೋಲ್ಲ, ಅವನು ಕೈಕಾಲು ಚೆನ್ನಾಗಿ ತೊಳ್ಕೊಂಡಿರ್ತಾನೆ, ಅವನು ಬಂದು ನಮ್ಮನ್ನು ಮುಟ್ಟಿಸ್ಕೊಂಡ್ರೆ ಇದೇನು ಮೈಲಿಗೆ, ಇದೇನು ತಪ್ಪು? ಕೈ ತೊಳ್ಕೊಂಡಿದ್ದಾನೆ, ಚೆನ್ನಾಗಿ ಸೋಪಿಗೆ ಕೈ ತೊಳ್ಕೊಂಡಿದ್ದಾನೆ,
ಸ್ನಾನ ಮಾತ್ರ ಮಾಡಿಲ್ಲ. ಮುಟ್ಟಿದ್ರೆ ದೋಷವೋ ಮಡಿನೋ ಮೈಲಿಗೆನೋದು ಏನು ಬ್ಯಾಕ್ಟೀರಿಯಾ ಕನಕ? ಅಂದರೆ ಶಾಸ್ತ್ರ ಸ್ನಾನ ಆಗದಿದ್ದವರು ಮುಟ್ಟಬಾರ್ದು, ಕೆಲವು ಪದಾರ್ಥಗಳನ್ನು ಮುಟ್ಟಬಾರ್ದು. ನಾವು ಬಟ್ಟೆನ ಚೆನ್ನಾಗಿ ಒಡೆ ಇಟ್ಟಿದ್ದು ತೆಗೆದಿಟ್ಟಿದ್ದು ಕೂಡ 2-3 ದಿವಸ ಆಗಿದ್ದರೆ ಅದು ಯಾರು ಮುಟ್ಟಿರ್ತಾರೋ ಅದು ಮುಟ್ಟಕ್ಕೆ ಹೋಗಬೇಡ ಸ್ನಾನ ಆದಮೇಲೆ. ಇದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಭೌತಿಕವಾದ ಕಣ್ಣಿಗೆ ಈ ಮಡಿ ಕಾಣೋದಿಲ್ಲ. ಈ ಮಡಿ ವಿಚಾರ ಇದೆಯಲ್ಲ, ಈ ಮಡಿ ವಿಚಾರಗಳು ಒಂದು ರೀತಿ ಶಾಸ್ತ್ರದೃಷ್ಟವಾದ ವಿಚಾರಗಳು. ಶಾಸ್ತ್ರದೃಷ್ಟವಾದ ವಿಚಾರಕ್ಕೆ ಶಾಸ್ತ್ರದಲ್ಲಿ ಯಾವುದನ್ನು ಮಡಿ ಅಂತ ಒಪ್ಕೊಂಡಿದೆಯೋ ಅದಕ್ಕೆ ಅವಕಾಶ ಇದೆ. ಈಗ ಸ್ಪಷ್ಟ ಆಗಿದ್ದ. ಆದರೆ ಶಾಸ್ತ್ರದ ಮಡಿ ಒಂದೇ ಕೊಲೆ ಬಸವಾಗಿ ಹಿಡ್ಕೊಂಡ್ಬಿಟ್ಟು ದೃಷ್ಟರಾಗಿ ಕೊಳಕಾಗಿರ್ತಾರಲ್ಲ, ಅಶುಚಿಯಾಗಿರ್ತಾರಲ್ಲ, ಅದು ಸರ್ವಥಾ ಶಾಸ್ತ್ರ ನಿಂದೆ ಮಾಡ್ತಾರೆ. ಏನು ಮಾಡೋದು ಒಪ್ಪಲ್ಲ. ಪ್ರತ್ಯಕ್ಷವಾದ ಶುಚಿತ್ವ ಇಟ್ಕೊಂಡ ಮೇಲೆ ಶಾಸ್ತ್ರೀಯವಾದ ಶುಚಿತ್ವ. ಆಮೇಲೆ ಅದೇನಾಗುತ್ತೆ ಅಂದರೆ, ನಮ್ಮ ಮನಸ್ಸು ಶುದ್ಧಿಯಾಗಬೇಕಾದ್ರೆ ಬರೀ ಬಾಹ್ಯವಾದಂತಹ ಬಟ್ಟೆ ಶರೀರ ಶುದ್ಧವಾಗಿ ಸಾಕಾಗಲ್ಲ. ಮನಸ್ಸು ಶುದ್ಧಿಯಾಗಬೇಕಾದ್ರೆ ಅದಕ್ಕೆ ಭಕ್ತಿ ಧ್ಯಾನ ಏಕಾಗ್ರತೆಗಳೆಲ್ಲ ಬೇಕೇ ಬೇಕು. ಆ ಭಕ್ತಿ ಧ್ಯಾನ ಏಕಾಗ್ರತೆ ಬರಬೇಕಾದ್ರೆ ಇವಾಗ ನಾವು ಹಾಲನ್ನು ಕಾಯಿಸ್ಬೇಕಾದ್ರೆ ಪಾತ್ರೆಯನ್ನು ಕಾಯಿಸ್ದೇನೆ ಹಾಲು ಕಾಯಿಸೋಕ್ಕಾಗತ್ತಾ? ನಾನು ನಿಮ್ಗೆ ಹಾಲು ಕಾಯಿಸ್ಕೊಂಡಿದ್ದು ಹೇಳಿದ್ದು, ಪಾತ್ರೆ ಯಾಕೆ ಕಾಯಿಸ್ತೀರ ನೀವು ಅಂತಂದರೆ ಅರ್ಥ ಇಲ್ಲ. ಪಾತ್ರೆಯನ್ನು ಕಾಯಿಸ್ದೇನೆ ಹಾಗೆ ನಾವು ಬಾಹ್ಯಾಚಾರವನ್ನು ಮಡಿ ಇತ್ಯಾದಿಗಳನ್ನು ಅನುಸರಣೆ ಮಾಡಿಕೊಂಡೇ ನಮ್ಮ ಮನಸ್ಸನ್ನು ನಾವು ಪಕ್ವ ಮಾಡ್ಕೋಬೇಕೇ ಹೊರತು ಮನಃಶುದ್ಧಿ ಮುಖ್ಯ ಸ್ವಾಮಿ, ಹೃದಯ ಮುಖ್ಯ. ಮನಸ್ಸಿನಲ್ಲಿ ಯಾವ ಇದೂ ಇಲ್ಲ, ಅಂತರಂಗ ಶುದ್ಧವಾಗಿದೆ. ಹೊರಗಡೆ ಏನಾದರೂ ಏನೋ ಯಾತಕ್ಕೆ ಅವ್ರು ಮುಟ್ಟಿಸ್ಕೊಳ್ಳ ಏನು ಮುಟ್ಟಿಸ್ಕೊಳ್ಳ ಹಾಗೆ ಹಾರಾಡ್ತೀರ, ಅದರಲ್ಲಿ ಏನೂ ಇಲ್ಲ ಅಂತಂದರೆ ಇದೊಂದು ರೀತಿ ದೇಹಾಭಿಮಾನದ್ದೇ ಇನ್ನೊಂದು ರೂಪಾಂತರ. ಅದಕ್ಕೆ ಹೈಪೋಕ್ರಸಿ ಅಂತ ಇಂಗ್ಲೀಷಲ್ಲಿ ಆಷಾಢ ಟಕ್ಕತನ ಅನ್ನೋಲ್ಲ. ಯಾವತ್ತೂ ಇವಾಗ ನಮ್ಮ ದೃಷ್ಟಿಗಿಂತೂ ಶಾಸ್ತ್ರ ದೃಷ್ಟಿ ವಿಶಾಲವಾದ್ದು. ಶಾಸ್ತ್ರ ನಿಮ್ಮ ಮನಸ್ಸು ಪರಿಶುದ್ಧವಾಗಬೇಕಾದ್ರೆ, ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂಡಿರಬೇಕಾದ್ರೆ ಬಾಹ್ಯವಾದಂತಹ ಕೆಲವು ನಡವಳಿಕೆಗಳು ನೀವು ಪಾಲಿಸಲೇಬೇಕು. ಆಗಲೇ ನಿಮಗೆ ಆ ಚಿತ್ತ ಏಕಾಗ್ರತೆ, ಚಿತ್ತಶುದ್ಧಿ ಉಂಟಾಗುತ್ತೆ. ಚಿತ್ತದಲ್ಲಿರುವಂತಹ ದೋಷ ಹೋಗಬೇಕಾದ್ರೆ ಅದರಲ್ಲಿ ಭಕ್ತಿ ಮತ್ತು ಏಕಾಗ್ರತೆ ಊರಬೇಕು. ಅದಕ್ಕೆ ತಕ್ಕಂತಹ ಇಂದ್ರಿಯ ನಿಗ್ರಹ, ಬಾಹ್ಯವಾದಂತಹ ಶುಚಿತ್ವಗಳನ್ನು ಅನುಸರಣೆ ಮಾಡಿ ಆಹಾರ ಶುಚಿತ್ವ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಮೃತಿ, ಧ್ರುವಾಸ್ಮೃತವು ಸರ್ವಗ್ರಂಥೀನ ವಿಪ್ರಮೋಕ್ಷ ಅಂತ ಛಾಂದೋಗ್ಯದಲ್ಲಿ ಬರುತ್ತೆ. ಶುಚಿತ್ವ ನಾವು ಹೊರಗಡೆ ಮಾಡ್ಕೊಂಡು ಒಳಗೆ ಹೋಗಬೇಕೆ ಹೊರತು ಮನಃಶುದ್ಧಿ ಇದೆ ಸ್ವಾಮಿ. ದೇಹದಿಂದ ಎಲ್ಲಿ ತಿಂದರೆ ಏನು, ಎಲ್ಲಿ ಮಲಗಿದ್ರೆ ಏನು, ಏನು ಉಂಡ್ರೆ ಏನು, ಎಲ್ಲ ಹೋದರೆ ಏನು ಅಂತಂದರೆ ಅದು ಶಾಸ್ತ್ರ ಒಪ್ಕೊಳ್ಳೋದು ಆ ನಿಮ್ಮ ಆಚಾರವನ್ನು. ಹಾಗೆ ಶೌಚವನ್ನು ಕೂಡ ಆದಷ್ಟು ನಮಗೆ ನಮ್ಮ ಸಾಮರ್ಥ್ಯಕ್ಕೆ ಒಳಪಟ್ಟ ಮಟ್ಟಿಗೆ ನಾವು ಅದನ್ನು ಪಾಲಿಸ್ಕೋಬೇಕು. ದಯ, ಎಲ್ಲರಲ್ಲೂ ಕೂಡ ಪ್ರೇಮದಿಂದ ಕೂಡಿದವರಾಗಿರಬೇಕು. ಆಸ್ತಿಕ್ಯ ಅಂದರೆ ನಂಬಿಕೆ. ಇಲ್ಲಿ ಆಸ್ತಿಕ್ಯದಲ್ಲಿ ಬರೀ ಪರಮಾತ್ಮನ ನಂಬೋದು ಅಷ್ಟೇ ಅಲ್ಲ ಆಸ್ತಿಕ್ಯ. ಅಂದರೆ ದೇವರು ನಂಬುತ್ತಾನೆ ಅದು ನಾವು ಆಸ್ತಿಕ ಅಂತ ಆಗಲ್ಲ, ಅದು ಒಂದು ಭಾಗ ಆಯಿತು. ಆಸ್ತಿಕ್ಯತೆಯಲ್ಲಿ ಅನೇಕ ಅಂಶ ಇದೆ. ಜನ್ಮಾಂತ ಲೋಕಾಂತ ನಂಬಬೇಕು, ಪುಣ್ಯ ಪಾಪವನ್ನು ನಂಬಬೇಕು. ಮೊದಲು ಭಗವಂತನ ನಂಬಬೇಕು, ಪುಣ್ಯ ಪಾಪವನ್ನು ನಂಬಬೇಕು, ಜನ್ಮಾಂತ ಲೋಕಾಂತ ನಂಬಬೇಕು, ಶಿಷ್ಟಾಚಾರವನ್ನು ನಂಬಬೇಕು, ಸತ್ಸಂಪ್ರದಾಯಗಳನ್ನು ನಂಬಬೇಕು. ಇಷ್ಟನ್ನು ನಂಬಿಕೊಂಡು ಅದರಂತೆ ನಡೆದುಕೊಳ್ಳುವನಾಗಬೇಕು. ಅಲ್ಲಿವರೆಗೂ ಬರುತ್ತೆ ಆಸ್ತಿಕ್ಯತೆ. ಬರೀ ನಂಗೆ ದೇವ್ರ ನಂಬಿಕೆ ಇದೆ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಬಂದ್ಬಿಟ್ಟೆ ನಾನು ಭಾಳ ದೊಡ್ಡ ಆಸ್ತಿಕ ಹಂಗಾಗಲ್ಲ. ಯಾವಾಗ ನಿಮ್ಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ವೋ, ಶಾಸ್ತ್ರೋಕ್ತವಾದ ಕರ್ಮದಲ್ಲೂ, ನಡವಳಿಕೆಯಲ್ಲೂ, ಅನುಷ್ಠಾನದಲ್ಲೂ, ವ್ಯವಸ್ಥೆಯಲ್ಲೂ ನಿಮ್ಗೆ ನಂಬಿಕೆ ಇಲ್ವೋ, ನೀವೆಂಥ ಆಸ್ತಿಕರಾಗ್ತೀರಾ? ಆಸ್ತಿಕತೆ ಅನ್ನೋದು ಪರಮಾತ್ಮನೇ ಮೂಲ ಕೇಂದ್ರವಾದರೂ ಕೂಡ ಆ ಪರಮಾತ್ಮನ ಹತ್ರ ಹೋಗೋದಕ್ಕಿರುವಂಥ ಎಲ್ಲ ಮಾರ್ಗದಲ್ಲೂ ನಂಬಿಕೆ ಇರಬೇಕು ಅಲ್ವೇ? ಪರಮಾತ್ಮ ಅಂತ ಕರ್ಕೊಂಡು ಹೋಗುತ್ತೆ. ಯಾವುದೋ ಪುಣ್ಯ ಮಾರ್ಗ, ಪಾಪ ಮಾರ್ಗ ದೂರ ಮಾಡುತ್ತೆ. ಆದರೆ ಪುಣ್ಯ ಪಾಪದಲ್ಲೂ ವಿವೇಕ ಇರಬೇಕು. ಯಾವ ಕಾರಣಕ್ಕೂ ಪಾಪವನ್ನು ಮಾಡೋದಿಲ್ಲ, ಪುಣ್ಯವನ್ನೇ ಮಾಡ್ತೀನಿ. ಪುಣ್ಯವಂತನಾದರೆ ಒಳ್ಳೆಯ ಜನ್ಮ, ಒಳ್ಳೆಯ ಲೋಕ ಬರುತ್ತೆ. ಲೋಕಾಂತ ಜನ್ಮ ಹೋಗಬೇಕು. ನನಗೆ ಈ ಜನ್ಮ ಹೇಗೆ ಬಂದಿದೆಯೋ ಹಿಂದೂ ಅನೇಕ ಜನ್ಮಗಳಿದ್ದವು. ತತ್ವಜ್ಞಾನ ಆಗುವವರೆಗೆ ಇನ್ನೊಂದು ಜನ್ಮ ಬರ್ತಾನೇ ಇರುತ್ತೆ. ನಾನು ಈ ಜನ್ಮದಲ್ಲಿ ಸುಖವಾಗಿರಬೇಕು ಅಂದ್ಕೊಂಡ ಹಾಗೇನೆ ಮುಂದಿನ ಜನ್ಮದಲ್ಲೂ ಅದರ ಮುಂದಿನ ಲೋಕಾಂತರೂ ನಾನು ಸುಖವಾಗಿರಬೇಕು. ನಾನು ಸುಖವಾಗಿರಬೇಕು ಅಂದರೆ ಏನು ಮಾಡಬೇಕು? ಪುಣ್ಯವನ್ನೇ ಗಳಿಸಬೇಕು, ಪಾಪವನ್ನು ಮಾಡಬಾರದು. ಸುಖ ಅನ್ನೋದಕ್ಕೆ ಕೇವಲ ಐಹಿಕವಾದ ಭೋಗ ಅಷ್ಟೇ ಅಲ್ಲ,
ಮಾನಸಿಕವಾದಂತಹ ನೆಮ್ಮದಿ, ಭಗವದ್ಭಕ್ತಿ, ಚಿತ್ತ ಏಕಾಗ್ರತೆ, ಭಗವದ್ ದರ್ಶನ, ಅದು ನಿಜವಾದ ಸುಖ. ಅದಕ್ಕೆ ಹೋಗಬೇಕಾದ್ರೆ ಅದಕ್ಕಂತಹ ನಡವಳಿಕೆಯನ್ನು ನಾನು ಕಲಿಸ್ತಾ ಇರಬೇಕು. ಆಮೇಲೆ ಆದಿ ಶಬ್ದದಿಂದ ಇದು ಗುರುಗಳು ನಿಶ್ಚಯಿಸಿದ್ದಾರೆ. ಆಸುರ ಸಂಪತ್ತಿಗೆ ಸಂಬಂಧಪಟ್ಟದ್ದನ್ನು ಬಿಡುವನಾಗಬೇಕು ಅನ್ನೋದನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಆಸುರ ಸಂಪತ್ತಿನ ಸಾರಸಂಗವಾಗಿ ಹೇಳಿದ ಕಾಮಕ್ರೋಧಾದಿ ಲೋಭಗಳನ್ನು ಜಯಿಸುವುದಕ್ಕೆ ಬೇಕಾದ ಮನಃಪ್ರಧಾನ ಯಮಗಳನ್ನು ಇಲ್ಲಿ ಆದಿ ಎಂಬ ಶಬ್ದದಿಂದ ಗ್ರಹಿಸಬೇಕು ಎಂದು ಗುರುಗಳಾಗಿದ್ದಾರೆ. ಒಂದು ಕಡೆಯಿಂದ ಪಾಸಿಟಿವ್ ಆಗಿರುವಂತಹ ವಿಧಿಮುಖವಾದ ನಡವಳಿಕೆಯನ್ನು ಅನುಸರಣೆ ಮಾಡುವ ಹಾಗೆಯೇ ನಿಷೇಧರೂಪವಾದ ಅದಕ್ಕೆ ನೆಗೆಟಿವ್ ಆಗತಕ್ಕ ಭಾಗವನ್ನು ಬಿಡೋದಕ್ಕೂ ಅಷ್ಟು ಪ್ರಯತ್ನ ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡಿದ್ದರೆ ಅಲ್ಲಿಂದ ಆರಂಭಗೊಂಡಂತಹ ಮಾರ್ಗ ತುದಿಯವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆವಾಗ ಆ ಚರಿತ್ರೆಯನ್ನು ಆ ನಡವಳಿಕೆಗಳನ್ನೆಲ್ಲ ಪಾಲಿಸಬೇಕು, ಕಾಪಾಡಿಕೊಂಡಿರಬೇಕು. ಯಾವ ಕಾರಣಕ್ಕೂ ಕಾಯ ವಾಚ ಮನಸ, ವಾಚ ಅಂತ ಕಾಯ ಬಂದ್ಬಿಟ್ಟಿದೆ, ಕಾಯೇನ ವಾಚ ಮನಸ ಆಗಬೇಕು. ಕಾಯ ವಾಚ ಮನಸ ಅಂತಾರೆ, ಬಂದ್ಬಿಟ್ಟಿದೆ ಅದು ಲೋಕಕ್ಕೆ. ಕಾಯೇನ ವಾಚ ಮನಸ ತ್ರಿಕರಣದಿಂದಲೂ ಶುದ್ಧನಾಗಿ ಆ ಒಂದು ನಡವಳಿಕೆಯನ್ನು ಇಟ್ಕೊಂಡವನಾದರೆ ಖಂಡಿತವಾಗಿ ನಿಜವಾದ ಭಕ್ತಿಯನ್ನು ಹೊಂದಿ ಭಾಗವತೋತ್ತಮನಾಗಿ ಜನ್ಮ ಸಾರ್ಥಕ ಮಾಡಿಕೊಳ್ತಾನೆ. ಅಂಥ ಒಂದು ಭಾಗ್ಯ ನಮ್ಮದಾಗಿರಲಿ ಅಂತ ಹೇಳ್ತಾ ನನ್ನ ಈಗಿನ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಏನಪ್ಪ ಅಡ್ವರ್ಟೈಸ್ಮೆಂಟ? ರಾತ್ರಿ 9 ಗಂಟೆಯಿಂದನಾ? ತತ್ವಜಿಜ್ಞಾಸೆಗಳ ವಿಜ್ಞಾಪನೆ 6ನೇ ದಿವಸದಲ್ಲೇ ಈ ವೇದಾಂತ ಸಪ್ತಾಹದ 6ನೇ ದಿವಸದ ಕಾರ್ಯಕ್ರಮ. ಇವತ್ತು ಭಕ್ತಿ ಚಂದ್ರಿಕೆ ಕಾರ್ಯಕ್ರಮ ಇವತ್ತು